ಈ ಹೊತ್ತು ನಮ್ಮ ನಡುವೆ ಶ್ರೀಯುತ ಆದರ್ಶ್ ಗೋಖಲೆ ಅವರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸ್ಥೆಗೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ಗೌರವಿಸ್ತಾ ವಿಧಾತ್ರಿ ಅಕಾಡೆಮಿ ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ ಜಂಟಿಯಾಗಿ ನಡೆಸ್ತಾ ಇರತಕ್ಕಂಥ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಅವರಿಗೆ ಕಿರು ಗೌರವವನ್ನು ಸಮರ್ಪಿಸಬೇಕಾಗಿ ವೇದಿಕೆಯಲ್ಲಿರುವಂತಹ ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದಂಥ ಗುರುರಾಜ್ ಶೆಟ್ಟಿ ಅವರು, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದರ್ಶ್ ಗೋಖಲೆ ಅವರು ಸಮಾಜಕ್ಕೆ ಆದರ್ಶವಾಗಿ ಬದುಕನ್ನು ನಡೆಸ್ತಾ ಇರುವಂಥವರು, ಆದರ್ಶ ಜ್ಞಾನವನ್ನು ಸಮಾಜಕ್ಕೆ ದಾರಿ ಎರಿತಾ ಇರುವಂಥವರು, ವಿಸ್ತಾರ ವಿಶ್ವದಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ನಮ್ಮ ಜೊತೆಗೆ ಈ ಹೊತ್ತು ಅವರಿದ್ದಾರೆ. ಕಾಲೇಜಿನ ಬಹುದೊಡ್ಡ ಕನಸು ಅಂದರೆ ಆದರ್ಶ ವ್ಯಕ್ತಿಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು. ಹೆಸರಿನಲ್ಲಿಯೇ ಆದರ್ಶವನ್ನು ಹೊಂದಿದ್ದು ಬದುಕಿನಲ್ಲಿಯೇ ಆದರ್ಶವನ್ನು ರೂಢಿಸಿಕೊಂಡಂಥ ಶ್ರೀಯುತ ಆದರ್ಶ್ ಗೋಖಲೆ ಅವರನ್ನು ಸಂಸ್ಥೆ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಅವರ ಆದರ್ಶವನ್ನು ಎಲ್ಲ ವಿದ್ಯಾರ್ಥಿಗಳು ರೂಢಿಸಿಕೊಳ್ಳುವಂತಾಗಲಿ, ಎಲ್ಲರಿಗೆ ಅವರು ಆದರ್ಶರಾಗಿದ್ದಾರೆ, ಅವರ ಆದರ್ಶ ನಮ್ಮೊಳಗೆ ಹರಿದು ಬರಲಿ ಎನ್ನುವಂಥ ಆಶಯವನ್ನು ಹೊತ್ತು ಅವರನ್ನು ಈ ಹೊತ್ತು ಗೌರವಿಸ್ತಾ ಇದ್ದೇವೆ. ನಮ್ಮ ಕರೆಗೆ ಒಟ್ಟು ಪ್ರೀತಿಯಿಂದ ಸಂಸ್ಥೆಯ ಪ್ರಾರಂಭದ ಕಾರ್ಯಕ್ರಮದಲ್ಲಿಯೇ ಜೊತೆಯಾದಂಥ ಶ್ರೀಯುತ ಆದರ್ಶ್ ಗೋಖಲೆ ಅವರ ಈ ಒಂದು ಆತಿಥ್ಯವನ್ನು ಸಭೆ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದೆ. ಕಳೆದ 5 ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯೇ ತತ್ತರಗೊಳ್ಳುವಂತೆ ಫಲಿತಾಂಶವನ್ನು ನೀಡಿ ತುಂಬ ಎತ್ತರಕ್ಕೆ ಬೆಳೆದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹತ್ತಿರವಾಗಿರುವಂತಹ ವಿಧಾತ್ರಿ ಅಕಾಡೆಮಿಯ ಸಾರಥ್ಯದಲ್ಲಿ ಮುನ್ನಡೀತಾ ಇರುವಂತಹ ಸರಸ್ವತಿ ಪದವಿ ಪೂರ್ವ ವಿದ್ಯಾಸಂಸ್ಥೆಯ ಸಂಸ್ಥಾಪಕರೇ, ಈ ಸಂಸ್ಥೆಯ ಎಲ್ಲ ಉಪನ್ಯಾಸಕ ಬಂಧುಗಳೇ ಮತ್ತು ಪ್ರೀತಿಯ ಪೋಷಕ ಮತ್ತು ವಿದ್ಯಾರ್ಥಿಗಳೇ, ಈ ವಿದ್ಯಾಸಂಸ್ಥೆಯ ಸಾಧನೆ ಎಷ್ಟು ಅಂತ ಕೇಳೋದಕ್ಕೆ ಹೊರಗಡೆ ಇರುವಂತಹ ಫ್ಲೆಕ್ಸನ್ನು ನೋಡಬೇಕಾಗಿಲ್ಲ. ನಾನು CCTVಯಲ್ಲಿ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದದ್ದನ್ನು, ಸಾಲಾಗಿ ನಿಂತ್ಕೊಂಡಿದ್ದದ್ದನ್ನು ನಾನು ನೋಡಿದ್ದೇನೆ. ಈ ಸಭೆ ತುಂಬಿಕೊಂಡಿದೆ ಅನ್ನೋಂಥದ್ದಕ್ಕೆ ಈ ಸಂಸ್ಥೆಯ ಶೈಕ್ಷಣಿಕ ಪ್ರಗತಿಯ ಸಿಂಹಾವಲೋಕನವನ್ನು ಮತ್ತೆ ಪ್ರತ್ಯೇಕವಾಗಿ ನಾನೇನು ಮಾಡಬೇಕಾಗಿಲ್ಲ. ಒಂದು ಸಂಸ್ಥೆ ಯಶಸ್ವಿಯಾಗಿ ಬೆಳೆದಿದೆ ಅನ್ನೋಂಥದ್ದಕ್ಕೆ, ಆ ಸಂಸ್ಥೆ ಜನರನ್ನು ತಲುಪಿದೆ ಅನ್ನೋಂಥದ್ದಕ್ಕೆ, ವಿದ್ಯಾರ್ಥಿಗಳ ಮನ ಮುಟ್ಟಿದೆ, ಪೋಷಕರ ಮನವನ್ನು ತಟ್ಟಿದೆ ಅನ್ನೋಂಥದ್ದಕ್ಕೆ ವಿದ್ಯಾರ್ಥಿಗಳ ಸಾಧನೆಯೊಂದೇ ಮಾನದಂಡ. ಒಂದು ಸಂಸ್ಥೆ ಹೇಗಿದೆ ಅಂತ ನೋಡಬೇಕಾಗಿದ್ರೆ ಸಾಮಾನ್ಯವಾಗಿ ಇವತ್ತು ನಾವು ಹೇಗೆ ಗಮನಿಸ್ತೇವೆ ಅಂತಂದರೆ, ಒಂದು ಕಾಲೇಜನ್ನು ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಯಾವಾಗ ಕರೀತಾರೆ ಅಂತಂದರೆ, ಹೊರಗಡೆಯಿಂದ ತುಂಬ ಗ್ಲಾಸ್ ಹೌಸ್ ಇರಬೇಕು, ನೋಡೋದಕ್ಕೆ ರಾಜ್ಯಪಾಲರ ರಾಜಭವನದ ಹಾಗಿರಬೇಕು, ಯಾವಾಗಲೂ ಲೈಟಿಂಗಲ್ಲಿ ಮಿನುಗ್ತಾ ಇರಬೇಕು, ಒಳಗಡೆ ಬರಬೇಕಾಗಿದ್ದರೆ IT-BT ಕಂಪನಿಗೆ ಹೋದ ಹಾಗಿರಬೇಕು, ಪಾಠ ಮಾಡಿದ್ರೂ ಪರವಾಗಿಲ್ಲ, ಮಾಡದೇ ಇದ್ರೂ ಪರವಾಗಿಲ್ಲ, ಹೊರಗಡೆಯಿಂದ ಲಕ 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 ಅಂತ ಜಿಂಗಲಾಲ ಅಂತ ಹೊಳಿತಾ ಇರಬೇಕು. ಹೀಗಿದ್ರೆ ಮಾತ್ರ ಒಂದು ಸಂಸ್ಥೆ ತುಂಬ ಚೆನ್ನಾಗಿದೆ ಅಂತ ನಾವೇನು ಭಾವಿಸ್ತೇವೆ. ಅದಲ್ಲ. ಒಂದು ಸಂಸ್ಥೆಯ ಗೆಲುವು, ಒಂದು ಸಂಸ್ಥೆಯ ಶ್ರೇಯಸ್ಸು ಎಲ್ಲಿದೆ ಅಂತಂದರೆ, ಆ ಸಂಸ್ಥೆಯನ್ನು ನಂಬಿಕೊಂಡು ಒಬ್ಬ ವಿದ್ಯಾರ್ಥಿ ಬಂದಿರ್ತಾನಲ್ಲ, 16 ವರ್ಷ ವಯಸ್ಸಷ್ಟೇ ಆತನಿಗೆ, SSLC ಮುಗಿಸಿರ್ತಾನೆ, ಇನ್ನೂ ಸರಿಯಾಗಿ ಕಣ್ಣು ಪಿಳಿ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ. ಯಾಕೆ ಅಂತಂದರೆ ಆ ಮಗು ಎಷ್ಟು ದೊಡ್ಡದಾಗಿದ್ರೂ ಕೂಡ ಅಮ್ಮನಿಗೆ ಮುದ್ದು ಬಾಲೆಯೇ. ಅಂತಹ 16 ವರ್ಷದ ಪಿಳಿ ಕಂಗಳಿನ ಒಬ್ಬ ಹುಡುಗ ಒಂದು ವಿದ್ಯಾಸಂಸ್ಥೆಯನ್ನು ನಂಬಿ, ಶಿಕ್ಷಣ ಸಂಸ್ಥೆಯಲ್ಲಿರುವಂತಹ ಅಧ್ಯಾಪಕರುಗಳನ್ನು ನಂಬಿ, ನಾನು ಇವರ ಜೊತೆಯಲ್ಲಿದ್ದರೆ ನನ್ನನ್ನು ಎತ್ತರಕ್ಕೇರಿಸ್ತಾರೆ, ನಾನು ಇವ್ರ ಜೊತೆಯಲ್ಲಿದ್ದರೆ ನನ್ನ ಬದುಕಿಗೊಂದು ಭಾಷ್ಯವನ್ನು ಬರೀತಾರೆ, ನಾನು ಇವ್ರ ಜೊತೆಯಲ್ಲಿದ್ದರೆ ನಾನು ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕು, ನಾನು ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಬೇಕು ಅನ್ನುವಂಥ ನನ್ನ ಕನಸೇನಿದೆ, ಆ ಕನಸನ್ನು ಸಾಕಾರಗೊಳಿಸೋದಕ್ಕೆ ಈ ಅಧ್ಯಾಪಕರು ಕೆಲಸ ಮಾಡ್ತಾರೆ, ನನ್ನ ಜೊತೆಗೆ ಸದಾ ಇರ್ತಾರೆ ಅನ್ನುವಂತಹ ನಂಬಿಕೆಯೊಂದಿಗೆ ಯಾವ ವಿದ್ಯಾರ್ಥಿ ಒಂದು ಸಂಸ್ಥೆಯನ್ನು ಸೇರ್ತಾನೆ, ಯಾವ ಪೋಷಕರು ತಮ್ಮ ಜೀವಮಾನದ ಎಲ್ಲ ಹಣ ಇತ್ಯಾದಿ ಇನ್ನೊಂದು ಮತ್ತೊಂದು ಎಲ್ಲವನ್ನ ವಿದ್ಯಾರ್ಥಿಯ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, 2 ವರ್ಷ ಕಳೆದ ಮೇಲೆ ಆ ವಿದ್ಯಾರ್ಥಿ ಉನ್ನತವಾಗಿರುವ ಸ್ಥಾನವನ್ನು ಅಲಂಕರಿಸಿದಾಗ, ಮೇಷ್ಟ್ರೇ ನನಗೆ ಇಂಗ್ಲೀಷ್ ಗೊತ್ತಿಲ್ಲ, ಬಾಯಿಗೆ ಬಡಿದ್ರೂ ಇಂಗ್ಲೀಷ್ ಬರೋದಿಲ್ಲ, ಆದರೆ ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದೇನೆ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದ್ದೇನೆ, ವಿಧಾತ್ರಿ ಜೊತೆಗೆ ನಾನು ಸೇರಿಕೊಂಡ್ರೆ ನನ್ನ ಜೀವನಕ್ಕೆ ನೀವು ಬೆಳಕಾಗ್ತೀರ
ಮಾಡ್ತೀರಾ ಅಂತ ಒಬ್ಬ ವಿದ್ಯಾರ್ಥಿ ಸಾತ್ವಿಕ್ ಭಟ್ ಕೇಳಿದಾಗ ಆತನನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಒಂದು ಅತ್ಯಂತ ಉನ್ನತವಾಗಿರುವ ಸಂಸ್ಥೆಗೆ ಕಳುಹಿಸಿಕೊಡುವಂತಹ ಮಾದರಿ ವಿದ್ಯಾಸಂಸ್ಥೆಯಾಗಿ ಈ ಸರಸ್ವತಿ PU ಕಾಲೇಜ್ ಹೊರಹೊಮ್ಮಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ಸಾಧನೆಯನ್ನು ನಾನು ಬೇರೇನೂ ಹೇಳಬೇಕಾಗಿಲ್ಲ. ಒಂದು ವಿದ್ಯಾಸಂಸ್ಥೆಯ ಯಶಸ್ಸಿರುವಂಥದ್ದೇ ಅಲ್ಲಿ. ವಿದ್ಯಾರ್ಥಿಗಳು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಒಂದು ಸಂಸ್ಥೆಗೆ ಬಂದಿರ್ತಾರೆ. ಅಂತಹ ವಿದ್ಯಾರ್ಥಿಗಳು 2 ವರ್ಷ ಮುಗಿಸಿ ಹೋಗಬೇಕಾಗಿದ್ರೆ ನೀನು ಡಾಕ್ಟರ್ ಆಗ್ತೀಯೋ ನೀನು ಇಂಜಿನಿಯರ್ ಆಗ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಗುರುರಾಜ್ ಶೆಟ್ಟಿ ಅವರು ಹೇಳಿದಾಗ ಒಂದಂತೂ ಅತ್ಯಂತ ಸ್ಪಷ್ಟ, ನೀವು 2 ವರ್ಷ ಬಿಟ್ಟು ಇಲ್ಲಿಂದ ಹೋಗಬೇಕಾಗಿದ್ರೆ MBBS ಸೀಟ್ ತಗೊಳ್ತಿರೋ ನನಗೆ ಗೊತ್ತಿಲ್ಲ, NITಗಳಿಗೆ ಹೋಗ್ತಿರೋ ನನಗೆ ಗೊತ್ತಿಲ್ಲ, IITಗಳಿಗೆ ಹೋಗ್ತಿರೋ ನನಗೆ ಗೊತ್ತಿಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಿಮಗೊಂದು ಸೀಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಸಂಸ್ಥೆಯ ಪ್ರಾಚಾರ್ಯರಿಗೆ ಎಷ್ಟು ಗೌರವವನ್ನು ನೀವು ಕೊಡ್ತೀರೋ ಅಷ್ಟೇ ಗೌರವವನ್ನು ಹೆಸರೇ ಗೊತ್ತಿಲ್ಲದೆ ಇರೋ ಆಯಾಗೂ ಕೂಡ ಕೊಡೋವಂತಹ ಶಿಕ್ಷಣವನ್ನು ಈ ಸಂಸ್ಥೆ ಕೊಡ್ತಾ ಇದೆ ಅಂತಂದರೆ ಓದಿ ಡಾಕ್ಟರನಾಗುವೆಯೋ ಓದಿ ಇಂಜಿನಿಯರ್ ಆಗುವೆಯೋ ನನಗೆ ಗೊತ್ತಿಲ್ಲ, ಆದರೆ ಸರಸ್ವತಿ ಸಂಸ್ಥೆಯಲ್ಲಿ 2 ವರ್ಷ ಇದ್ದ ಬಳಿಕ ನೀನಂತೂ ಮಾನವನಾಗ್ತಿ ಅನ್ನುವಂತಹ ವಿಶ್ವಾಸವನ್ನ ಈ ಸಂಸ್ಥೆ ಈ ಕಾರ್ಯಕ್ರಮದ ಮೂಲಕ ನಮಗೆ ಕೊಟ್ಟಿದೆ. ಇವತ್ತು ಆಗಬೇಕಾಗಿರುವಂಥದ್ದೇ ಅದೇ ತಾನೇ. ನೀನು ಡಾಕ್ಟರ್ ಆಗಿ ನಿನ್ನಲ್ಲಿ ಮಾನವೀಯತೆ ಇಲ್ಲದೆ ಇದ್ರೆ ಒಬ್ಬ ರೋಗಿ ಬಂದಾಗ ಅವನ ಕಿಸೆ ನೋಡಿಬಿಟ್ಟು ನೀನು ಶಸ್ತ್ರಕ್ರಿಯೆ ಮಾಡಿದರೆ, ಅವನ ಕಿಸೆ ನೋಡಿಬಿಟ್ಟು ಅಥವಾ ಅವನು ಯಾವುದಾದ್ರೂ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ ಮಾತ್ರ ಟ್ರೀಟ್ಮೆಂಟ್ ಅಂತಂದರೆ ಡಾಕ್ಟರ್ ಆಗಿ ಉಪಯೋಗ ಇಲ್ಲ. ನೀನು ಎಂಥ ಇಂಜಿನಿಯರ್ ಆಗಬೇಕು ಅಂತಂದರೆ ನಾಳೆ ಬೆಳಗ್ಗಿನ ದಿವಸ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂತಹ ಸೇತುವೆ ಇವತ್ತು ಬೆಳಗ್ಗೆ ಕುಸಿದು ಬಿದ್ದರೆ ಯಾವ ಶಿಕ್ಷಣ ಪಡೆದು ಏನು ಉಪಯೋಗ? ಯಾವ ಶಿಕ್ಷಣವನ್ನು ಪಡೆದು ಏನು ಉಪಯೋಗ? ಇಡೀ ಸಮಾಜದ ಋಣ ನನ್ನ ಮೇಲಿದೆ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ನನಗೆ ಪಾಠ ಮಾಡುವಂತಹ ಸಂಸ್ಥೆಯ ಟಾಪ್ ಯಾರೆಲ್ಲ ಇದ್ದಾರೆ, ಪ್ರಾಚಾರ್ಯರಿಂದ ಹಿಡಿದು ಉಪನ್ಯಾಸಕರು ಯಾರಿದ್ದಾರೆ, ಅವರ ಜೊತೆಯಲ್ಲೇ ಪ್ರತಿ ದಿವಸವೂ ಕೂಡ ನಾನು ನನ್ನ ಮನೆಯಲ್ಲಿ 1 ಮಾಡಿದರೆ 2 ಮಾಡಿದರೆ ಅಮ್ಮ ಕ್ಲೀನ್ ಮಾಡ್ತಾರೆ. ನಾನು ಯಾವತ್ತೂ ಅಲ್ಲಿ ಹೋಗಿಲ್ಲ. ನನ್ನ ಅಮ್ಮನಿಗೆ ನಾನು ಎಷ್ಟು ಗೌರವ ಕೊಡ್ತೀನೋ ಅಷ್ಟೇ ಗೌರವವನ್ನು ಕೂಡ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕಟ್ಟಕಡೆಯ ಆಯಾಗೂ ಕೂಡ ಕೊಡಬೇಕು ಅನ್ನುವಂತಹ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬರ್ತದೆ ಅಂತಂದರೆ ನೀವು ಮಾನವತೆಯ ಮೊದಲನೆಯ ಮೆಟ್ಟಿಲನ್ನು ಏರಿದ್ದೀರಿ ಅಂತ ಅರ್ಥ. ಪ್ರಾಯಶಃ ಅದು MBBSಗಿಂತಲೂ BEಗಿಂತಲೂ PhDಗಿಂತಲೂ ದೊಡ್ಡದಾಗಿರುವಂತಹ ಕಾರ್ಯ, ಅದನ್ನು ಈ ಸಂಸ್ಥೆ ಕೊಡ್ತಾ ಇದೆ. ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ನೀವು ಮೊನ್ನೆ ತನಕ SSLCಯಲ್ಲಿ ಪೋಖ್ರಿ ಮಾಡ್ತಾ ಇದ್ರಿ, ತುಂಟಾಟ ಮಾಡ್ತಾ ಇದ್ರಿ, ಪರೀಕ್ಷೆ ಹತ್ತಿರ ಬರಬೇಕಾಗಿದ್ರೆ ಓದ್ತಾ ಇದ್ರಿ, ಅಮ್ಮ ಅಪ್ಪ ಎದ್ದು ಬಿಟ್ಟು ಗಲಾಟೆ ಮಾಡಿ ನಿಮ್ಮನ್ನು ಎಬ್ಬಿಸಿ SSLC ಎಕ್ಸಾಮಿನೇಷನನ್ನು ಬರೆದಿದ್ರಿ. ಮುಂದಿನ 2 ವರ್ಷ ಹಾಗಿರುವುದಿಲ್ಲ. ಈ ಸಾಮಾನ್ಯವಾಗಿ SLC ಎಲ್ಲ ಹೇಗೆ ಅಂತಂದರೆ, ಇವತ್ತು ನಾನು ಪೇಪರ್ ಬೆಳಗ್ಗೆ ನೋಡಿದೆ, 60%ಗಿಂತ ಕಡಿಮೆ ಯಾವ ಜಿಲ್ಲೆಯಲ್ಲಿ ರಿಸಲ್ಟ್ ಬಂದಿದೆ ಪೋಷಕರಿಗಲ್ಲ, ಆ ಜಿಲ್ಲೆಯಲ್ಲಿ ಅಧಿಕಾರವನ್ನು ಯಾವ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಅವರಿಗೆ ಕ್ಲಾಸ್ ತಗೊಳ್ತೇನೆ ಅಂತ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದರು. ಈ ಪರೀಕ್ಷೆ ಬರಬೇಕಾಗಿದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಟೆನ್ಷನ್ ಯಾರಿಗಿರ್ತದೆ ಅಂತಂದರೆ ಮಗುವಿಗಿಂತ ಜಾಸ್ತಿ ಅಮ್ಮನಿಗೆ ಟೆನ್ಷನ್ ಇರ್ತದೆ. ಮಗು 5:15 ಹೇಳೋದಕ್ಕಿಂತ ಮೊದಲು ಅಮ್ಮ 5 ಗಂಟೆಗೆ ಎದ್ದು ಬಿಟ್ಟು ಮಗುವನ್ನು ಎಬ್ಬಿಸುವಂತಹ ಕೆಲಸ ಮಾಡ್ತಾರೆ. ಮಕ್ಕಳೇ, ನೀವು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು, ನಿಮ್ಮ SSLCಯ ಮಾರ್ಕ್ಸ್ನ ಹಿಂದೆ ನೀವು ಎಷ್ಟು ಓದಿದ್ದೀರೋ ಅದು ಬಹಳ ಒಳ್ಳೆಯದೇ, ಬಹಳ ಸಂತೋಷವೇ. ಸಾಮಾನ್ಯವಾಗಿ ಮಕ್ಕಳದ್ದು ಹೇಗಿರ್ತದೆ ಅಂತಂದರೆ, ಮಾರ್ಕ್ಸ್ ಕಡಿಮೆ ಬಂದರೆ ಟೀಚರ್ಸ್ ಕಾರಣ, ಮಾರ್ಕ್ಸ್ ಜಾಸ್ತಿ ಬಂದರೆ ನಾನು ಓದಿದ್ದೀನಿ, ನಾನು ಓದಿದ್ರಿಂದ ನನಗೆ ಮಾರ್ಕ್ಸ್ ಬಂತು, ಕಡಿಮೆ ಬಂದರೆ ಮೇಷ್ಟ್ರು ಸರಿ ಇಲ್ಲ, ಜಾಸ್ತಿ ಬಂದರೆ ನನ್ನಿಂದಾಗಿ ಅನ್ನೋವಂಥ ಭಾವನೆ ಏನು SSLC ತನಕ ನಮ್ಮಲ್ಲಿತ್ತು, ಅದನ್ನು ಬಿಟ್ಟು ಬಿಡಿ. ಮಕ್ಕಳೇ, 16 ವರ್ಷಗಳ ಕಾಲ ನಿಮ್ಮನ್ನು ಸಾಕಿ ಸಲಹಿ ನಿಮಗೋಸ್ಕರ ಅಂತ ಎಲ್ಲವನ್ನೂ ಕೊಟ್ಟಿದ್ದಾರಲ್ಲ, ಆ ಪೇರೆಂಟ್ಸನ್ನು ಮೊದಲು ಗೌರವಿಸುವಂಥದ್ದೇ ಸರಸ್ವತಿ ವಿದ್ಯಾಸಂಸ್ಥೆಯ ಮೊಟ್ಟಮೊದಲನೆಯ ಆಶಯ. ನಿಮ್ಮ ತಂದೆ ತಾಯಿಗೆ ನೀವು ಗೌರವವನ್ನು ಕೊಡಿ. MBBS, ಡಾಕ್ಟ್ರು, ಮೆಡಿಕಲ್ಲು, ಲಕ್ಷಗಟ್ಟಲೆ ದುಡ್ಡು ಅದು ಸೆಕೆಂಡರಿ. ಅದಕ್ಕಿಂತ ಮೊದಲು ನೀವು ಗೌರವ ಕೊಡಬೇಕಾಗಿರುವಂಥದ್ದು ಯಾರಿಗೆ ಅಂತಂದರೆ ನಿಮ್ಮ ತಂದೆ ತಾಯಿಗೆ. 16 ವರ್ಷಗಳ ಹಿಂದೆ ನಿಮ್ಮ ತಂದೆ ತಾಯಿ ಈ ಮಗು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಿದ್ರೆ ಇವತ್ತು ನೀವು ಇಲ್ಲಿರಲಿಲ್ಲ. ನಿಮಗೆ ಜನ್ಮ ಕೊಟ್ಟು, ನಿಮಗೆ ಬೇಕಾದಾಗ ದುಡ್ಡು ಕೊಟ್ಟು, ಹಸಿವಾದಾಗ ಬ್ರೆಡ್ ಕೊಟ್ಟು, ಅಗತ್ಯ ಬಿದ್ದಾಗ ಬ್ಲಡ್ ಕೊಟ್ಟು, ಎಲ್ಲವನ್ನೂ ಮಾಡಿ ಸಾಕಿ ಸಲಹಿದಂತಹ ನಿಮ್ಮ ತಂದೆ ತಾಯಿಗೆ ಗೌರವವನ್ನು ಸಲ್ಲಿಸುವುದೇ ಮೊಟ್ಟ ಮೊದಲನೆಯ ಕರ್ತವ್ಯ.
ಈ ಜಗತ್ತಿನಲ್ಲಿ ಭಾರತ ಅನ್ನುವಂತಹ ದೇಶ ಅತ್ಯಂತ ಆದರ್ಶವಾಗಿ ಇದ್ದದ್ದು ನಮ್ಮ ಗುರುಕುಲ ಪದ್ಧತಿಯ ಕಾರಣಕ್ಕೋಸ್ಕರ. ನಮ್ಮಲ್ಲೊಂದು ಗುರುಕುಲ ಪದ್ಧತಿ ಅಂತ ಇತ್ತು. ಈ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣವನ್ನು ಪಡೆದಂತಹ ಒಬ್ಬ ವಿದ್ಯಾರ್ಥಿಗೆ ಅವನು ಶಿಕ್ಷಣ ಪಡೆದು ವಾಪಸ್ ಹೋಗುವಾಗ ಸೆಂಡ್ ಆಫ್ ಕಾರ್ಯಕ್ರಮ ಅಂತ ಈಗ ಮಾಡ್ತಾರಲ್ಲ, ಹೀಗೆಯೇ ಸೆಂಡ್ ಆಫ್ ಕಾರ್ಯಕ್ರಮವನ್ನು ಮಾಡಿದಾಗ ಗುರುಗಳು ಅಂತಿಮವಾಗಿ ಕೆಲವೊಂದಷ್ಟು ಉಪದೇಶವನ್ನು ಕೊಡ್ತಾ ಇದ್ರು. ಶಿಕ್ಷಾವಲ್ಲಿ ಅಂತ ಒಂದು ಪಾರ್ಟ್ ಇದೆ ಉಪನಿಷತ್ತಿನಲ್ಲಿ. ಗುರುಗಳು ಕೊಡುವಂತಹ ಅಂತಿಮವಾಗಿರುವ ಉಪದೇಶ, ಆ ಉಪದೇಶದಲ್ಲಿ 3 ಉಪದೇಶಗಳು ಅತ್ಯಂತ ಶ್ರೇಷ್ಠ. ಯಾವ ಯೂನಿವರ್ಸಿಟಿ ವೈಸ್ ಚಾನ್ಸಲರು ಈ ಉಪದೇಶವನ್ನು ಹೇಳೋದಿಲ್ಲ. ಯಾವುದೇ ವಿಶ್ವವಿದ್ಯಾನಿಲಯಗಳಲ್ಲೂ ನಿಮಗೆ ಈ ಉಪದೇಶ ಸಿಗೋದಿಲ್ಲ. ಸರಸ್ವತಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಉಪನಿಷತ್ತಿನ ಉಪದೇಶ ನಿಮಗೆ ಸಿಗ್ತಾ ಇದೆ. ಎಂಥ ಅದ್ಭುತವಾಗಿರುವ ಮಾತನ್ನ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರು ಹೇಳ್ತಾರೆ ಅಂತಂದ್ರೆ, ಮೊದಲನೆಯ ಮಂತ್ರ 12 ವರ್ಷ ನೀನು ಪಾಠ ಕಲ್ತಿದ್ದಿ, 14 ವರ್ಷ ಇಂಟರ್ನ್ಶಿಪ್ ಎಲ್ಲ ಸೇರಿ ನೀನು ಶಿಕ್ಷಣ ಪಡೆದಿದ್ದಿ, ನೋಡಪ್ಪ ನನಗಿಷ್ಟು ಕೊಡಬೇಕು ಅಂತ ಯಾವ ಗುರುವೂ ಹೇಳುವುದಿಲ್ಲ. ಗುರುವಿನ ಅಂತಿಮ ಆಶಯ ಯಾವುದಿದೆ ಅಂತಂದ್ರೆ, ಮಾತೃದೇವೋ ಭವ, ನಿನ್ನ ತಾಯಿಯನ್ನ ನೀನು ದೇವರು ಅಂತ ತಿಳಿದುಕೋ. ಅಲ್ಲ ಸಾರ್, 12 ವರ್ಷ ಶಿಕ್ಷಣ ಪಡೆದು MBBS ಡಿಗ್ರಿ ಪಡ್ಕೊಂಡು ದುಡ್ಡು ಮಾಡು ಅಂತ ಹೇಳೋ ಬದಲು ಇಂಜಿನಿಯರ್ ಆಗಿ ದುಡ್ಡು ಮಾಡು, 5 ಡಿಜಿಟ್ ಸ್ಯಾಲ್ರಿ ತಗೋ, 4 ಚಕ್ರದ ಗಾಡಿ ತಗೋ, 3 ಬೆಡ್ರೂಮ್ನ ಮನೆ ಇಟ್ಕೋ, 2 ಮುದ್ದಾದ ಮಕ್ಕಳನ್ನ ಪಡಿ, ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋವಂತಹ ಹೆಂಡತಿ ಅಥವಾ ಗಂಡ ನಿನ್ನ ಜೊತೆಗೆ ಇರಲಿ ಅಂತ ನೀವು ಆಶೀರ್ವಾದ ಮಾಡೋ ಬದಲು ಅಮ್ಮನನ್ನ ದೇವರು ಅಂತ ತಿಳ್ಕೊಳ್ಳಿ ಅಂತ ಯಾಕೆ ಸರಸ್ವತಿ PU ಕಾಲೇಜಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಂದ್ರೆ, ಅಮ್ಮನಿಗಿಂತ ದೊಡ್ಡ ದೇವರು ಈ ಜಗತ್ತಿನಲ್ಲಿ ಬೇರೆ ಯಾರಿದ್ದಾರೆ? ಒಂದು ಪ್ರಶ್ನೆಯನ್ನ ಗುರುಗಳು ಕೇಳ್ತಾರೆ, ಈ ಜಗತ್ತಿನ ಅತ್ಯಂತ ಸುಂದರವಾಗಿರುವ, ಪವಿತ್ರವಾಗಿರುವ, ಶ್ರೇಷ್ಠವಾಗಿರುವ ಸ್ಥಳ ಯಾವುದು ಅಂತ ಶಿಕ್ಷಕರು ವಿದ್ಯಾರ್ಥಿಯ ಬಳಿಯಲ್ಲಿ ಪ್ರಶ್ನೆ ಮಾಡಿದಾಗ ವಿದ್ಯಾರ್ಥಿಗಳೆಲ್ಲ ಹೇಳ್ತಾ ಹೋಗ್ತಾರೆ, ಗುರುಗಳೇ ಅಯೋಧ್ಯೆ ಅತ್ಯಂತ ಪವಿತ್ರವಾಗಿರುವ ತೀರ್ಥಕ್ಷೇತ್ರ, ಕಾಶಿ ಪವಿತ್ರವಾಗಿರುವ ತೀರ್ಥಕ್ಷೇತ್ರ, ಮುರುಡೇಶ್ವರ ಪವಿತ್ರ ತೀರ್ಥಕ್ಷೇತ್ರ, ಗೋಕರ್ಣ ಪವಿತ್ರ ತೀರ್ಥಕ್ಷೇತ್ರ ಅಂತೆಲ್ಲ ವಿದ್ಯಾರ್ಥಿಗಳು ಉತ್ತರ ಕೊಟ್ಟಾಗ ಗುರುಗಳ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಹೇಳ್ತಾರೆ, ಅಯೋಧ್ಯೆ, ಕಾಶಿ, ಮಥುರಾ, ಗೋಕರ್ಣ, ಮುರುಡೇಶ್ವರ, ಉಡುಪಿ, ಧರ್ಮಸ್ಥಳ, ಕೊಲ್ಲೂರು, ಸುಬ್ರಹ್ಮಣ್ಯ ಎಲ್ಲವೂ ಶ್ರೇಷ್ಠವೇ, ಎಲ್ಲವೂ ಪವಿತ್ರವೇ. ಆದರೆ ಅತ್ಯಂತ ಪವಿತ್ರವಾಗಿರುವ ತೀರ್ಥಕ್ಷೇತ್ರ ಯಾವುದು ಅಂತಂದ್ರೆ ಮಕ್ಕಳೇ, ನಿಮ್ಮ ತಾಯಿಯ ಮಡಿಲು. ನಿಮ್ಮ ತಾಯಿಯ ಮಡಿಲಿಗಿಂತ ಪವಿತ್ರವಾಗಿರುವ ತೀರ್ಥಕ್ಷೇತ್ರ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ನೀವು ಸೋತು ಸುಸ್ತಾದಾಗ, ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬಂದಾಗ, ಬದುಕಿನಲ್ಲಿ ಯಾವತ್ತಾದರೂ ಸೋತಾಗ, ಕುರ್ಲಾನ್ ಬೆಡ್ನ ಮೇಲೆ ಮಲಗಿದ್ರೆ ನಿಮಗೆ ಎಷ್ಟು ಸುಖ ಸಿಗ್ತದೆ ಅಂತ ಗೊತ್ತಿಲ್ಲ. ಆದರೆ 150 ರೂಪಾಯಿ ಕೊಟ್ಟು ಕಾಟನ್ ಸೀರೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲೇ ಬೆಳಗ್ಗಿಂದ ರಾತ್ರಿ ತನಕ ನಿಮಗೋಸ್ಕರ ಕೆಲಸ ಮಾಡುವ ನಿಮ್ಮ ತಾಯಿ ನಿತ್ಯ ಅನ್ನಪೂರ್ಣೇಶ್ವರಿಯ ತೊಡೆಯ ಮೇಲೆ ಮಲಗಿದಾಗ ಆ ಅಮ್ಮ ತನ್ನ ಕೈ ಬೆರಳುಗಳನ್ನು ನಿಮ್ಮ ತಲೆಯ ಮೇಲೆ ಮುಂಗುರುಳಿನ ಆ ಕಡೆಗೆ ನೇವರಿಸಿದಾಗ ಸಿಗುವಂತಹ ಸುಖ ಈ ಜಗತ್ತಿನಲ್ಲಿ ಬೇರೆಲ್ಲೂ ಸಿಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ತಾಯಿಯನ್ನ ದೇವರು ಅಂತ ತಿಳ್ಕೋ. ನಾಳೆ ಬೆಳಗ್ಗೆ ಕಾಲೇಜಿಗೆ ಬರುವುದಕ್ಕಿಂತ ಮೊದಲು ನಿನ್ನ ತಾಯಿ ನಿನಗೆ ದೇವರೆಂಬ ಅರಿವಾಗದಿದ್ದರೆ JEE ನೀಟ್ಗಳು ಅರಿವಾಗುವುದಿಲ್ಲ. 2ನೇ ಪ್ರಶ್ನೆಯನ್ನ ಗುರುಗಳು ಕೇಳ್ತಾರೆ, ಮಕ್ಕಳೇ ಈ ಜಗತ್ತಿನ ಅತ್ಯಂತ ಎತ್ತರವಾದ ಪರ್ವತ ಯಾವುದು ಅಂತ ಕೇಳಿದ್ರಂತೆ. ಹುಡುಗರೆಲ್ಲ ಉತ್ತರ ಕೊಟ್ಟರು, ಸಾರ್ ಹಿಮಾಲಯ ಪರ್ವತ ಎತ್ತರವಾದ ಪರ್ವತ, ಕಾಂಚನಗಂಗಾ ಎತ್ತರವಾದ ಪರ್ವತ, ನಮ್ಮ ಶಿರ್ಸಿ ಅಂಕೋಲಾ ಕಾರವಾರದಲ್ಲಿರೋ ಬೆಟ್ಟವೇ ಜಗತ್ತಿನ ಎತ್ತರವಾದ ಪರ್ವತ ಅಂತೆಲ್ಲ ವಿದ್ಯಾರ್ಥಿಗಳು ಉತ್ತರ ಕೊಟ್ಟಾಗ ಗುರುಗಳು ಮತ್ತೆ ಆ ವಿದ್ಯಾರ್ಥಿಗಳನ್ನು ಎಚ್ಚರಿಸ್ತಾರೆ, ಹೇಳ್ತಾರೆ, ಈ ಜಗತ್ತಿನ ಎತ್ತರವಾದ ಪರ್ವತ ಹಿಮಾಲಯ, ಕಾಂಚನಗಂಗಾ, ಇನ್ನೊಂದು ಮತ್ತೊಂದು ಯಾವುದೂ ಅಲ್ಲ ಮಕ್ಕಳೇ. ಎತ್ತರವಾದ ಪರ್ವತ ಅಂತ ಯಾವುದಾದ್ರೂ ಒಂದಿದ್ರೆ ಅದು ನಿಮ್ಮ ಅಪ್ಪನ ಹೆಗಲು. ಅಪ್ಪನ ಹೆಗಲಿಗಿಂತ ಎತ್ತರವಾದ ಪರ್ವತ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ, ಈಗಲ್ಲ, ನೀವೊಂದು 5, 6ನೇ ಕ್ಲಾಸ್ ಎಲ್ಲ ಅಥವಾ ಅದಕ್ಕಿಂತ ಕಡಿಮೆ ಇದ್ದಾಗ 3 ವರ್ಷ 4 ವರ್ಷ 5 ವರ್ಷ ಎಲ್ಲ ಇದ್ದು ಊರಲ್ಲಿ ಯಾವುದಾದ್ರೂ ಒಂದು ಜಾತ್ರೆ ಆದರೆ, ಕುಮಟಾದ ದೊಡ್ಡ ಜಾತ್ರೆಗೆ ಹೋದರೆ, ಶಿರ್ಸಿ ಮಾರಿಕಾಂಬಾದ ಜಾತ್ರೆಗೆ ಹೋದರೆ, ಅಮ್ಮ ಮಧ್ಯಾಹ್ನದ ತನಕ ಅಮ್ಮ ತುಂಬ ಫಿಟ್,
ಅಮ್ಮ ಅಂತ ಹೇಳಿದರೆ ಅಮ್ಮ ನೇರ ಎತ್ತುಕೊಂಡು ಸೊಂಟದ ಮೇಲೆ ಇಟ್ಕೊಳ್ತಾಳೆ. ಆದರೆ ಅಪ್ಪ ಅಂತ ರಾತ್ರಿ ನಮಗೆ ನೆನಪಾಗಿ ನಡೆಯುವುದಕ್ಕೆ ಸುಸ್ತಾದಾಗ ಅಪ್ಪ ಅಂತ ಹೇಳಿದರೆ ಅಪ್ಪ ಸೊಂಟದ ಮೇಲೆಲ್ಲ ಇಟ್ಕೊಂಡು ನಡೆಯುವುದಿಲ್ಲ. ಅಪ್ಪ ಏನಿದ್ರು ಕೂಡ ಎತ್ಕೊಂಡು ಹೆಗಲ ಮೇಲೆ ಇಟ್ಕೊಳ್ತಾನೆ. ಆ ಹೆಗಲ ಮೇಲೆ ಮಗುವನ್ನು ಇಟ್ಟುಕೊಂಡ ಅಪ್ಪ ನಡಿಬೇಕಾಗಿದ್ರೆ ಮಗನಿಗೆ ಅಥವಾ ಮಗಳಿಗೆ ಅನ್ನಿಸ್ತದೆ ಅಂತಂದರೆ, ನಾನು ರಾಜಸಿಂಹಾಸನದಲ್ಲಿ ಕೂತಿದ್ದೇನೆ, ನನ್ನ ಅಪ್ಪ ಅಂತಂದರೆ ಅದು ಆನೆ ಅಂಬಾರಿ ಇದ್ದ ಹಾಗೆ ಅದರ ಮೇಲೆ ಕುಳಿತುಕೊಂಡು ನಾನು ಸವಾರಿ ಮಾಡ್ತಾ ಇದ್ದೇನೆ ಅಂತ ಒಬ್ಬ ಮಗುವಿಗೆ ಅನ್ನಿಸ್ತದಲ್ಲ, ಅಂತಹ ಅಪ್ಪನ ಪ್ರೀತಿ, ಅಮ್ಮನ ವಾತ್ಸಲ್ಯ, ಅದನ್ನು ಯಾವತ್ತೂ ಮರೆಯಬೇಡಿ. ಅದನ್ನು ಮರೆತರೆ ನೀವು ಪಡೆದ ಡಿಗ್ರಿಗೆ ಯಾವ ವ್ಯಾಲ್ಯೂ ಇಲ್ಲ, ಅದು ಬರೀ ಅ ಪೀಸ್ ಆಫ್ ಪೇಪರ್ ಅಷ್ಟೇ. ಡಿಗ್ರಿ ಸರ್ಟಿಫಿಕೇಟ್ ಅನ್ನೋದು ಬರೀ ಪೀಸ್ ಆಫ್ ಪೇಪರ್ ಅಲ್ಲ. ಅಪ್ಪ ಮತ್ತು ಅಮ್ಮನನ್ನು ಯಾವಾಗ ಪ್ರೀತಿಸಬೇಕು ಅಂದರೆ ಪ್ರತಿದಿನ ಪ್ರೀತಿಸಬೇಕು. ಅಪ್ಪ ಮತ್ತು ಅಮ್ಮನನ್ನು ಯಾವಾಗ ಗೌರವಿಸಬೇಕು ಅಂದರೆ ಪ್ರತಿದಿನ ಗೌರವಿಸಬೇಕು. ಅಪ್ಪ ಮತ್ತು ಅಮ್ಮನಿಗೆ ಯಾವಾಗ ನಾನು ಶ್ರದ್ಧೆಯನ್ನು ಸಮರ್ಪಣೆ ಮಾಡಬೇಕು ಅಂದರೆ ಪ್ರತಿದಿನ ಸಮರ್ಪಣೆ ಮಾಡಬೇಕು. ಅಪ್ಪ ಮತ್ತು ಅಮ್ಮ ನಾಳೆ ದಿವಸ A4 ಸೈಜ್ ಶೀಟಲ್ಲಿ ಸೇರ್ಕೊಂಡು ಬಿಟ್ಟು ಅದರ ಮೇಲೊಂದು ಕನ್ನಡಿ ಹಾಕಿ ಗೋಡೆ ಮೇಲಿಟ್ಟು ಇವರು ನನ್ನ ಅಪ್ಪ ಇವರು ನನ್ನ ಅಮ್ಮ ಅಂತ ಒಂದು ಗಂಧದ ಹಾರ ಹಾಕಿ ವರ್ಷಕ್ಕೊಮ್ಮೆ ಊದ್ಕಡ್ಡಿ ಹಚ್ಚಿಸಿದ ಬಳಿಕ ಅಪ್ಪ ಬೇಕಿತ್ತು ನನ್ನ ಜೊತೆ, ಅಮ್ಮ ಬೇಕಿತ್ತು ಅಂದರೆ ಇಲ್ಲ. ಯಾವಾಗ ನನ್ನ ಜೊತೆಯಲ್ಲವರಿದ್ದಾರೋ ಆವಾಗ ಅವರನ್ನು ವ್ಯಾಲ್ಯೂ ಮಾಡಬೇಕೇ ಹೊರತು ನಮ್ಮನ್ನು ಬಿಟ್ಟು ಹೋದ ಬಳಿಕ ಅಮ್ಮನಿಗದಿಷ್ಟ ಅಪ್ಪನಿಗಿದಿಷ್ಟ ಅಂತ ಕೊರಗುವಂಥದ್ದಲ್ಲ. ಇವತ್ತು ನಮ್ಮೆಲ್ಲರ ಆಶಯಗಳು ಕೂಡ ಸರಸ್ವತಿ ವಿದ್ಯಾಸಂಸ್ಥೆಯ ಮೂಲಕ ಇರಬೇಕಾಗಿರುವಂಥದ್ದು, ನಾನು ನನ್ನ ತಂದೆ ಮತ್ತು ತಾಯಿಯನ್ನು ಗೌರವಿಸ್ತೇನೆ, ಅವರ ಮನಸ್ಸಿಗೆ ನೋವಾಗದಂತೆ ನಾನು ನಡ್ಕೊಳ್ತೇನೆ. ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು, ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು ಅಂತ ಕೇಳ್ತಾರೆ. ಅಪ್ಪ ಅಮ್ಮನ ಮನಸ್ಸಿಗೆ ನೋವು ಕೊಟ್ಟು ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳದೆ, ಮಕ್ಕಳೇ ನೆನಪು ಮಾಡ್ಕೊಳ್ಳಿ, ನಿಮಗೆಲ್ಲ ಚಡ್ಡಿ ಹಾಕ್ಲಿಕ್ಕೆ ಬರ್ತಾ ಇರಲಿಲ್ಲ, ನನ್ನನ್ನೂ ಸೇರಿಸಿ, ನಮ್ಮೆಲ್ಲರನ್ನೂ ಸೇರಿಸಿ. ಚಡ್ಡಿ ಹಾಕ್ಲಿಕ್ಕೆ ಬರ್ತಾ ಇರಲಿಲ್ಲ, ಅಂಗಿ ಹಾಕ್ಲಿಕ್ಕೆ ಬರ್ತಾ ಇರಲಿಲ್ಲ, ಬೆತ್ತಲಾಗಿ ತಿರುಗಾಡ್ತಾ ಇದ್ವಿ. ಎಲ್ಲಿ 1 ಮಾಡಬೇಕು ಎಲ್ಲಿ 2 ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಕಂಟ್ರೋಲೇ ಇರಲಿಲ್ಲ ಶರೀರಕ್ಕೆ. ಆ 5 ತಿಂಗಳು 6 ತಿಂಗಳಲ್ಲಿ ನಮ್ಮನ್ನು ಅಮ್ಮ ನೆಲದಲ್ಲಿ ಬಿಟ್ಟು ಎಲ್ಲೋ ಕೆಲಸಕ್ಕೆ ಹೋಗಬೇಕಾಗಿದ್ರೆ ನಾವು 1 ಮಾಡ್ತಾ ಇದ್ವಿ, 2 ಮಾಡ್ತಾ ಇದ್ವಿ, ಕೊನೆಗೆ ಅದೆರಡನ್ನೂ ಸೇರಿಸಿ ಫೇರ್ ಆ್ಯಂಡ್ ಲವ್ಲಿ ಥರ ಒಂದು ಕ್ರೀಮನ್ನು ಮಾಡಿಬಿಟ್ಟು ನಮ್ಮ ಮೈಗೆಲ್ಲ ಹಚ್ಕೊಂಡು ಆನಂದ ಪಡ್ತಾ ಇದ್ವಲ್ಲ. ಆವಾಗ ಅಮ್ಮ ಬಂದು ಸ್ವಚ್ಛ ಭಾರತ್ ಅಂತ ನಮ್ಮನ್ನು ಕುಮಟಾ ನಗರಸಭೆ ಪುರಸಭೆ ವಾಹನಕ್ಕೆ ಬಿಟ್ಟಿದಾರ. ಅಮ್ಮ ಏನು ಮಾಡಿದ್ರು, ನಮ್ಮನ್ನು ಬಚ್ಚಲ ಮನೆಗೆ ಕರ್ಕೊಂಡೋದ್ರು. ಕಾಲನ್ನು ಬಿಡಿಸಿಟ್ಟು ಅಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೊಂಡ್ರು. ಹಂಡೆಯಿಂದ ಬಿಸಿ 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 ನೀರು ತೆಗೆದ್ರು. ಮಗುವಿಗೆ ಎಷ್ಟು ಬೇಕೋ ಅಷ್ಟು ಹದ ಮಾಡಿಕೊಂಡ್ರು. ನಮ್ಮ ತಲೆಯನ್ನು ಅಮ್ಮ ಕಾಲಿನ ಕಡೆ ಇಟ್ಕೊಂಡು ನಮ್ಮ ಕಾಲನ್ನು ಅಮ್ಮ ಅವಳ ಹೊಟ್ಟೆ ಕಡೆ ಎಳ್ಕೊಂಡು ನಮ್ಮ ಮೇಲೆ ಇದ್ದ ಮಲ ಮೂತ್ರ ಎಲ್ಲ ತೆಗೆದು ಬೆಚ್ಚನೆ ಸ್ವಚ್ಛನೆ ಬಟ್ಟೆಯಲ್ಲಿ ಒರೆಸಿಬಿಟ್ಟು ವಾಪಸ್ ತಂದು ತೊಟ್ಟಿಲಲ್ಲಿಟ್ಟು ಇಲ್ಲಿಗೊಂದು ಕಪ್ ಕಾಡಿಗೆ, ಇಲ್ಲಿಗೊಂದು ಕಪ್ ಕಾಡಿಗೆ, ಇಲ್ಲಿಗೊಂದು ಕಪ್ ಕಾಡಿಗೆ ಇಟ್ಟು ಜಾನ್ಸನ್ ಆ್ಯಂಡ್ ಜಾನ್ಸನ್ ಪೌಡರೆಲ್ಲ ಹಾಕಿ ಅಲ್ಲೆಲ್ಲೆಲ್ಲೆಲ್ಲೇ ಮುದ್ದು ರಾಧೆ, ಅಲ್ಲೆಲ್ಲೆಲ್ಲೆಲ್ಲೇ ಮುದ್ದು ಕೃಷ್ಣ ಅಂತ ನಮ್ಮನ್ನು ಹೇಳಿ ನಮ್ಮನ್ನು ಎತ್ತರಕ್ಕೆ ಬೆಳೆಸಿದ್ಲಲ್ಲ. ಇವತ್ತು 15 ವರ್ಷ ಆಯಿತು, 16 ವರ್ಷ ಆಯಿತು. ಜಾಸ್ತಿ ಮೊಬೈಲ್ ನೋಡಿದಾಗ, ಮಗು ಮೊಬೈಲ್ ನೋಡಬೇಡ, ನಿಂಗೆ ಗೊತ್ತಿಲ್ಲ, ನಿಂಗೆ ಅರ್ಥ ಆಗೋದಿಲ್ಲ. IPL ನೋಡಬೇಡ, ಕೊಹ್ಲಿಗೆ ಮಾತ್ರ ಕಪ್ ಸಿಗೋದು. ನಾಳೆ ಕೊಹ್ಲಿಗೆ ಕಪ್ ಸಿಕ್ಕಿದ್ರೆ ನಿನ್ನ ಎಕ್ಸಾಮಿನೇಷನ್ಗೆ ಬಂದು ಕೊಹ್ಲಿ ಬರಿತಾನ, ನಿನಗೆ ಚಿಪ್ ಮಾತ್ರ. ಓದು ಅಂತ ಅಪ್ಪ ಹೇಳಿದರೆ ನಿನಗದೆಲ್ಲ ಗೊತ್ತಾಗೋದಿಲ್ಲ. 15 ವರ್ಷ 16 ವರ್ಷ 5 ತಿಂಗಳಲ್ಲಿ ನನಗೆ ಬಾಯಿ ಬರದೇ ಇದ್ದಾಗ ಅಮ್ಮನಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ಇವತ್ತು 16 ವರ್ಷ ನನಗಾಗಿದೆ, ಅಮ್ಮ ನಿನಗೇನು ಅರ್ಥ ಆಗೋದಿಲ್ಲ ಅಂತ SLC ಜಸ್ಟ್ ಪಾಸ್ ಆದ ಹುಡುಗ ಅಮ್ಮನಿಗೆ ಹೇಳ್ತಾನೆ. ಇನ್ನೂ PUCಗೆ ಬರಲಿಲ್ಲ, ಇನ್ನೂ CET ಕ್ರ್ಯಾಕ್ ಮಾಡಲಿಲ್ಲ, ನಿನಗೇನು ಅರ್ಥ ಆಗೋದಿಲ್ಲ ಅಂತ ಅಪ್ಪ ಅಮ್ಮನಿಗೆ ನಾವು ಹೇಳ್ತೇವೆ ಅಂತಂದರೆ ನಮಗಿಂತ ದೊಡ್ಡ ದಡ್ಡರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಹಾಗಾಗಿ ತಂದೆಯನ್ನು ಗೌರವಿಸುವ, ತಾಯಿಯನ್ನು ಗೌರವಿಸುವ, ಮೂರನೆಯದ್ದು ಶಿಕ್ಷಕರನ್ನು ಗೌರವಿಸುವ. ಯಾವ ಟೀಚರ್ಸು ನಿಮ್ಮ ಋಣಕ್ಕೆ ಬಿದ್ದಿಲ್ಲ. ಮಕ್ಕಳು ಅಂದ್ಕೊಂಡಿರ್ತಾರೆ ನಾನು ಕೊಡೋ ಫೀಸಿಂದ ಟೀಚರ್ ಮನೆಯಲ್ಲಿ ಸೋನಾ ಮಸೂರಿ ಅನ್ನ ಬೇಯ್ತದೆ. ಇಲ್ಲ, ಯಾವ ಟೀಚರ್ಗಳು ನಿಮ್ಮ ಋಣದಲ್ಲಿ ಬಿದ್ದಿಲ್ಲ. ಆ ಎಲ್ಲ ಟೀಚರ್ಗಳು ಕೂಡ ನಿಮಗೋಸ್ಕರ ಕೆಲಸ ಮಾಡ್ತಾರೆ. ನೀವು ಅಂದ್ಕೊಂಡಿರ್ತೀರಿ ನಾನು 5 ಗಂಟೆ ಓದ್ತೇನೆ, ಏನು ಫಿಸಿಕ್ಸ್ ಸರ್ಗೆ, ಕಿರಣ್ ಸರ್ಗೆ ಬರೀ ಫಿಸಿಕ್ಸ್ ಮಾತ್ರ, ನನಗೆ 6 ಸಬ್ಜೆಕ್ಟ್ ಇಲ್ವಾ? ಯಾರು ಗ್ರೇಟು?
ನಾನು 6 ಸಬ್ಜೆಕ್ಟ್ ಓದ್ತೇನೆ, ಸರ್ ಫಿಸಿಕ್ಸ್ ಮಾತ್ರ ಮಾಡ್ತಾರೆ, ಸರ್ ಮ್ಯಾಥ್ಸ್ ಮಾತ್ರ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರಿ. ಆದರೆ ನೆನಪಿಟ್ಕೊಳ್ಳಿ, ನಾನು ಹಾಗೆ ಅಂದ್ಕೊಂಡಿದ್ದೆ. ನಾನು ಡಿಗ್ರಿಗೆ ಹೋಗಬೇಕಾಗಿದ್ರೆ, MSc ಮಾಡಬೇಕಾಗಿದ್ರೆ ನೀನು ಮುಂದೆ ಏನಾಗ್ತಿ ಅಂತ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ನಾನು ಟೀಚರ್ ಆಗ್ತೇನೆ. ಯಾಕೆಂದರೆ 1 ವರ್ಷ ಓದಿದರೆ ಸಾಕು, 35 ವರ್ಷ ಓದಬೇಕೆಂದಿಲ್ಲ. 6 ಸಬ್ಜೆಕ್ಟ್ ಓದಬೇಕಾಗಿಲ್ಲ, ಒಂದೇ ಸಬ್ಜೆಕ್ಟ್ ಓದಿದ್ರೆ ಸಾಕು, ಮತ್ತು 35 ವರ್ಷ ಓದಬೇಕಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನೀವು ಕೆಲವೊಮ್ಮೆ ಹಾಗೆ ಅಂದ್ಕೊಂಡಿರ್ತೀರಿ. ಏನು, ಕಳೆದ ವರ್ಷವೂ ಪೈಥಾಗೊರಸ್ಸೇ ಮಾಡಿದ್ರು, ಕಳೆದ ವರ್ಷವೂ ಥೇಲ್ಸ್ ಥಿಯರಮ್ಮೇ ಮಾಡಿದ್ರು, ಕಳೆದ ವರ್ಷವೂ ಎ ಕ್ರೈಟೀರಿಯಾವೇ ಮಾಡಿದ್ರು ಮ್ಯಾಥ್ಸಲ್ಲಿ, ಈ ವರ್ಷವೂ ಅದೇ ಮಾಡ್ತಾರೆ. ನನ್ನ ಅಣ್ಣನಿಗೂ ಅದೇ ಮಾಡಿದ್ರು, ನನಗೂ ಅದೇ ಮಾಡಿದ್ರು, ನಾಳೆ ನನ್ನ ತಂಗಿಗೂ ಅದೇ ಮಾಡ್ತಾರೆ. ಅದು ಬಿಟ್ಟು ಬೇರೇನು ಕಲಿತಾರೆ ಇವರು ಅಂತ ನಾನು ಅಂದ್ಕೊಂಡಿದ್ದೆ. ಯಾವಾಗ ಫಸ್ಟ್ ಟೈಮ್ ಕೈಯಲ್ಲಿ ಬಳಪ ಹಿಡ್ಕೊಂಡು ಚಾಕ್ ಪೀಸ್ ಇಟ್ಕೊಂಡು ಪಾಠ ಮಾಡ್ಲಿಕ್ಕೆ ಬಂದೋ, ಆವಾಗ ನನಗನ್ನಿಸ್ತು ಮಕ್ಕಳು 4 ಗಂಟೆ ಓದಿದ್ರೆ ನಾನು 8 ಗಂಟೆ ಓದಬೇಕು ಅಂತ. ನಾನು 8 ಗಂಟೆ ಓದಬೇಕು. ಯಾಕೆ ಅಂದರೆ ಒಬ್ಬ ಟೀಚರ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಹಿಂದಿನ ದಿವಸ ರಾತ್ರಿ ಅಂದರೆ, ಒಬ್ಬ ಸ್ಟೂಡೆಂಟನ್ನು ಪ್ರಭುಗಳು ಹೇಳಿದರು, ಜುಲೈ ತಿಂಗಳಲ್ಲಿ ನಾವು ಪರೀಕ್ಷೆ ಮಾಡ್ತೇವೆ, 7-8 ದಿವಸಗಳಲ್ಲಿ ನಿಮ್ಮ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಿ ಕೊಡ್ತೇವೆ, ಅದಾದ ಬಳಿಕ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡ್ತೇವೆ. ಅಂದರೆ ನಮ್ಮ ಕಾಲೇಜಿಗೆ ಬಂದ ವಿದ್ಯಾರ್ಥಿಯನ್ನು ಅಸೆಸ್ ಮಾಡುವುದಕ್ಕೆ, ಅಳೆಯುವುದಕ್ಕೆ ಒಬ್ಬ ಟೀಚರ್ಗೆ 1.5 ತಿಂಗಳ ಟೈಮ್ ಬೇಕು. ಆದರೆ ಒಬ್ಬ ವಿದ್ಯಾರ್ಥಿ ಒಬ್ಬ ಟೀಚರ್ ಹೇಗೆ ಅನ್ನೋಂಥದ್ದನ್ನು ಅಳೆಯೋದಕ್ಕೆ 2.5 ನಿಮಿಷದ ಕ್ಲಾಸ್ ಸಾಕು. ಬರೀ 2.5-3 ನಿಮಿಷದ ಕ್ಲಾಸಲ್ಲಿ ನನ್ನ ಟೀಚರ್ ಹೇಗೆ ಅನ್ನೋಂಥದ್ದನ್ನು ಒಬ್ಬ ವಿದ್ಯಾರ್ಥಿ ಗುರುತಿಸಿದ್ದಾನೆ ಅನ್ನುವುದಕ್ಕೆ ಸಾಕ್ಷಿಯೇ 74 ವಿದ್ಯಾರ್ಥಿಗಳಿಂದ ಆರಂಭ ಆದ ವಿಧಾತ್ರಿಯ ಜರ್ನಿ ಇವತ್ತು 303 ನಾಟ್ಔಟಿಗೆ ಬಂದು ನಿಂತಿದೆ. ಇದೊಬ್ಬ ವಿದ್ಯಾರ್ಥಿ ಟೀಚರ್ಗೆ ಕೊಟ್ಟಂಥ ಮಾರ್ಕ್ಸು. ಟೀಚರ್ ವಿದ್ಯಾರ್ಥಿಗೆ ಕೊಟ್ಟ ಮಾರ್ಕ್ಸ್ ಅಲ್ಲ, ವಿದ್ಯಾರ್ಥಿಗಳು ವಿಧಾತ್ರಿಗೆ ಕೊಟ್ಟ ಮಾರ್ಕ್ಸು. 74 ಮಾರ್ಕ್ಸ್ ಇತ್ತು, ಇವತ್ತು 303 ನಾಟ್ ಔಟ್. ಅಂದರೆ ಜರ್ನಿ ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆ ಅಂತ ಅರ್ಥ. ಈ ಕಾರ್ಯವನ್ನು ಮಾಡಿದ್ಯಾರು ಅಂತಂದರೆ ನಮ್ಮ ಗುರುಗಳು. ಹಾಗಾಗಿ 3ನೆಯ ಮಂತ್ರವನ್ನು ಹೇಳ್ತಾರೆ ಶಿಕ್ಷಾವಲ್ಲಿಯಲ್ಲಿ, ಆಚಾರ್ಯ ದೇವೋ ಭವ. ನಿನಗೆ ಪಾಠ ಹೇಳಿಕೊಡುವಂತಹ ನಿನ್ನ ಗುರುಗಳನ್ನು ನೀನು ದೇವರು ಅಂತ ತಿಳ್ಕೋ. ಈ 3 ಅಂಶಗಳನ್ನು ಯಾವ ವಿದ್ಯಾರ್ಥಿ ತಿಳ್ಕೊಳ್ತಾನೆ, ಅವನನ್ನು ಜಗತ್ತಿನ ಯಾವ ಶಕ್ತಿಯೂ ಕೈ ಬಿಡಬಹುದು, ಆದರೆ ತಾನು ನಂಬಿರುವಂತಹ ದೇವರು ಮಾತ್ರ ಕೈ ಬಿಡುವುದಕ್ಕೆ ಸಾಧ್ಯ ಇಲ್ಲ. ಇದು ತಾಯಿಗೆ, ತಂದೆಗೆ ಮತ್ತು ಗುರುಗಳಿಗಿರುವಂತಹ ವಿಶೇಷವಾಗಿರುವ ಚಿಂತನೆಗಳು. ನಾನೆಲ್ಲ ಪೋಷಕರಲ್ಲಿ ಕೇಳ್ಕೊಳ್ತೇನೆ, ನಿಮ್ಮ ಮಕ್ಕಳಿಗೆ ನೀವು ಮೊಬೈಲನ್ನು ಕೊಡ್ತೀರಿ ಅಂತಂದರೆ, SLCಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅದಕ್ಕೋಸ್ಕರ ಮೊಬೈಲ್ ಗಿಫ್ಟು, ಬರ್ಡೇ ಬಂದಿದೆ ಅದಕ್ಕೋಸ್ಕರ ಮೊಬೈಲ್ ಗಿಫ್ಟು, ಮಗ LKGಯಿಂದ ಕೇಳ್ತಾ ಇದ್ದ ನನಗೂ ಒಂದು ಮೊಬೈಲ್ ಬೇಕು, ಆ್ಯಪಲ್ ಕೊಡು ಅಂತ ಕೇಳಿದ್ದಕ್ಕೆ ನೀವು ಚಿಕ್ಕು ಮುಸುಂಬಿ ಎಲ್ಲ ತಂದು ಕೊಟ್ರೆ, ಅಂದರೆ ಆ್ಯಪಲ್ ಫೋನು, ಚಿಕ್ಕು ಫೋನು, ಮುಸುಂಬಿ ಫೋನು ಅಂತೆಲ್ಲ ನೀವು ಮಕ್ಕಳಿಗೆ ತಂದು ಕೊಟ್ಟರೆ, ನೆನಪಿಟ್ಕೊಳ್ಳಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಅರ್ಥ. ಮಕ್ಕಳಿಗೆ ಮೊಬೈಲ್ ಫೋನಿನ ಅಗತ್ಯ ಇಲ್ಲ. ಇವತ್ತು ಮೊಬೈಲ್ನ ಕಾರಣದಿಂದಲಾಗಿ ಎಂಥೆಲ್ಲ ಅವಾಂತರಗಳಾಗ್ತಿದೆ ಅನ್ನೋಂಥದ್ದು ನಿಮಗೆ ಗೊತ್ತಿದೆ. ಮಕ್ಕಳಿಗೆ ಮೊಬೈಲ್ ಫೋನ್ನ ಅಗತ್ಯ ಇಲ್ಲ. ಆ ಮೊಬೈಲನ್ನು ನೋಡಿಕೊಂಡು ಇಂಟರ್ನೆಟ್ನ ಮೂಲಕ ಆನ್ಲೈನ್ನಲ್ಲಿ ಏನೋ ಸಾಧನೆ ಮಾಡುವಂಥದ್ದು ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಬೇಕು ಅಂತಂದರೆ ಸಂಸ್ಥೆ ಹೇಳುತ್ತದೆ. ಸಂಸ್ಥೆ ಹೇಳುವ ಮೊದಲು ದಯವಿಟ್ಟು ಮಕ್ಕಳಿಗೆ ಮೊಬೈಲನ್ನು ಕೊಡಿಸಬೇಡಿ. ದಯವಿಟ್ಟು ಮಕ್ಕಳ ಕೈಗೆ ಮೊಬೈಲನ್ನು ಕೊಟ್ಟ ಬಳಿಕ ಒಂದು ರೂಮ್ ಒಳಗಡೆ ಹೋಗಿ ಲಾಕ್ ಮಾಡಿಕೊಂಡು ಮೊಬೈಲ್ ನೋಡ್ಕೊಳ್ಳೋದು, ಚಾಟಿಂಗ್ ಮಾಡೋದು, ಆನ್ಲೈನ್ ಕ್ಲಾಸ್ ಕೇಳೋದು ಎಲ್ಲೋ ಎಡವಟ್ಟಿದೆ ಅಂತ ಅರ್ಥ. ಲಾಕ್ ಹಾಕ್ಕೊಂಡು ಮಾತಾಡಬೇಕಾದಂಥ ಅಗತ್ಯ ಇಲ್ಲ. ಮಕ್ಕಳಿಗೆ ಮಾತಾಡಬೇಕು ಅಂತಂದರೆ ಅಪ್ಪ ಅಮ್ಮನ ಎದುರುಗಡೆಯೇ ಮಾತಾಡ್ಕೊಳ್ಬೋದಲ್ಲ. ದಯವಿಟ್ಟು ಚಾಟಿಂಗು, ಇನ್ಸ್ಟಾಗ್ರಾಮು, ಪೌಟು, ಇನ್ನೊಂದು ಮತ್ತೊಂದು, ನನಗೆ 20 ಜನ ಫಾಲೋವರ್ಸ್ ಇದ್ದಾರೆ, ನನಗೆ 500 ಜನ ಫಾಲೋವರ್ಸ್ ಇದ್ದಾರೆ, ನನಗೆ 1000 ಜನ ಫಾಲೋವರ್ಸ್ ಇದ್ದಾರೆ. ಇತ್ತೀಚೆಗೆ ಗೊತ್ತಾ ನಿಮಗೆ, ಒಬ್ಬ ಹುಡುಗಿ 18 ವರ್ಷದ ಹುಡುಗಿ ಅವಳ ಇನ್ಸ್ಟಾಗ್ರಾಮ್ ಫೋಟೋಗೆ ಲೈಕ್ ಮಾಡಲಿಲ್ಲ ಅಂತ ಸುಸೈಡ್ ಮಾಡಿಕೊಂಡ್ಳು. ಇದಕ್ಕಿಂತ ದೊಡ್ಡ ಹುಚ್ಚಿನ್ನೇನಿದೆ? ನನ್ನ ಫೋಟೋವನ್ನು ಲೈಕ್ ಮಾಡಲಿ ಮಾಡದೇ ಇರಲಿ, ನಾನೇ ನನ್ನ ಫೋಟೋವನ್ನು ಇನ್ಯಾರೋ ಲೈಕ್ ಮಾಡಬೇಕು ಅಂತ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತಂದರೆ ನನಗಿಂತ ಹುಚ್ಚ ಇನ್ನೊಬ್ಬ ಇಲ್ಲ. ಮಕ್ಕಳಿಗೆ ಯೋಚನೆ ಮಾಡಿ, ಮಕ್ಕಳ ಕೈಗೆ ಮೊಬೈಲ್ ಕೊಡುವುದು ಅಂತಂದರೆ ನೀವು ನಿಮ್ಮ ಮಕ್ಕಳನ್ನು ಕಂಪ್ಲೀಟ್ಲಿ ನಾಟ್ ರೀಚೇಬಲ್ ಇಟ್ಟ ಹಾಗೆ.
ಮಕ್ಕಳು ಯಾವಾಗಲೂ ನಿಮ್ಮ ಕೈಯಲ್ಲಿರಬೇಕು ಅಂತಂದರೆ ಮಕ್ಕಳಿಗೆ 5G ಮೊಬೈಲ್ ಕೊಡಬೇಡಿ, ನಾಳೆಯಿಂದ ಮಕ್ಕಳಿಗೆ 3G ಕೊಡಿ. ಸರ್ 5Gಗಿಂತ ತಮ್ಮ ತಾನೇ 3G ಅಂತಂದರೆ ಅಲ್ಲ. ನಾಳೆ ಬೆಳಗ್ಗಿನಿಂದ ನಿಮ್ಮ ಮಕ್ಕಳಿಗೆ 3G ಸಂಸ್ಕಾರ ಕೊಡಿ. ಮೊಬೈಲ್ ಕೊಟ್ಟಿದ್ದಿದ್ರೆ ಇವತ್ತಿಗೆ ಲಾಸ್ಟ್ ಮಾಡಿ. ಇನ್ಸ್ಟಾದಿಂದ ಹೊರಗಡೆ ಬನ್ನಿ, ಎಕ್ಸಿಂದ ಹೊರಗಡೆ ಬನ್ನಿ, ಫೇಸ್ಬುಕ್ಕಿಂದ ಹೊರಗಡೆ ಬನ್ನಿ. ನನಗೊಬ್ಬ ಸ್ಟೂಡೆಂಟ್ ಗೊತ್ತು, ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಂತಹ ಹುಡುಗ, ಶಿವಮೊಗ್ಗದ ಹುಡುಗ. ಆ ಹುಡುಗ SSLC ಟಾಪರ್ ಆಗಿದ್ದ, ಫಸ್ಟ್ ಇಯರ್ PUC ಟಾಪರ್ ಆಗಿದ್ದ, 99.5% ಬಂದಿತ್ತು, 597 ಫಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮಿನೇಷನ್. ಸೆಕೆಂಡ್ ಇಯರ್ PUC ಸೆಕೆಂಡ್ ಯೂನಿಟ್ ಟೆಸ್ಟ್ಗಿಂತ ಮೊದಲು ಮಿಡ್ ಟರ್ಮ್ ಬರುತ್ತಲ್ಲ, ಆ ಹೊತ್ತಿಗೆ ಹುಡುಗ ಕೊಲ್ಯಾಪ್ಸ್ ಆದ. 55%ಗೆ ಬಂದು ನಿಂತ್ಕೊಂಡ. ಅಪ್ಪನಿಗೆ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿಲ್ಲ, ಪೋಷಕರಿಗೆ ಗೊತ್ತಿಲ್ಲ, ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಗೊತ್ತಾಯಿತು. ಅಪ್ಪ ಅಮ್ಮನನ್ನು ಕರೆಸಿದ್ರು, ಮೊಬೈಲನ್ನು ತಗೊಂಡು ಬಂದರು. ಮೊಬೈಲಲ್ಲಿ ಇರಬೇಕಾಗಿದ್ರೆ ಇವನು ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟ್ ಆಗಿ ಬಿದ್ದೋಗ್ಬಿಟ್ಟಿದ್ದ. ಇನ್ಸ್ಟಾಗ್ರಾಮ್ ಬಿಟ್ಟು ಬೇರೇನೂ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಜೊತೆ ಕಂಪ್ಲೀಟ್ಲಿ ಚಾಟ್ ಮಾಡಿದ್ದ. ಎಷ್ಟು ಸ್ಕ್ರೋಲ್ ಮಾಡಿದರೂ ಕೂಡ ಮುಗಿಯದಷ್ಟು ಚಾಟ್. ಯಾರ ಜೊತೆಗೆ? ಡ್ಯಾಟ್ಸ್ ಏಂಜಲ್ ಅನ್ನೋ ಒಂದು ಅಕೌಂಟ್ ಜೊತೆಗೆ. ಆ ಡ್ಯಾಟ್ಸ್ ಏಂಜಲಲ್ಲಿ ಫೋಟೋ ಯಾರದ್ದಿತ್ತು? ಒಬ್ಬ ಫಿಲಮ್ ನಟಿಯದ್ದು ಫೋಟೋ ಇತ್ತು. ಆ ಫೋಟೋಗೆ ಮಾರು ಹೋಗಿದ್ದ ಈ ಹುಡುಗ. ಚೆನ್ನಾಗಿ ಓದ್ತಾ ಇದ್ದಂಥ ಹುಡುಗ, ನಾನು ಅದು ಆಗಬೇಕು ಇದಾಗಬೇಕು ಅಂತ ಯೋಚನೆ ಇದ್ದಂತಹ ಹುಡುಗ ಡ್ಯಾಟ್ಸ್ ಏಂಜಲ್ಗೆ ಸೋತೋಗಿದ್ದ. ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಮೊಬೈಲ್ ಸಿಕ್ತು. ಕಂಪ್ಯೂಟರ್ ಸೈನ್ಸ್ ಟೀಚರು ಡ್ಯಾಟ್ಸ್ ಏಂಜಲನ್ನು ಹುಡುಕಿದ್ರು. ಈ ಡ್ಯಾಟ್ಸ್ ಏಂಜಲ್ ಯಾರು ಗೊತ್ತಾ? ಈ ಹುಡುಗನ ಪಕ್ಕದಲ್ಲೇ ಕುಳಿತಿದ್ದ ಇವನ ಸ್ನೇಹಿತ ಹುಡುಗನೇ ಡ್ಯಾಟ್ಸ್ ಏಂಜಲ್. ಡ್ಯಾಟ್ಸ್ ಏಂಜಲ್ ಅನ್ನುವ ಹೆಸರಿನಲ್ಲಿ ತನ್ನ ಸ್ನೇಹಿತನನ್ನೇ ಮರಳು ಮಾಡಿದ್ದ. ಮೊಬೈಲ್ ಬೇಕಾಗಿಲ್ಲ, ನಾಳೆಯಿಂದ 3G ಕೊಡಿ ಮಗುವಿಗೆ. ಮೊದಲನೇ 3G ಮಾತಾಜಿ, ಪಿತಾಜಿ, ಗುರೂಜಿ. ಈ 3 Gಗಳು ನಿಮ್ಮ ಮಕ್ಕಳಲ್ಲಿ ಸ್ಥಿರವಾಗಿದೆ ಅಂತಂದರೆ ನಿಮ್ಮ ಮಕ್ಕಳು ಬದುಕಿನಲ್ಲಿ ಎಲ್ಲೂ ಸೋಲುವುದಕ್ಕೆ ಸಾಧ್ಯ ಇಲ್ಲ. ಸೋಲು ನಮಗೆ ಬರಬಾರದು ಅಂತಂದರೆ ಮಕ್ಕಳೇ ನಿರಂತರವಾಗಿ ಗಮನದಲ್ಲಿಟ್ಕೊಳ್ಳಿ. ಇವತ್ತು ನೀವು ಮನೆಗೆ ಹೋದ ಬಳಿಕ ಒಂದು ಪೆನ್ನು ಪೇಪರನ್ನು ತಗೊಳ್ಳಿ. ಆ ಪೆನ್ನು ಪೇಪರಲ್ಲಿ ABCDಯನ್ನು ಬರೀರಿ. ಇನ್ನೊಂದು ಸರ್ತಿ ನಾವು ABCDಯನ್ನು ಕಲಿಯೋಣ. ABCD ಬರೀರಿ. ನಿಮ್ಗೆ ABCD ಗೊತ್ತು ತಾನೆ? ಮಕ್ಕಳಿಗೆಲ್ಲ ಗೊತ್ತಲ್ಲ ABCD ಇಂಗ್ಲೀಷ್ ಆಲ್ಫಾಬೆಟ್ಟಲ್ಲಿ ಒಟ್ಟು 27 ಅಕ್ಷರಗಳಿವೆ. 20? ಒಂದು ಕಮ್ಮಿ ಆಗಿದೆಯಾ ಇವಾಗ? ಸರಿ, 26 ಅಕ್ಷರಗಳಿವೆ. ಆ 26 ಅಕ್ಷರಗಳನ್ನು ಬರೀರಿ, A ನಿಂದ Z ತನಕ. A ಅಂದರೆ 1 ಅಂತ ನಂಬರ್ ಕೊಡಿ, B 2, C 3, Z ಎಷ್ಟು? 26 ಅಂತ ನಂಬರ್ ಕೊಡಿ. ನಂಬರ್ ಕೊಟ್ಟಾದ ಮೇಲೆ ನಾನು ಕೆಲವು ಪದಗಳನ್ನು ಹೇಳ್ತೇನೆ. ಆ ಪದಗಳದ್ದು ಉದಾಹರಣೆಗೆ ಆದರ್ಶ A1, D4, A1, R ನಂಬರ್, S ನಂಬರ್, H ನಂಬರ್, A ನಂಬರ್. ಈ ತರಹ ಆಯಾಯ ಲೆಟರ್ಗಳಿಗಿರುವ ನಂಬರನ್ನು ಬರೀರಿ. ಎಕ್ಸಾಮಿನೇಷನ್ಗೆ ಹೋಗಬೇಕಾಗಿದ್ರೆ SLC ಎಕ್ಸಾಮಿನೇಷನ್ಗೆ ಹೋದವಾಗ ಮಕ್ಕಳು ಕೈ ಎತ್ತಿ ನಿಮಗೆ ಎಷ್ಟು ಜನ ಮನೆಯಲ್ಲಿ ಬೆಸ್ಟ್ ಆಫ್ ಲಕ್ ಅಂತ ಹೇಳಿದ್ದಾರೆ? ಯಾವ ಮಕ್ಕಳಿಗೂ ಹೇಳಿಲ್ವಾ ಪೇರೆಂಟ್ಸು? ಎಷ್ಟು ಜನ? ಓಕೆ ಆಲ್ಮೋಸ್ಟ್ ಎಲ್ಲರೂ ಕೈ ಎತ್ತ. ಅಂದರೆ ಸಮಸ್ಯೆ ಏನು ಅಂದರೆ ಮೊದಲನೇ ಡ್ರೋನ್ ಅವನು ಹಾರಿಸ್ಲಿ, ಆಮೇಲೆ 3ನೇ 4ನೇ ಡ್ರೋನು ನಾವು ಹಾರಿಸ್ತೀವಿ ಅಂತ. ಬೆಸ್ಟ್ ಆಫ್ ಲಕ್ ಅಂತ ಹೇಳಿದ್ರಲ್ಲ, ಈ ಫ್ರೆಂಡ್ಸು ಬೆಸ್ಟ್ ಆಫ್ ಲಕ್ ಅಂತ ಹೇಳಿದರು. ಎಷ್ಟು ಜನರಿಗೆ ಬೆಸ್ಟ್ ಆಫ್ ಲಕ್ ಕನ್ವರ್ಟ್ ಆಗಿ 625 ಬಂದಿದೆ? LUCK ನಂಬರನ್ನೆಲ್ಲ ನೀವು ಆ್ಯಡ್ ಮಾಡಿದರೆ ನಿಮಗೆ ಬರುವಂಥ ರಿಸಲ್ಟು 47%. ಎಕ್ಸಾಮ್ ಇಡೀ ವರ್ಷ ಪೂರ್ತಿ ಓದದೇ ಇದ್ದು ಎಕ್ಸಾಮ್ನ ದಿವಸ ಹನುಮಂತನ ಗುಡಿಗೋ ವೀರನಾರಾಯಣನ ಗುಡಿಗೋ ಹೋಗಿ, ಸ್ವಾಮಿ ಹನುಮಂತ, ಸ್ವಾಮಿ ವೀರನಾರಾಯಣ, ನಂದೇನೂ ಇಲ್ಲಪ್ಪ, ಎಲ್ಲ ನಿಂದೆ ಅಂತ 2 ತೆಂಗಿನಕಾಯಿ ಕೊಡ್ತೇನೆ ಅಂತಂದರೆ ವೀರನಾರಾಯಣ ದೇವಸ್ಥಾನ ಗೌರ್ಮೆಂಟ್ ಆಫೀಸ್ ಅಲ್ಲ. ಆನ್ ದ ಟೇಬಲ್
ಈ ವ್ಯವಹಾರ ವೀರನಾರಾಯಣನಲ್ಲಿ, ಹನುಮಂತನಲ್ಲಿ ನಡೆಯೋದಿಲ್ಲ. ವರ್ಷ ಪೂರ್ತಿ ಕೆಲಸ ಮಾಡದೆ ಕೊನೆಗೊಂದು ದಿವಸ ಸ್ವಾಮಿ ವೀರನಾರಾಯಣ, ಸ್ವಾಮಿ ಹನುಮಂತ, ಸ್ವಾಮಿ ಮಾರಿಕಾಂಬಾ ಕಾಪಾಡಮ್ಮ ತಾಯಿ ಅಂತ ಹೇಳಿದರೆ, ನಿಮ್ಮ ಹಾಗೆ ಎಷ್ಟು ಮಕ್ಕಳನ್ನು ಆಕೆ ಕಾಯಬೇಕು? ಯಾರಿಗೆ ಅಂತ ಅವಳು ಪರೀಕ್ಷೆ ಬರಿಬೇಕು? ಲಕ್ಕಿಂದ ಯಾವ ಬದಲಾವಣೆಗಳು ಆಗುವುದಿಲ್ಲ. ಎರಡನೇದಿದೆ ಮಿರಾಕಲ್ ಅಂತ ಒಂದು ಪದ, ಜಾದು. ಮಧು ಬಂಗಾರಪ್ಪ ಅವರಿಗೆ ಒಂದು ಜ್ಞಾನೋದಯ ಆಗಿಬಿಟ್ಟು ಇನ್ನು ಮುಂದೆ ಯಾವುದೇ ಪರೀಕ್ಷೆಗಳನ್ನು ನಡೆಸುವುದಿಲ್ಲ, ಕಾಲೇಜಿಗೆ ಬಂದು ಕುಳಿತುಕೊಂಡರೆ ಸಾಕು, ಎಲ್ಲ ಮಕ್ಕಳು ಪಾಸ್, ಎಲ್ಲ ಮಕ್ಕಳಿಗೂ 600ಕ್ಕೆ 600 ನಮ್ಮ ಸರ್ಕಾರದಿಂದ ಕೊಡಲಾಗುವುದು, ಇದು ನಮ್ಮ ಗ್ಯಾರಂಟಿ ಅಂತೇನಾದರೂ ಮಧು ಬಂಗಾರಪ್ಪನವರು ಹೇಳ್ತಾರೆ ಅಂತ ನೀವು ಕಾಯ್ತಾ ಇದ್ರೆ ಅಂಥ ಮಿರಾಕಲ್ಗಳು ನಡೆಯುವುದಿಲ್ಲ. ಎಲ್ಲ ಸಂದರ್ಭಗಳಲ್ಲೂ ಕೋವಿಡ್ನ ತಮ್ಮನೋ ಅಣ್ಣನೋ ಬಂದು ಅಟ್ಯಾಕ್ ಮಾಡಿ ಎಕ್ಸಾಮ್ ಇಲ್ಲ ಅಂತ ಆಗುವುದಿಲ್ಲ. ಮಿರಾಕಲ್ಗಳನ್ನು ಯಾರು ನಂಬ್ತಾನೋ, ಜಾದೂಗಳನ್ನು ಯಾರು ನಂಬ್ತಾನೋ ಅವನಿಗೆ ಬರೀ 63% ರಿಸಲ್ಟ್ ಮಾತ್ರ ಬರುತ್ತದೆ. ನಮಗೆ ಸಾಕಾ? ಇಲ್ಲ. ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತಾರೆ. ವರ್ಕ್ ಹಾರ್ಡ್, HARDWORK, ಹಾರ್ಡ್ ವರ್ಕ್ ಮಾಡು, ಹಾರ್ಡ್ ವರ್ಕ್ ಮಾಡು, ಹಾರ್ಡ್ ವರ್ಕ್ ಮಾಡು ಅಂತ ಹೇಳ್ತಾರೆ. ಎಸ್, ಹಾರ್ಡ್ ವರ್ಕ್ ಮಾಡಿದರೂ ಕೂಡ ರಿಸಲ್ಟ್ ಬರ್ತದೆ. ಎಷ್ಟು ಅಂತಂದರೆ 98% ಮಾತ್ರ. ಆದರೆ ನಾವು ಸರಸ್ವತಿಗೆ ನಾಳೆಯಿಂದ ಕಾಲಿಡೋದು 98%ಗೋಸ್ಕರ ಅಲ್ಲ, 98%ಗೋಸ್ಕರ ಅಲ್ಲ. ಸರಸ್ವತಿಯ ಮತ್ತು ವಿಧಾತ್ರಿಯ ಕನಸು ಮುಂದಿನ ವರ್ಷವೂ 100% ರಿಸಲ್ಟನ್ನು ಪಡೆಯುವುದಲ್ಲ. ನೆನ್ಪಿಟ್ಕೊಳ್ಳಿ ಪೋಷಕರೇ, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ವಿಧಾತ್ರಿಯ ಕನಸು ಮುಂದಿನ ವರ್ಷವೂ 100% ರಿಸಲ್ಟನ್ನು ಪಡೆಯುವುದಲ್ಲ. ಮುಂದಿನ ವರ್ಷದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿಯೊಂದು ಸಬ್ಜೆಕ್ಟಲ್ಲಿಯೂ 100 ಪಡೆಯುವಂಥದ್ದೇ ವಿಧಾತ್ರಿಯ ಕನಸು. ಪ್ರತಿ ವಿದ್ಯಾರ್ಥಿ ಪ್ರತಿ ಸಬ್ಜೆಕ್ಟಲ್ಲಿ 100 ಪಡಿಬೇಕು. ಈ ಕನಸಿಗೆ ಆಧಾರವಾಗಿರೋದು ಹಾರ್ಡ್ ವರ್ಕ್ ಅಲ್ಲ. ಹಾರ್ಡ್ ವರ್ಕ್ ಅಂದರೆ 98 ಮಾರ್ಕಿಗೆ 98%ಗೆ ನಿಂತು ಹೋಗ್ತದೆ. ಹಾಗಿದ್ರೆ ನನಗೆ 100/100 ಬರಬೇಕು ಅಂದರೆ, ನಾನು ಎಲ್ಲ ಕಡೆ ಸಾಧನೆ ಮಾಡಬೇಕು ಅಂದರೆ, ನನಗೆ ಯಾವುದಾದ್ರೂ ಒಂದು ಮ್ಯಾಜಿಕಲ್ ವರ್ಡ್, ಯಾವುದಾದ್ರೂ ಆಸಮ್ ವರ್ಡ್ ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಇರಬಲ್ಲಂತಹ ದ ಬೆಸ್ಟ್, ದ ಮೋಸ್ಟ್, ದ ಪವರ್ಫುಲ್ ವರ್ಡ್ ಯಾವುದು ಅಂತಂದರೆ ಆಟಿಟ್ಯೂಡ್ ಅಂತ ಕರೀತಾರೆ. ಆಟಿಟ್ಯೂಡ್. ನಿನ್ನೆಲ್ಲ ಆಟಿಟ್ಯೂಡ್ ಇದೆಯಾ? ಆಟಿಟ್ಯೂಡ್ ಅಂದರೆ ಯಾವುದು? ಯಾರೋ ಒಬ್ಬ ಸ್ಟೂಡೆಂಟ್ ಒಂದು ಡೌಟ್ ಕೇಳ್ತಾನೆ, ಈ ಒಂದು ಲೆಕ್ಕ ಮಾಡಿಕೊಡೋದು ಹೇಗೆ ಅಂತಂದರೆ, ನಾನು ಹೇಳ್ಕೊಡ್ತೀನಾ ಅಂತ ಹೇಳೋದು. ಆ ಆಟಿಟ್ಯೂಡ್ ಬೇರೆ. ನಾನು ಹೇಳೋವಂಥ ಆಟಿಟ್ಯೂಡ್ ಯಾವುದು ಅಂತಂದರೆ, ನಾನು ಗೆಲ್ಲಬೇಕು, ನಾನು ಕೆಲಸ ಮಾಡಬೇಕು, ನಾನು ಹೀಗೆ ಆಗಬೇಕು ಅನ್ನೋವಂತಹ ನಿಶ್ಚಿತವಾಗಿರುವ ಗುರಿಯನ್ನು ಇಟ್ಟು ಕೆಲಸ ಮಾಡ್ತೀರಲ್ಲ, ಅದನ್ನು ಆಟಿಟ್ಯೂಡ್ ಅಂತ ಕರೀತಾರೆ. ಮಕ್ಕಳೇ, ನೀವು ನಾಳೆಯಿಂದ ನಮ್ಮ ಕಾಲೇಜಿಗೆ ಬರಬೇಕಾಗಿದ್ರೆ ಏನಾಗಬೇಕಂತಿದ್ಯಪ್ಪ ಅಂತ ಪ್ರಶ್ನೆ ಕೇಳಿದರೆ, ಡೇ 1ನಲ್ಲಿ ಜೂನ್ 2ನೇ ತಾರೀಕಿಗೆ ನೀವು ಏನು ಉತ್ತರ ಕೊಡ್ತೀರೋ ನೀವು ಹಾಗೆ ಆಗಬೇಕು. ಸರ್, ನಾನು ಮೆಡಿಕಲ್ ಮಾಡಬೇಕು ಅಂತಿದ್ದೇನೆ, ನೀಟಲ್ಲಿ ಮಾರ್ಕ್ ಕಡಿಮೆ ಬಂದರೆ ಇಂಜಿನಿಯರಿಂಗ್ ಹೋಗ್ತಾನೆ ಸರ್. ಸಾರ್, ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೇನೆ, ಅದರಲ್ಲಿ ಕಡಿಮೆ ಬಂದರೆ ಮತ್ತೇನೋ ನೋಡ್ತೇನೆ ಸರ್. ಸಾರ್, ನನಗೆ ಇಂಜಿನಿಯರಿಂಗಲ್ಲೂ ಸೀಟ್ ಸಿಕ್ಕಿಲ್ಲ ಅಂದರೆ 18 ತುಂಬ್ತದೆ, ಜಾತಕ ಆಚೆ ಈಚೆ ಮಾಡ್ತಾರೆ ಮನೆಯಲ್ಲಿ, ಒಂದು ಮದುವೆ ಆಗಿಬಿಡ್ತೇನೆ ಸಾರ್. ಅಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇಫ್ ಪ್ಲಾನ್ ಎ ಫೇಲ್ಸ್ ಐ ಹ್ಯಾವ್ ಪ್ಲಾನ್ ಬಿ ಅನ್ನೋಂಥದ್ದು ಮೂರ್ಖನ ಲಕ್ಷಣ. ಪ್ಲಾನ್ ಎ ಫೇಲ್ ಆದರೆ ನನ್ನ ಜೊತೆ ಪ್ಲಾನ್ ಬಿ ಇದೆ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ. ಒಂದೇ ಪ್ಲಾನ್, ಅದು ಪ್ಲಾನ್ ಎ ಮಾತ್ರ. ಪ್ಲಾನ್ ಬಿ ಅನ್ನೋದೇ ಇಲ್ಲ ನನ್ನ ಹತ್ರ ಇರೋದು ಪ್ಲಾನ್ ಎ ಮಾತ್ರ. ನಾನು ಡಾಕ್ಟರ್ ಆಗಬೇಕು ಅಂತ ಬಂದಿದ್ದೇನೆ ಅಂತಂದರೆ, ಡಾಕ್ಟರ್ ಆಗಬೇಕು ಅಂತ ಫೀಸ್ ತುಂಬಿದ್ದೀರಿ ಅಂತಂದರೆ, ಡಾಕ್ಟರ್ ಆಗದೆ ನೀವು ವಾಪಸ್ ಹೋದರೆ ಸಂಸ್ಥೆಗೆ ಮಾಡೋ ಅವಮಾನ ಅಲ್ಲ, ಪೇರೆಂಟ್ಸಿಗೆ ಮಾಡೋ ಅವಮಾನ ಅಲ್ಲ, ದೇಶಕ್ಕೆ ಮಾಡೋ ಅವಮಾನ ಅಲ್ಲ, ನಿಮ್ಮ ಕೆಪಾಸಿಟಿಗೆ ನೀವು ಮಾಡುವಂಥ ಅವಮಾನ. ಅದು ನಿಮ್ಮ ಕೆಪಾಸಿಟಿಗೆ ನೀವು ಮಾಡುವಂಥ ಅವಮಾನ. ಡಾಕ್ಟರ್ ಆಗಬೇಕು ಅಂತ ಬಂದು ಡಾಕ್ಟರ್ ಆಗದೇ ಇದ್ರೆ, ಇಂಜಿನಿಯರ್ ಆಗಬೇಕು ಅಂತ ಬಂದು ಇಂಜಿನಿಯರ್ ಆಗದೇ ಇದ್ರೆ, ನಿಮ್ಮ ಕೆಪಾಸಿಟಿಗೆ ನೀವು ಮಾಡುವಂಥ ಅವಮಾನ. ಕೆಪಾಸಿಟಿ ಅನ್ನುವಂಥ ಒಂದು ಪದದಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾ ನಿಮಗೆ? ಸುಮಾರು 2007-8ನೇ ಇಸ್ವಿಯಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇತ್ತು ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ. ನೀವು ಆ ಮ್ಯಾಚನ್ನು ಎಲ್ಲಾದರೂ ಸಾಧ್ಯ ಆದರೆ ನೋಡಿ ಒಂದ್ಸರ್ತಿ, ಇವತ್ತು ಮಾತ್ರ, ನಾಳೆಯಿಂದಲ್ಲ, ಸಾಧ್ಯ ಆದರೆ ನೋಡಿ. ಆ ಮ್ಯಾಚಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ, ಭಾರತದ ಪರವಾಗಿ ಕ್ರೀಸಲ್ಲಿದ್ದಿದ್ದು ಸಚಿನ್ ತೆಂಡೂಲ್ಕರ್.
ಸಚಿನ್ ತೆಂಡೂಲ್ಕರ್ ಕ್ರೀಸಲ್ಲಿ ಇದ್ದಾರೆ ಅಂತಂದರೆ ಯಾವ ಬೌಲರ್ ಆದರೂ ಸರಿ, ಯಾವ ಆಪೋಸಿಟ್ ಟೀಮ್ ಆದರೂ ಸರಿ, ಒಂದು ಹೋಪ್. ಮಹೇಂದ್ರ ಸಿಂಗ್ ಧೋನಿ ವಿಕೆಟ್ನ ಹಿಂದ್ಗಡೆ ಇದ್ದರೆ ಹೇಗಾದರೂ ಮಾಡಿ ಈ ಮನುಷ್ಯ ಸ್ಟಂಪ್ ಮಾಡ್ತಾನೆ ಅನ್ನೋ ನಂಬಿಕೆ ಇರುತ್ತಲ್ಲ. ವಿರಾಟ್ ಕೊಹ್ಲಿ ಬ್ಯಾಟಲ್ಲಿ ಇರುವ ತನಕ ಈ ಸಲ ಕಪ್ ನಮ್ಮದೇ, ಹೋದ ಮೇಲೆ ಗೊತ್ತಿಲ್ಲ. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡುವವರೆಗೆ ಗೆಲುವಿನ ಪರ್ಸೆಂಟೇಜ್ 90+ ಇರುತ್ತೆ. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡ್ತಾ ಇದ್ರು. ಆಸ್ಟ್ರೇಲಿಯಾದಲ್ಲಿ ಒಬ್ಬ ಬೌಲರ್ ಬ್ರ್ಯಾಡ್ ಹಾಗ್ ಅಂತ ಹೆಸರು. ಬ್ರ್ಯಾಡ್ ಹಾಗ್ ಬೌಲಿಂಗ್ ಮಾಡೋದಕ್ಕೆ ಅಂತ ಬಂದರು. ತೆಂಡೂಲ್ಕರ್ನಂಥ ವಿಕೆಟನ್ನು ಪಡೆದ್ರೆ ಬೌಲರ್ಗಳಿಗೆ ಪಾಯಸದ ಊಟ ತಿಂದ ಹಾಗೆ. ಅಂದರೆ ಒಬ್ಬ ದೊಡ್ಡ ಕ್ರಿಕೆಟ್ ಬ್ಯಾಟ್ಸ್ಮ್ಯಾನನ್ನು ಔಟ್ ಮಾಡೋದು ಬೌಲರ್ಗಳಿಗೆ ಹಬ್ಬ ಇದ್ದ ಹಾಗೆ. ಬ್ರ್ಯಾಡ್ ಹಾಗ್ ಬೌಲಿಂಗ್ ಮಾಡಿದರು, ಸಚಿನ್ ತೆಂಡೂಲ್ಕರ್ ಔಟ್ ಆದರು. ಬ್ರ್ಯಾಡ್ ಹಾಗ್ ಮೈದಾನದ ತುಂಬ ಓಡಾಡ್ತಾರೆ. ಭಾರತ ಮ್ಯಾಚಲ್ಲಿ ಸೋತೋಯ್ತು. ಮ್ಯಾಚ್ ಮುಗಿದ ಮೇಲೆ ಸಚಿನ್ ತೆಂಡೂಲ್ಕರ್ ರೆಸ್ಟ್ ತಗೊಳ್ತಾ ಇದ್ದಂತಹ ರೂಮ್ ಬಾಗಿಲನ್ನು ಬಡಿತಾರೆ. ಟಕ್ 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 ಟಕ್, ಮೇ ಐ ಕಮ್ ಇನ್? ಸಚಿನ್ ತೆಂಡೂಲ್ಕರ್ ಹೋಗ್ತಾರೆ, ಬಾಗಿಲು ತೆರೀತಾರೆ. ಬಾಗಿಲು ತೆರಿಬೇಕಾಗಿದ್ರೆ ಎದುರುಗಡೆ ಯಾರಿದ್ದಾನೆ ಅಂತಂದರೆ ಬ್ರ್ಯಾಡ್ ಹಾಗ್ ಕೈಯಲ್ಲಿ ಒಂದು ಬಾಲ್ ಇದೆ. ಯಾವ ಬಾಲಿಂದ ಸಚಿನ್ ತೆಂಡೂಲ್ಕರನ್ನು ಆ ಮ್ಯಾಚಲ್ಲಿ ಬ್ರ್ಯಾಡ್ ಹಾಗ್ ಔಟ್ ಮಾಡಿದ್ರು, ಆ ಬಾಲನ್ನು ಇಟ್ಕೊಂಡು ತೆಂಡೂಲ್ಕರ್ ಹತ್ರ ಬ್ರ್ಯಾಡ್ ಹಾಗ್ ಬಂದಿದ್ದಾರೆ. ಏನು ಬ್ರ್ಯಾಡ್ ಹಾಗ್ ಅಂತ ಕೇಳ್ತಾರೆ. ಸಚಿನ್ ತೆಂಡೂಲ್ಕರ್ನ ಪ್ರಶ್ನೆಗೆ ಬ್ರ್ಯಾಡ್ ಹಾಗ್ ಕೊಡೋ ಉತ್ತರ, ಐ ನೀಡ್ ಯುವರ್ ಆಟೋಗ್ರಾಫ್. ನಿಮ್ಮದೊಂದು ಆಟೋಗ್ರಾಫ್ ನನಗೆ ಬೇಕು. ಸರಿ, ಬ್ರ್ಯಾಡ್ ಹಾಗ್ ಸಚಿನ್ ತೆಂಡೂಲ್ಕರ್ ಪೆನ್ನೆಲ್ಲ ತೆಗಿತಾರೆ. ಬುಕ್ ಕೊಡು ಅಂತ ಕೇಳುವಾಗ, ಬುಕ್ ಮೇಲಲ್ಲ, ಈ ಬಾಲ್ ಮೇಲೆ ನಿಮ್ಮ ಆಟೋಗ್ರಾಫ್ ಬೇಕು. ನಿಮಗಾದರೆ ಏನಾಗಬೇಕು? SLC ಮುಗಿಸಿರುವಂತಹ ಮಕ್ಕಳು ವರ್ಸಸ್ 7ನೇ ಕ್ಲಾಸಿನ ಪಿಳ್ಳೆಗಳು. ನಿಮ್ಮ ಇಬ್ಬರ ನಡುವೆ 7th ಸ್ಟ್ಯಾಂಡರ್ಡ್ ವರ್ಸಸ್ SSLC ಮಕ್ಕಳ ನಡುವೆ ಕ್ರಿಕೆಟ್ ಮ್ಯಾಚ್. SSLC ಮಕ್ಕಳ ಟೀಮ್ ಪೂರ್ತಿ ಹೋಗಿಬಿಡ್ತು. 7th ಸ್ಟ್ಯಾಂಡರ್ಡ್ ಮಕ್ಕಳು ವಿನ್ ಆದರು. 7th ಸ್ಟ್ಯಾಂಡರ್ಡ್ನ ಹುಡುಗ ಬಂದು SSLC ಹುಡುಗನ ಎದುರುಗಡೆ ನಿಂತ್ಕೊಂಡು, ಅಣ್ಣ ಹೆಂಗೆ ನಾವು ಅಂತ ಹೇಳಿದರೆ SLC ಹುಡುಗನಿಗೆ ಹೇಗಾಗಬೇಕು? ಸಚಿನ್ ತೆಂಡೂಲ್ಕರ್ ಎದುರುಗಡೆ ಬ್ರ್ಯಾಡ್ ಹಾಗ್ ಬಂದು ಬಾಲ್ ಕೊಟ್ಟಾಗ ತೆಂಡೂಲ್ಕರ್ಗೆ ಏನು ಅನ್ನಿಸ್ಲಿಲ್ಲ. ಆ ಬಾಲ್ ಮೇಲೆ ಆಟೋಗ್ರಾಫ್ ಬರೀತಾರೆ, ಡಿಯರ್ ಬ್ರ್ಯಾಡ್ ಹಾಗ್, ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೈನ್. ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೈನ್. ಏನರ್ಥ ಮಕ್ಕಳೇ? ಹಾಗಂದ್ರೆ ಇದು ಇನ್ನು ಮುಂದೆ ಎಂದಿಗೂ ಆಗುವುದಿಲ್ಲ. SLC FA1 ಪರೀಕ್ಷೆ ಬಂದಿತ್ತು. ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ಮಾರ್ಕ್ ಕಡಿಮೆ ಬಂದಿತ್ತು. ಟೀಚರ್ ಕೇಳಿದ್ರು, ಯಾಕೋ ಕಡಿಮೆ ಬಂತು? ಸರ್, ಮೇಡಮ್, ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೈನ್. FA2 ಮತ್ತೆ ಮಾರ್ಕ್ ಕಡಿಮೆ ಆಯಿತು. ಪೇರೆಂಟ್ಸ್ ಕೇಳಿದ್ರು ಯಾಕೋ ಅಂತ. ಅವಾಗ ಮತ್ತೆ ಹೇಳಿದ್ವಿ, ಅಮ್ಮ, ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೈನ್. ಆ್ಯಂಡ್ ಇಟ್ ಹ್ಯಾಪನ್ಡ್ ಅಗೈನ್ ಇನ್ SA1. ಅಲ್ಲಿ ಮತ್ತೆ ಮಾರ್ಕ್ಸ್ ಕಡಿಮೆ ಆಯಿತು. ಯಾಕೆ? ನಾವು ಕೈ ಬೀಸಿದ್ದು 2 ಸೊಳ್ಳೆ ಸತ್ತೋಯ್ತೆ ಹೊರತು 1 ಮಾರ್ಕು ಜಾಸ್ತಿ ಆಗಲಿಲ್ಲ. ಫೈನಲ್ ಪ್ರಿಪರೇಟ್ರಿಗೆ ಬಂದು ನಿಂತ್ಕೊಂಡ್ವಿ, ಅಲ್ಲೂ ಮಾರ್ಕ್ ಕಡಿಮೆ ಆಯಿತು. ಟೀಚರ್ಸ್ ಕೇಳಿದರು, ಯಾಕಪ್ಪ ಮಾರ್ಕ್ ಕಡಿಮೆ? ಆವಾಗ ಅಂದ್ವಿ, ಸ್ಕೂಲ್ ಲೆವೆಲ್ ಎಕ್ಸಾಮಿನೇಷನ್ ಎಲ್ಲ ನನ್ನ ಲೆವೆಲ್ಗಲ್ಲ, ನಂದೇನಿದ್ರು ಬೋರ್ಡಿಂದ ಬರಬೇಕು. ಬೋರ್ಡಲ್ಲಿ ಬರೋ ಎಕ್ಸಾಮಿನೇಷನ್ ಪೇಪರ್ಗೆ ಮಾತ್ರ ನನ್ನ ಕೆಪಾಸಿಟಿಯನ್ನು ತೋರಿಸ್ತೇನೆ ಅಂತಂದ್ವಿ. ಅಲ್ಲೂ 625ಕ್ಕೆ 625 ಬರಲಿಲ್ಲ. ಪೋಸ್ಟ್ಪೋನ್ ಮಾಡ್ತಾ ಹೋದ್ವಿ ನಮ್ಮ ಗೆಲುವನ್ನು. ನಾಳೆ 9th ಮಾರ್ಕ್ಸ್ ತೆಗಿತೀವಿ ಅಂತ ಮಾತು ಕೊಟ್ವಿ, 10th ತೆಗಿಲಿಲ್ಲ. 10th ತೆಗಿತೀವಿ ಅಂತ ಮಾತು ಕೊಟ್ವಿ, ಬರಲಿಲ್ಲ. PUCಯಲ್ಲಿ ನೋಡ್ತಾ ಇರು ಅಂತಂದ್ವಿ, ಬರಲಿಲ್ಲ. ಲೈಫಲ್ಲಿ ಗೆಲ್ತೀನಿ ಅಂತಂದ್ವಿ, ಬರೋದಿಲ್ಲ. ನಾಳೆ 90 ವರ್ಷ ಆದಮೇಲೆ ಗೆಲ್ತೀನಿ ಅಂತ ಹೇಳೋದಕ್ಕೆ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಇರೋದಿಲ್ಲ. ಇವಾಗೊಂದು ಅವಕಾಶ ನಿಮಗಿದೆ. ಆ ಅವಕಾಶವನ್ನು 100% ಫಿಕ್ಸ್ ಮಾಡ್ಕೊಳ್ಳಿ. ಸಚಿನ್ ತೆಂಡೂಲ್ಕರ್ ಬರೀ ಮಾತು ಕೊಟ್ಟದ್ದು ಮಾತ್ರ ಅಲ್ಲ, ಆ ಮ್ಯಾಚ್ ಆದ ಬಳಿಕ ಸಚಿನ್ ತೆಂಡೂಲ್ಕರ್ ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೈನ್ ಅಂತ ಬರೆದ್ರಲ್ಲ, ಹಾಗೆ ಬರೆದ ಬಳಿಕ ತೆಂಡೂಲ್ಕರ್ ವರ್ಸಸ್ ಬ್ರ್ಯಾಡ್ ಹಾಗ್ ಸುಮಾರು 43ಕ್ಕೂ ಹೆಚ್ಚು ಮ್ಯಾಚ್ಗಳಲ್ಲಿ ಬ್ರ್ಯಾಡ್ ಹಾಗ್ ತೆಂಡೂಲ್ಕರ್ಗೆ ಬೌಲಿಂಗ್ ಮಾಡಿದ್ದಾರೆ. ಮಕ್ಕಳೇ ನೆನಪಿಟ್ಕೊಳ್ಳಿ, 2020 ಟೆಸ್ಟು, ಒನ್ ಡೇ, ಕಂಟ್ರಿ ಕ್ಲಬ್ಬು, IPL ನಂತಹ ಮ್ಯಾಚ್ಗಳಲ್ಲಿ ತೆಂಡೂಲ್ಕರ್ಗೆ ಬ್ರ್ಯಾಡ್ ಹಾಗ್ 43 ಮ್ಯಾಚಲ್ಲಿ ಬೌಲ್ ಮಾಡಿದ್ದಾರೆ. ಒಂದೇ ಒಂದು ಬಾರಿಯೂ ತೆಂಡೂಲ್ಕರನ್ನು ಔಟ್ ಮಾಡೋದಕ್ಕೆ ಬ್ರ್ಯಾಡ್ ಹಾಗಿಗೆ ಸಾಧ್ಯ ಆಗಿಲ್ಲ. ದಿಸ್ ಇಸ್ ಕಾಲ್ಡ್ ಆಟಿಟ್ಯೂಡ್, ದಿಸ್ ಇಸ್ ಕಾಲ್ಡ್ ಕೆಪಾಸಿಟಿ. ಈ ಕೆಪಾಸಿಟಿ ನಿಮ್ಮಲ್ಲಿದೆ.
ಈ ಆಟಿಟ್ಯೂಡ್ ನಿಮ್ಮಲ್ಲಿದೆ, ಈ ಸಾಮರ್ಥ್ಯ ನಿಮ್ಮಲ್ಲಿದೆ, ಈ ಕೆಚ್ಚು ನಿಮ್ಮಲ್ಲಿದೆ, ಈ ಹುಚ್ಚು ನಿಮ್ಮಲ್ಲಿದೆ, ಈ ತಾಕತ್ತು ನಿಮ್ಮಲ್ಲಿದೆ. ಈ ತಾಕತ್ತು, ಕೆಚ್ಚು, ಹುಚ್ಚು, ಆಟಿಟ್ಯೂಡ್ ಅನ್ನ ಹೊರಗಡೆ ತೆಗೆಯುವಂತಹ ಕೆಲಸವನ್ನ ನೀವು ಮಾಡಬೇಕಷ್ಟೇ. ನಿಮ್ಮೆಲ್ಲರ ಮಕ್ಕಳು 15-16 ವರ್ಷದ ಮಕ್ಕಳ ಯೋಚನೆಗಳು ಹೇಗಾಗ್ತದೆ ಅಂತಂದ್ರೆ, ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಹನುಮಂತನ ಹಾಗೆ. ಹನುಮಂತ ಹೇಗಿರ್ತಾನೆ? ಲಂಕೆಗೆ ಹಾರಬೇಕಾಗಿದ್ರೆ ಹನುಮಂತ ಪಕ್ಕದಲ್ಲೆಲ್ಲ ಕುಳಿತುಕೊಂಡು ಒಂದೊಂದೇ ಕಲ್ಲುಗಳನ್ನು ಸಮುದ್ರಕ್ಕೆ ಬಿಸಾಕ್ತಾ ಇದ್ದ. ನಾವು ಹಾಗೆ ಇದ್ದೇವೆ. ಆವಾಗ ಹನುಮಂತನ ಶಕ್ತಿಯನ್ನು ತೋರಿಸೋದಕ್ಕೆ ಹನುಮಂತನಿಗೆ ಸಹಾಯಕನಾಗಿ ಬಂದವನು ಜಾಂಬವಂತ. ಹನುಮಂತನ ಗುರು ಜಾಂಬವಂತ, ಹನುಮಂತನ ಗೆಳೆಯ ಜಾಂಬವಂತ. ಇವತ್ತು ನೀವೆಲ್ಲರೂ ಕೂಡ ಹನುಮ ಶಕ್ತಿ ಇರುವಂತಹ ವಿದ್ಯಾರ್ಥಿಗಳು. ನಿಮ್ಮಲ್ಲಿ ಅಗಾಧವಾಗಿರುವಂತಹ ಸಾಮರ್ಥ್ಯ ಇದೆ. ನೀವು ಮನಸ್ಸನ್ನ ಮಾಡಿದರೆ ಬರೀ ಕುಮಟಾದ ಬೆಸ್ಟ್ ಡಾಕ್ಟರ್ ಅಲ್ಲ, ನೀವು ಮನಸ್ಸು ಮಾಡಿದರೆ ವರ್ಲ್ಡ್ ಬೆಸ್ಟ್ ಡಾಕ್ಟರ್ ಆಗೋದಕ್ಕೆ ಸಾಧ್ಯ ಇದೆ. ನೀವು ಮನಸ್ಸು ಮಾಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಮೀರಿಸೋದಕ್ಕೆ ಸಾಧ್ಯ ಇದೆ. ನೀವು ಮನಸ್ಸು ಮಾಡಿದ್ರೆ ನಾರಾಯಣ ಹೃದಯಾಲಯದ ದೇವಿ ಶೆಟ್ಟಿ ಅವರನ್ನ ಮೀರಿಸೋದಕ್ಕೆ ಸಾಧ್ಯ ಇದೆ. ನೀವು ಮನಸ್ಸು ಮಾಡಿದ್ರೆ ವೈಭವ್ ಸೂರ್ಯವಂಶಿಯನ್ನ ಮೀರಿಸೋದಕ್ಕೆ ಸಾಧ್ಯ ಇದೆ. ನೀವು ಮನಸ್ಸು ಮಾಡಿದರೆ ರಜನಿಕಾಂತನ್ನ ಮೀರಿಸೋದಕ್ಕೆ ಸಾಧ್ಯ ಇದೆ. ನೀವು ಮನಸ್ಸು ಮಾಡಿದ್ರೆ ಕಲಾಂ ಚಾಚಾ ಅವರನ್ನ ಮೀರಿಸಿ ನೀವೊಬ್ಬ ಡ್ರೋನ್ ಮ್ಯಾನ್ ಆಫ್ ಇಂಡಿಯಾ, ಬ್ರಹ್ಮೋಸ್ ಮ್ಯಾನ್ ಆಫ್ ಇಂಡಿಯಾ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅನ್ನುವಂತಹ ಗೌರವವನ್ನ ನಿಮಗೆ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಹನುಮಂತನಂತೆ ಸುಮ್ಮನೆ ಕುಳಿತಿದ್ದೀರಿ. ಸುಮ್ಮನೆ ಕುಳಿತಿದ್ದ ಹನುಮಂತನಿಗೆ ರಾಮಾಯಣದಲ್ಲಿ ಜಾಂಬವಂತ ದಾರಿ ತೋರಿಸಿದರೆ, ಇವತ್ತು ಸುಮ್ಮನೆ ಇರುವಂತಹ ನಮ್ಮ ಕುಮಟಾದ ಮುದ್ದು ಮಕ್ಕಳೆಂಬ ಹನುಮಂತನಿಗೆ ದಾರಿ ತೋರಿಸುವುದಕ್ಕೆ ಸರಸ್ವತಿ PU ಕಾಲೇಜಿನಲ್ಲಿ ಗುರುಗಳೆಂಬ ಜಾಂಬವಂತರು ಸಿದ್ಧರಾಗಿದ್ದಾರೆ. ಅವರಿಗೆ ಪೂರ್ತಿ ಸರೆಂಡರ್ ಆಗಿ ನಿಮ್ಮ ಒಳಗಡೆ ಏನೆಲ್ಲ ಆಗಬೇಕು ಮಾಡಬೇಕು ಅನ್ನೋವಂತಹ ಸಾಮರ್ಥ್ಯವನ್ನು ನೀವು ಬೆಳೆಸಿರ್ತೀರೋ ಅದನ್ನು ಪೂರ್ತಿಯಾಗಿ ಅವರ ಜೊತೆಯಲ್ಲಿ ಹಂಚ್ಕೊಳ್ಳಿ. ನೀವು ಬದುಕನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳೇ, ಯಾರಿಗೆ ಗೊತ್ತಿತ್ತು ಮೊನ್ನೆ ದಿವಸ ಪಾಟ್ನಾದಲ್ಲಿ ನರೇಂದ್ರ ಮೋದಿ ಅವರನ್ನು ವೈಭವ್ ಸೂರ್ಯವಂಶಿ ಅನ್ನುವ 14.5 ವರ್ಷದ ಇನ್ನೂ ಮೀಸೆ ಮೂಡದ ಹುಡುಗ 100 35 ಮಾರ್ಕ್ಸ್ ತೆಗೆಯೋದು ಹೇಗೆ ಅಂತ ವಿದ್ಯಾರ್ಥಿಗಳು ಒದ್ದಾಡ್ತಾ ಇದ್ದಾವಾಗ 35 ಬಾಲ್ಸ್ ಅಲ್ಲಿ 100 ಮಾಡೋದು ಹೇಗೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟಂತಹ ವೈಭವ್ ಸೂರ್ಯವಂಶಿ ಅನ್ನುವ ಮೀಸೆ ಮೂಡದ ಹುಡುಗ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಮಾತುಕತೆ ಕೂತ್ಕೊಳ್ತಾನೆ ಅನ್ನೋದು ಯಾರಿಗೆ ಗೊತ್ತಿತ್ತು? ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ಒಬ್ಬ ಹುಡುಗ, ಅತ್ಯಂತ ಕನಿಷ್ಠ ವೇತನದ ಕುಟುಂಬದಲ್ಲಿ ಜನಿಸಿದಂತಹ ಹುಡುಗ ತನ್ನ ತಂದೆಯನ್ನ ಕಳೆದುಕೊಂಡ ಬಳಿಕ ರಸ್ತೆ ಬದಿಯಲ್ಲಿ ತನ್ನ ಅಮ್ಮನ ಜೊತೆಯಲ್ಲಿ ದೋಸೆ ಇಡ್ಲಿ ವ್ಯಾಪಾರ ಮಾಡುವಂತಹ ಒಂದು ಪುಟ್ಟ ಅಂಗಡಿಯಲ್ಲಿ ಕೆಲಸ ಮಾಡಿ ಇವತ್ತು ಭಾರತದ ಸೈನ್ಯಕ್ಕೆ ನೆರವಾದಂತಹ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ತಯಾರು ಮಾಡುವಂತಹ ಒಬ್ಬ ಇಂಜಿನಿಯರ್ ಆಗಿ ಮೂಡಿ ಬರ್ತಾನೆ ಅನ್ನೋಂಥದ್ದು ಯಾರಿಗೆ ಗೊತ್ತಿತ್ತು? ನಮ್ಮ ಒಳಗಡೆ ಇರುವಂತಹ ಶಕ್ತಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ. ಸಾಸಿವೆಯ ಒಳಗಡೆ ಎಣ್ಣೆ ಇದೆ ಅನ್ನೋದು ಯಾರಿಗೆ ಗೊತ್ತಿತ್ತು? ವಿಶಾಲವಾಗಿರುವಂತಹ ಮರ, ನಮ್ಮ ಯಲ್ಲಾಪುರ ಶಿರಸಿ ಭಾಗಕ್ಕೆ ಬಂದರೆ ಕಾಡು ಅನ್ನೋಂಥದ್ದು ಅತ್ಯಂತ ಅದ್ಭುತ. ಆ ವಿಶಾಲವಾಗಿರುವಂತಹ ಆಲದ ಮರ ಬೆಳೆದು ನಿಲ್ಲೋದು ಒಂದು ಪುಟ್ಟದಾಗಿರುವ ಬೀಜದಿಂದ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಅಂತಂದರೆ ಗೆದ್ದೇ ಗೆಲ್ಲಬಲ್ಲೆ ಅನ್ನೋವಂತಹ ನಂಬಿಕೆ ನಿಮ್ಮ ಮೇಲೆ ನಿಮಗಿದೆ ಅಂತಂದ್ರೆ ನಿಮ್ಮನ್ನ ಸೋಲಿಸಬಲ್ಲ ಶಕ್ತಿ ಜಗತ್ತಿನಲ್ಲಿಲ್ಲ. ಗುಕೇಶ್ ಅಂತ ಒಂದು ಹೆಸರನ್ನ ಕೇಳಿದಿರಾ? ಗುಕೇಶ್ ಯಾರು? ಗುಕೇಶ್ ಚೆಸ್ ಚಾಂಪಿಯನ್ ಅಲ್ಲ, ವರ್ಲ್ಡ್ ಚೆಸ್ ಚಾಂಪಿಯನ್ ಅಲ್ಲ, ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಗುಕೇಶ್ 9 ವರ್ಷಗಳ ಹಿಂದೆ ಮಾತನಾಡಿದಂಥ ಒಂದು ವಿಡಿಯೋ ನೋಡಿ. ಈಗ 17 ವರ್ಷ ವಯಸ್ಸಿನಲ್ಲಿ, 17.25 ವರ್ಷ ವಯಸ್ಸಿನಲ್ಲಿ ಗುಕೇಶ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆದ. ಆ ಗುಕೇಶ್ಗೆ 9-10 ವರ್ಷ ಇರಬೇಕಾಗಿದ್ರೆ ಯಾರೋ ಆತನನ್ನ ಪ್ರಶ್ನೆ ಮಾಡಿ ಕೇಳ್ತಾರೆ, ಗುಕೇಶ್ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತಿದ್ದಿ? ಗುಕೇಶ್ ಹೇಳಿದಂಥ ಒಂದೇ ಒಂದು ಉತ್ತರ, ನಾನು ದೊಡ್ಡವನಾದ್ಮೇಲೆ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಬೇಕು. ಇವತ್ತು ಹೇಳಿದ್ದಲ್ಲ, ಸಾಧನೆ ಮಾಡಿದ ಮೇಲೆ ಹೇಳಿದ್ದಲ್ಲ. ಸಾಧನೆ ಮಾಡೋದಕ್ಕಿಂತ ಮೊದಲೇ ಗುಕೇಶ್ ಹೇಳಿದಂಥ ಮಾತು, ನಾನು ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಬೇಕು ಅಂತಿದ್ದೇನೆ. ಮಕ್ಕಳೇ, ಇವತ್ತು ನೀವು ಡಿಸೈಡ್ ಮಾಡಿ ನೀವೇನಾಗಬೇಕು ಅಂತಿದ್ದೀರಿ. ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತಿದ್ದೇನೆ ಅಂತಂದರೆ ನಿಮಗೊಂದು ಉದಾಹರಣೆಯನ್ನು ನಾನು ಕೊಡಬಲ್ಲೆ. ನಿಮಗೆ ಒಬ್ಬ ಒಳ್ಳೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದ್ರೆ ನೀಟನ್ನು ಸರಿಯಾಗಿ ಕ್ರ್ಯಾಕ್ ಮಾಡಿ 720ಯಲ್ಲಿ ದ ಬೆಸ್ಟನ್ನು ನಾನು ಕೊಡಬೇಕು ಅನ್ನೋವಂಥ ಯೋಚನೆ ಇದ್ರೆ, ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದ್ರೆ, ಇವತ್ತು ಬೆಂಗಳೂರಲ್ಲೊಂದು ನಿಮ್ಹಾನ್ಸ್ ಅಂತ ಒಂದು ಸಂಸ್ಥೆ ಇದೆ, ಕೇಳಿದ್ದೀರಾ ನೀವು? ನಿಮ್ಹಾನ್ಸ್ ಅಂತ ಭಾರತ ದೇಶದ
ಟಾಪ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕರ್ನಾಟಕದ 2 ಇನ್ಸ್ಟಿಟ್ಯೂಷನ್ಗಳು ಸೇರಿವೆ. ಒಂದು IISc, ಎರಡನೇದು ನಿಮ್ಹಾನ್ಸ್. IISc ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸ್ವಾಮಿ ವಿವೇಕಾನಂದರ ಮಾತಿನಿಂದ ಪ್ರಭಾವಿತರಾಗಿ ಟಾಟಾ ಅವರು ನಿರ್ಮಾಣ ಮಾಡಿದಂಥ ಸಂಸ್ಥೆ IISc. ಎರಡನೇದ್ದು ನಿಮ್ಹಾನ್ಸ್. ಆ ನಿಮ್ಹಾನ್ಸಿನ ಮೊಟ್ಟ ಮೊದಲ ಸ್ಥಾಪಕ ಡೈರೆಕ್ಟರ್ ಯಾರು ಅಂತಂದರೆ ಡಾಕ್ಟರ್ ರಾಜಾ ರವಿ ಮಾರ್ತಾಂಡವರ್ಮ. ಡಾಕ್ಟರ್ ಮಾರ್ತಾಂಡವರ್ಮ ಅವರು ಮದ್ರಾಸಲ್ಲಿ MBBS ಅನ್ನು ಮುಗಿಸಿ ಫಾರಿನ್ಗೆ ಹೋಗ್ತಾರೆ ಉನ್ನತ ಶಿಕ್ಷಣಕ್ಕೆ. ಅಲ್ಲಿ ಶಿಕ್ಷಣವನ್ನು ಪಡೆದು ವಾಪಸ್ ಭಾರತಕ್ಕೆ ಬರ್ತಾರೆ. ವಾಪಸ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದ ಮೊಟ್ಟ ಮೊದಲನೆಯ ನರರೋಗ ತಜ್ಞ ಅವರು, ನ್ಯೂರಾಲಜಿಸ್ಟ್ ಅವರು. ಇಡೀ ಭಾರತದ ಮೊದಲ 5 ನರರೋಗ ತಜ್ಞರಲ್ಲಿ ಡಾಕ್ಟರ್ ರವಿ ಮಾರ್ತಾಂಡವರ್ಮ ಅವರು ಒಬ್ಬರು. ಅವರಿಗೆ ವಿದೇಶದಿಂದ ಆಫರ್ ಬಂತು, ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಆಫರ್ ಬಂತು. ರವಿ ಮಾರ್ತಾಂಡವರ್ಮ ಅವರು ವಿದೇಶಕ್ಕೆ ಹೋಗಲಿಲ್ಲ, ಕರ್ನಾಟಕದಲ್ಲೇ ಸೇವೆ ಮಾಡ್ತೇನೆ ಅಂತ ನಿಲ್ತಾರೆ. ಅವರು ಬೆಂಗಳೂರಿಗೆ ಬರಬೇಕಾಗಿದ್ದರೆ ಬೆಂಗಳೂರಿನ ಒಂದು ಶಾಪಲ್ಲಿ, ಬೆಂಗಳೂರಿನ ಒಂದು ಕ್ಲಿನಿಕ್ಕಲ್ಲಿ ಒಬ್ಬ ರೋಗಿ ಇದ್ದ. ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಆತ. ಕೈಕಾಲುಗಳೆಲ್ಲ ಯಾವಾಗಲೂ ಆಡೋದು. ಅಂತಹ ಒಬ್ಬ ರೋಗಿಯನ್ನು ಕೂತ್ಕೊಳ್ಳಿಸ್ತಾರೆ. ರವಿ ಮಾರ್ತಾಂಡವರ್ಮ ಅವರು ಬರ್ತಾರೆ. ಅವರ ಕಿಸೆಯಿಂದ ಎಲ್ಲ ಅಪರಟಸನ್ನೆಲ್ಲ ತೆಗಿತಾರೆ. ಅವನ ತಲೆ ಕೂದಲನ್ನೆಲ್ಲ ತೆಗೆದು ಬಿಡ್ತಾರೆ, ತಲೆ ಬೋಳಿಸ್ತಾರೆ, ಕೆಲವು ಮಾರ್ಕನ್ನೆಲ್ಲ ಮಾಡ್ತಾರೆ. ಮಾರ್ಕ್ ಮಾಡಿದ ಬಳಿಕ ರವಿ ಮಾರ್ತಾಂಡವರ್ಮ ಅವರು ತಮ್ಮ ಜೋಬಲ್ಲಿದ್ದಂತಹ ಒಂದು ಸೂಜಿ ತೆಗೆದು ತಲೆಯ ಭಾಗಕ್ಕೆ ಚುಚ್ಚುತ್ತಾರೆ. ಚುಚ್ಚಿದ್ದಷ್ಟೇ ಗೊತ್ತು. ಒಂದು 20 ನಿಮಿಷ ಆ ರೋಗಿ ಹಾಗೆ ಸುಮ್ಮನೆ ಮಲಗ್ತಾನೆ. 20 ನಿಮಿಷ ಕಳೆದ ಮೇಲೆ ಆ ರೋಗಿ ತನಗೆ ಯಾವುದೇ ಕಾಯಿಲೆಯೇ ಇರಲಿಲ್ಲವೇನೋ ಅನ್ನುವ ರೀತಿಯಲ್ಲಿ ಎದ್ದು ಆರಾಮ್ಸೆ ಹೋಗ್ತಾನೆ. ಇವತ್ತಿಗೂ ಕೂಡ ಈ ಟೆಕ್ನಿಕ್ಕನ್ನು ಡಾಕ್ಟರ್ ವರ್ಮಾಸ್ ಟೆಕ್ನಿಕ್ ಅಂತ ಕರೀತಾರೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಡಾಕ್ಟರ್ ವರ್ಮಾಸ್ ಟೆಕ್ನಿಕ್. ಆ ವರ್ಮಾಸ್ ಟೆಕ್ನಿಕ್ ಯಶಸ್ವಿಯಾದ ಬಳಿಕ ಅವರಿಗೆ ವಿದೇಶದಿಂದ ಸಿಕ್ಕಾಪಟ್ಟೆ ಆಫರ್ ಬಂತು. ಯಾವ ಕಾರಣಕ್ಕೂ ವಿದೇಶಕ್ಕೆ ಹೋಗಲಿಲ್ಲ, ಭಾರತದಲ್ಲೇ ನಿಲ್ತಾರೆ. ಅವತ್ತು ರಾಷ್ಟ್ರಪತಿಗಳಾಗಿದ್ದಂತಹ VV ಗಿರಿಯವರನ್ನು ಸಂಪರ್ಕ ಮಾಡ್ತಾರೆ. ಬೆಂಗಳೂರಿನಲ್ಲಿ ಒಂದು ಅದ್ಭುತವಾಗಿರುವ ಹಾಸ್ಪಿಟಲನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಹಾಸ್ಪಿಟಲ್ ರೂಪಾಂತರಗೊಳ್ಳುತ್ತೆ. ಇವತ್ತು ನಿಮ್ಹಾನ್ಸ್ ಆಗಿ ಜಗತ್ತಿನ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಆಗಿ ಬಂದಿದೆ. ಕಾರಣ ಡಾಕ್ಟರ್ ರವಿ ರಾಜಾ ಮಾರ್ತಾಂಡವರ್ಮ. ಮಕ್ಕಳೇ, ನಿಮ್ಮಲ್ಲೇನಾದರೂ ಡಾಕ್ಟರ್ ಆಗಬೇಕು ಅನ್ನೋ ಯೋಚನೆ ಇದ್ದರೆ ಮಾರ್ತಾಂಡವರ್ಮರ ರೀತಿಯಲ್ಲಿ ಡಾಕ್ಟರ್ ಆಗಿ. ಸತ್ತ ಮೇಲೂ ಕೂಡ ಜನ ನಿಮ್ಮನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸತ್ತ ಮೇಲೂ ಜನ ನಿಮ್ಮನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಕ್ಕಳೇ, ಇವತ್ತು ಯೋಚನೆ ಮಾಡಿ. ನಾನಿಲ್ಲಿ ಯಾರಾದರೂ ಒಂದು 4 ಜನ ಮಕ್ಕಳನ್ನು ಎದ್ದು ನಿಲ್ಲಿಸಿ ನಿಮ್ಮ ತಂದೆ ಹೆಸರು ಗೊತ್ತಾ ಅಂತ ಕೇಳಿದರೆ ಗೊತ್ತು ಅಂತ ಹೇಳ್ತಾರೆ. ಅಜ್ಜನ ಹೆಸರು ಗೊತ್ತಾ ಅಂದರೆ ಗೊತ್ತು ಅಂತ ಹೇಳ್ತಾರೆ. ಅಜ್ಜನ ಅಪ್ಪನ ಹೆಸರು ಹೇಳು ಅಂತಂದರೆ ಹೆಚ್ಚಿನ ಮಕ್ಕಳಿಗೆ ಗೊತ್ತಿಲ್ಲ. ರವಿ ಮಾರ್ತಾಂಡವರ್ಮ ನನ್ನ ತಾತ ಅಲ್ಲ, ನನ್ನ ಚಿಕ್ಕಪ್ಪ ಅಲ್ಲ, ನನ್ನ ಸೋದರ ಮಾವ ಅಲ್ಲ. ಎಲ್ಲೋ ತಿರುವಾಂಕೂರಿನ ರಾಜಮನೆತನದ ಡಾಕ್ಟರ್ ರವಿ ಮಾರ್ತಾಂಡವರ್ಮ ಅವರು ಇಡೀ ಜಗತ್ತಿಗೆ ಪ್ರೇರಣೆಯಾಗಬಲ್ಲಂತಹ ಒಂದು ಇನ್ಸ್ಟಿಟ್ಯೂಷನನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ನಮ್ಮ ಕುಮಟಾದ ಮಕ್ಕಳು ಹಾಗೆಯೇ ಆಗಬೇಕು. ಡಾಕ್ಟರ್ ದೇವಿ ಶೆಟ್ಟಿ, ಡಾಕ್ಟರ್ CN ಮಂಜುನಾಥರಂತಹ ಡಾಕ್ಟರ್ಗಳನ್ನು ನಮ್ಮ ವಿದ್ಯಾಸಂಸ್ಥೆ ಮುಂದಿನ ದಿವಸಗಳಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಕೊಡಬೇಕು ಅಂತಂದರೆ ಓದಬೇಕಾಗಿರುವಂತಹ ಕಾರ್ಯವನ್ನು ಮಕ್ಕಳು ಮಾತ್ರ ಮಾಡೋದಕ್ಕೆ ಸಾಧ್ಯ. ಮಕ್ಕಳೇ, ನಿಮ್ಮಲ್ಲ ಅನಂತ ಶಕ್ತಿ ಇದೆಯಲ್ಲ, ಆ ಅನಂತ ಶಕ್ತಿಯನ್ನು ಜಾಗೃತಗೊಳಿಸಿ ನಾನು ಗೆಲ್ಲಬಲ್ಲೆ, ನಾನು ಮಾಡಬಲ್ಲೆ ಅನ್ನುವಂತಹ ವಿಶ್ವಾಸವನ್ನು ತುಂಬಿಸಿ. ಆವಾಗ ಮಾನ್ಯ ಗುರುರಾಜ್ ಶೆಟ್ಟರವರು ಅದನ್ನು ಉಲ್ಲೇಖ ಮಾಡಿದರು. ಐ ವಿಲ್ ಡೂ ಇಟ್ ಅನ್ನೋದೇ ನಮ್ಮ ಮಂತ್ರ. ತುಂಬ ಜನ ನಿಮ್ಮಲ್ಲಿ ಯಾರಾದರೂ ಪ್ರಶ್ನೆಯನ್ನು ಕೇಳಿದವಾಗ ಈ ಬಾರಿಯ 2027 ಸ್ಟೇಟ್ ಟಾಪರ್ ಯಾರಾಗ್ತೀರಿ, 2027 ಸ್ಟೇಟ್ ಟಾಪರ್ ಯಾರಾಗ್ತೀರಿ, ದಯವಿಟ್ಟು ಕೈ ಎತ್ತಿ. ಗುಡ್. 1 2 3 4 5 6 7 8 303 ಅಡ್ಮಿಷನ್ನಲ್ಲಿ 10 ಜನ ಮಾತ್ರ ಸ್ಟೇಟ್ ಟಾಪರ್ ಆಗಬೇಕು ಅಂತ ಯೋಚನೆಯನ್ನು ಮಾಡಬೇಡಿ. 2ನೇ ಬಾರಿ ಪ್ರಶ್ನೆ ಕೇಳ್ತಾ ಇದ್ದೇನೆ. 2027 ಕರ್ನಾಟಕ PU ಬೋರ್ಡ್ ಎಕ್ಸಾಮಿನೇಷನ್ ರಿಸಲ್ಟ್ ಹೊರಗಡೆ ಬರಬೇಕಾಗಿದ್ರೆ ಎಷ್ಟು ಜನ ಸ್ಟೇಟ್ ಟಾಪರ್ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದೀರಿ? ಪರವಾಗಿಲ್ಲ, ಆಗಕ್ಕಿಂತ ಸಂಖ್ಯೆ ತುಂಬ ಜಾಸ್ತಿ ಇದೆ. ಇಷ್ಟು ಜನ ಸ್ಟೇಟ್ ಟಾಪರ್ ಆಗಬೇಕು ಅಂತ ಯೋಚನೆಯನ್ನು ನೀವು ಮಾಡಿದಿರಲ್ಲ, ಉಳಿದವರೆಲ್ಲ ಸ್ಟೇಟ್ ಟಾಪರ್ ಆಗಬಾರದು ಅಂತ ಕೈ ಎತ್ತಿದ್ದಲ್ಲ. ಅವರೆಲ್ಲ ಯಾಕೆ ಕೈ ಎತ್ತಲಿಲ್ಲ ಅಂತಂದರೆ
ನಾವು ಸ್ಟೇಟ್ ಟಾಪರ್ ಆದರೆ ಉಳಿದವರಿಗೆ ಅವಕಾಶ ಯಾವಾಗ ಅಂತ ಅವ್ರು ಕೈ ಎತ್ತಲಿಲ್ಲ ಅಷ್ಟೇ. ನಾನೇ ಸ್ಟೇಟ್ ಟಾಪರ್ ಆದರೆ ಉಳಿದವ್ರು ಏನು ಮಾಡೋದು ಅಂತಷ್ಟೇ ಅವರ ಯೋಚನೆ. ಮಕ್ಕಳೇ, ನಿಮ್ಮಲ್ಲಿ ಯಾರಾದರೂ ಈ ಬಾರಿ ನೀನು ಗೆಲ್ಲಬಲ್ಲೆಯಾ ಅಂತ ಪ್ರಶ್ನೆಯನ್ನು ಮಾಡಿದರೆ ದಯವಿಟ್ಟು ಲೆಟ್ ಮೀ ಟ್ರೈ ಅಂತ ಹೇಳಬೇಡಿ. ದಯವಿಟ್ಟು ಹೇಳಬೇಡಿ. ಲೆಟ್ ಮಿ ಟ್ರೈ ಅಂತ ಹೇಳಬೇಡಿ, ಯಾವುದೇ ಕಾರಣಕ್ಕೂ ಹೇಳಬೇಡಿ. ನನಗೆ ಗೊತ್ತಿಲ್ಲ ಇಂಗ್ಲೀಷ್ ಮೇಡಮ್ ಇದನ್ನು ಒಪ್ಕೊಳ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಯಾವುದಾದರೊಂದು ಹೋಪ್ಲೆಸ್ ಸೆಂಟೆನ್ಸ್ ಅಂತ ಇದ್ದರೆ ಆ ಹೋಪ್ಲೆಸ್ ಸೆಂಟೆನ್ಸ್ ಯಾವುದು ಗೊತ್ತಾ? ಲೆಟ್ ಮಿ ಟ್ರೈ. ಲೆಟ್ ಮಿ ಟ್ರೈ ಅಲ್ಲ. ಕ್ಯಾನ್ ಐ ಅಂತ ಯಾವತ್ತೂ ಪ್ರಶ್ನೆ ಮಾಡಬೇಡಿ. ನೀನು ಸ್ಟೇಟ್ ಟಾಪರ್ ಆಗ್ತೀಯೇನಮ್ಮ ಅಂತ ಕೇಳಿದಾಗ, ಸರ್ ಕ್ಯಾನ್ ಐ ನನ್ನಿಂದಲೂ ಆಗತ್ತಾ? ನನಗೆ ಗೊತ್ತಿರಲಿಲ್ಲ ಸರ್. ಕ್ಯಾನ್ ಐ ಅಂತ ಹೇಳಬೇಡಿ, ಒಂಚೂರು ಬದಲಾವಣೆ ಮಾಡ್ಕೊಳ್ಳಿ. ಕ್ಯಾನ್ ಐ ಅನ್ನೋದನ್ನು ಐ ಕ್ಯಾನ್ ಅಂತ ಬದಲಾಯಿಸ್ಕೊಳ್ಳಿ. ಯಾವಾಗ ನೀವು ಕ್ಯಾನ್ ಐ ಅನ್ನು ಐ ಕ್ಯಾನ್ ಆಗಿ ಬದಲಾಯಿಸ್ತೀರೋ ಆವಾಗ ಜಗತ್ತಿಗೆ ನೀವು ಐಕಾನ್ ಆಗಿ ವಿಜೃಂಭಿಸ್ತೀರಿ. ನೀವು ಜಗತ್ತಿನ ಐಕಾನ್ ಆಗಿ ವಿಜೃಂಭಿಸಬೇಕು ಅಂತಂದರೆ ಕ್ಯಾನ್ ಐ ಅನ್ನು ಐ ಕ್ಯಾನ್ ಆಗಿ ಬದಲಾವಣೆ ಮಾಡಿಕೊಳ್ಳಿ. ಮತ್ತು ಈ ಬದಲಾವಣೆ ಯಾವಾಗಿಂದ? ಸಾರ್ 2027 ಫೆಬ್ರವರಿಯಿಂದ ಮಾಡ್ಕೊಳ್ತೇನೆ ಸಾರ್. ಇಲ್ಲ, 2027 ಫೆಬ್ರವರಿಯಿಂದ ಮಾಡಿದರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಒಂದು ಮಾತಿದೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೆಲಸ ಶುರು ಯಾವಾಗಿಂದ? ನಾಳೆಯಿಂದಲ್ಲ ಮಕ್ಕಳೇ, ಇವತ್ತಿಂದ. SSLC ಮ್ಯಾಥ್ಸು ಸೈನ್ಸಲ್ಲಿ ಏನೆಲ್ಲ ಫಾರ್ಮುಲಾಗಳು ಡೆಫಿನೇಷನ್ಗಳು ಬಂದಿತ್ತೋ ಆ ಎಲ್ಲ ಫಾರ್ಮುಲೆ ಮತ್ತು ಡೆಫಿನೇಷನನ್ನು ಇವತ್ತು ಮನೆಗೆ ಹೋಗಿ ಒಟ್ಟು ಮಾಡಿ ಮತ್ತೆ ರೀಕಾಲ್ ಮಾಡಿ ಮತ್ತೆ ಯೋಚನೆ ಮಾಡಿ ನಾನೇನೋ ಮಾಡಬೇಕು ಅನ್ನುವಂತಹ ಯೋಚನೆಯೊಂದಿಗೆ ಬನ್ನಿ. ನಿಮ್ಮನ್ನು ಗೆಲ್ಲಬಲ್ಲಂತಹ ಶಕ್ತಿ ಬೇರೆಲ್ಲೂ ಇಲ್ಲ. ಹೊರಗಡೆಯ ಜಗತ್ತನ್ನು ನೋಡಿ ನಿಮ್ಮನ್ನು ನೀವು ಯಾವತ್ತೂ ಕಂಪೇರ್ ಮಾಡ್ಕೊಳ್ಬೇಡಿ. ಒಂದು ಸಣ್ಣ ಸೋಲಿಗೆ ಯಾವತ್ತೂ ಕುಗ್ಗಬೇಡಿ. ಒಂದು ಸಣ್ಣ ಸೋಲು ಯಾವತ್ತೂ ಕುಗ್ಗಬೇಡಿ. ಒಂದು ಸಣ್ಣ ಸೋಲಿಗೆ ಎಂದಾದರೂ ಕುಗ್ಗುತ್ತಿದ್ದರೆ ನಿನ್ನ ವಾಯ್ಸ್ ಚೆನ್ನಾಗಿಲ್ಲ, ನಿನ್ನ ವಾಯ್ಸ್ TV ಚಾನಲ್ಗೆ ರೇಡಿಯೋ ಚಾನಲ್ಗೆ ಸೂಟ್ ಆಗೋದಿಲ್ಲ. ಯು ಮೇ ಗೋ ಔಟ್ ಅಂತ ದಾರಿ ತೋರಿಸಿದಂತಹ ಅಮಿತಾಬ್ ಬಚ್ಚನ್ ವಾಯ್ಸ್ಗೆ ಇವತ್ತು TV ಚಾನಲ್ಗಳು ಕಾದುಕೊಂಡು ಕುಳಿತಿವೆ. ನಿನ್ನಿಂದ ಸಾಧ್ಯ ಇಲ್ಲ, ನೀನು ತಯಾರಿಸುವಂತಹ ಪಿಸ್ಟನ್ ನಮಗೆ ಬೇಡ ಅಂತ ಯಾವ ಪುಣ್ಯಾತ್ಮನನ್ನ ಟೊಯೋಟಾ ಕಂಪನಿ ಹೊರಗಡೆ ಕಳಿಸಿತ್ತೋ ಇವತ್ತು ಅದೇ ಪಿಸ್ಟನನ್ನು ಇಟ್ಕೊಂಡು ತನ್ನ ಕಂಪನಿಯನ್ನು ಡೆವಲಪ್ ಮಾಡಿದಂತಹ ಹೋಂಡಾ ಜಗತ್ತಿನ ಅತ್ಯಂತ ಅದ್ಭುತ ಮೋಟಾರ್ ಕಂಪನಿಗಳನ್ನು ಕೊಟ್ಟಂತಹ ನಾಯಕನಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಯಿತು. ನೀನು ಬರೀ ಟಿಕೆಟ್ ಅಂತ ಹೇಳೋದಕ್ಕಷ್ಟೇ ಲಾಯಕ್ಕು ಅಂತ ಅಕ್ಕಪಕ್ಕದ ಜನರಿಂದ ಹೇಳಿಸಿಕೊಂಡಂತಹ ವ್ಯಕ್ತಿ, ಬೆಂಗಳೂರು BMTC ಬಸ್ಸಲ್ಲಿ ಟಿಕೆಟ್ ಕೊಡ್ತಾ ಇದ್ದಂತಹ ಸಾಮಾನ್ಯ ಕಂಡಕ್ಟರ್ ಇವತ್ತು ತಮಿಳುನಾಡಿನ ಚಿತ್ರರಂಗದ ತಲೈವ ಆದಂತಹ ರಜನಿಕಾಂತ್ ಆಗೋದಕ್ಕೆ ಸಾಧ್ಯ ಯಾವುದು ಅಂತಂದರೆ ನನ್ನ ಮೇಲೆ ನನಗಿರುವ ನಂಬಿಕೆ. ತನ್ನ ಮೇಲೆ ತನಗೆ ನಂಬಿಕೆ ಇದ್ದಾಗ ಮಾತ್ರ ನೀವು ಎಂತಹ ಆಬ್ಸ್ಟಕಲ್ಸ್ ಅನ್ನು ಗೆದ್ದು ಬೀಗೋದಕ್ಕೆ ಸಾಧ್ಯ. ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆಯನ್ನು ಇಟ್ಕೊಳ್ಳಿ. ಸ್ವಾಮಿ ವಿವೇಕಾನಂದರು ಹೇಳುವಂತಹ ಮಾತಿದು. ನಿನಗೆ ಮೇಲೆ ನಿನ್ನ ನಂಬಿಕೆ ಇಲ್ಲದೆ ಇದ್ರೆ ನೀನು ಜಗತ್ತಿನ ಮುಕ್ಕೋಟಿ ದೇವತೆಗಳನ್ನು ಪ್ರತಿದಿನ ಪ್ರಾರ್ಥನೆ ಮಾಡಿ ಏನೂ ಉಪಯೋಗ ಇಲ್ಲ. ಮೊದಲು ಯಾರ ಮೇಲೆ ಯಾರಿಗೆ ನಂಬಿಕೆ ಇರಬೇಕು ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಜಗತ್ತಿನ ಎಲ್ಲವೂ ನೀವು ಬಯಸಿದಂತೆಯೇ ಆಗುತ್ತದೆ. ಮೊದಲು ಅದನ್ನು ನಿಮ್ಮ ಬದುಕಿನಲ್ಲಿ ಡೆವಲಪ್ ಮಾಡ್ಕೊಳ್ಳಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಒಬ್ಬ ಸಾಮಾನ್ಯ ಪತ್ರಿಕೆ ಮಾರಾಟ ಮಾಡ್ತಾ ಇದ್ದಂತಹ ಹುಡುಗ ಮಿಸೈಲ್ ಮ್ಯಾನ್ ಆಫ್ ಭಾರತ್ ಆಗಿ ಇವತ್ತು ಭಾರತದ ಗರಡಿಯಲ್ಲಿ ಭಾರತದ ಒಳಗಡೆ ನ್ಯೂಕ್ಲಿಯರ್ ವೆಪನ್ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಆದಂತಹ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಪತ್ರಿಕೆ ಮಾರಾಟ ಮಾಡ್ತಾ ಇದ್ದಂತಹ ಹುಡುಗ ಪ್ರತಿದಿನ ಪತ್ರಿಕೆಯ ಫ್ರಂಟ್ ಪೇಜಲ್ಲಿ ಬರೋದಕ್ಕೆ ಸಾಧ್ಯ ಆಗತ್ತೆ ಅಂತಂದರೆ ಅದನ್ನು ಸಾಧನೆ ಅಂತ ಕರೀತಾರೆ. ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ಚಹಾ ವಡಾಪಾವ್ ಮಾರಾಟ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ಇಡೀ ಜಗತ್ತೇ ವರ್ಲ್ಡ್ ಲೀಡರ್ ಅಂತ ಕರೆಯುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಾಗಿ ಬದಲಾಗುತ್ತಾರೆ ಅಂತಂದರೆ ನಿಮ್ಮಲ್ಲಿ ಕನಸು ಕಾಣುವಂತಹ ಶಕ್ತಿ ಇದ್ದರೆ,
ಕನಸು ಕಾಣುವಂತಹ ಯೋಚನೆಗಳು ನಿಮ್ಮಲ್ಲಿದ್ದರೆ ನಿಮ್ಮ ಬದುಕಿನ ನಾಯಕ ಮತ್ತು ನಾವಿಕ ನೀವೇ ಆಗಬಲ್ಲಿರಿ. ಒಂದು ಒಳ್ಳೆ ಮಾತಿದೆ ಅಬ್ದುಲ್ ಕಲಾಂ ಅವರದ್ದು, ಮಕ್ಕಳೇ ಕನಸು ಕಾಣಿ, ಮಕ್ಕಳೇ ಕನಸು ಕಾಣಿ, ಮಕ್ಕಳೇ ಕನಸು ಕಾಣಿ ಅಂತ ಅವ್ರು ಎಲ್ಲ ಕಡೆ ಹೇಳ್ತಾ ಇದ್ರು. ಒಬ್ಬ ಹುಡುಗ ಎದ್ದ ನಿಂತ ಪ್ರಶ್ನೆ ಮಾಡ್ದ, ಸರ್ ವಾಟ್ ಈಸ್ ಡ್ರೀಮ್? ನಮ್ಮನ್ನು ಕೇಳಿದ್ರೆ ನಾವೇನು ಹೇಳ್ತೇವೆ? ನಮಗೂ ಒಂದು ಆಸೆ ಇರುತ್ತೆ. ಸೂರ್ಯವಂಶಿ ಕ್ರಿಕೆಟ್ ಬೀಸಿದ್ದೇ ತಡ ಕೊಮಟಾದ ಎಲ್ಲ ಮನೆಗಳಲ್ಲೂ ಕೂಡ ಒಂದು ಬ್ಯಾಟ್ ರೆಡಿ ಆಯಿತು ಬ್ಯಾಟ್ ಬೀಸೋದಕ್ಕೆ. ಬರೀ ಬ್ಯಾಟನ್ನು ತಯಾರು ಮಾಡಿದರೆ ಬಾಲನ್ನು ತಂದು ಕೊಟ್ಟರೆ ಸೂರ್ಯವಂಶಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬರೀ ಬ್ಯಾಟ್ ಇಟ್ಕೊಂಡ್ರೆ ಧೋನಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬರೀ ಬಾಲ್ ಇಟ್ಕೊಂಡ್ರೆ ಬೂಮ್ರಾ ಆಗೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ರಾತ್ರಿಗಳು ನಿದ್ದೆ ಬಿಡಬೇಕು. ನಾನು ಡಾಕ್ಟರ್ ಆಗಬೇಕು ಅಂತ 700 ದಿವಸಗಳ ಕಾಲ ಬರೀ ಕನಸನ್ನು ಕಂಡು ನೀಟ್ ಎಕ್ಸಾಮಿನ ಹಿಂದಿನ ದಿವಸದವರೆಗೂ ಕೂಡ ಪ್ರಿಪರೇಷನನ್ನೇ ಮಾಡದೇ ಇದ್ದರೆ ಡಾಕ್ಟರ್ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ಒಳ್ಳೆ ಮಾತಿದೆ ಕಲಾಂ ಚಾಚಾ ಅವರದ್ದು, ಡ್ರೀಮ್ ಇಸ್ ನಾಟ್ ದ್ಯಾಟ್ ವಾಟ್ ಯು ಸಿ ಇನ್ ಸ್ಲೀಪ್. ನಿದ್ದೆ ಮಾಡುವಾಗ ನಿಮಗೆ ಬೀಳುವುದು ಕನಸಲ್ಲ ಮಕ್ಕಳೇ. ಸಾರ್ ಕನಸು ಕಾಣಬೇಕು ಅಂದರೆ ಮೊದಲು ನಿದ್ದೆ ಮಾಡಬೇಕು ಸಾರ್, ನಿಮಗೆ ಗೊತ್ತಿಲ್ಲ ಇದೆಲ್ಲ. ನಿದ್ದೆ ಕನಸು ಬೀಳಬೇಕು. ಯಾವಾಗ ಕನಸು ಬೀಳೋದು? ಕಣ್ಣು ಎಚ್ಚರ ಇದ್ದರೆ ಕನಸು ಬೀಳ್ತದ? ಇಲ್ಲ. ಕಣ್ಣು ಮುಚ್ಚಬೇಕು, ಜಿಟಿ ಮಳೆ ಬರಬೇಕು, ಒಳ್ಳೆ ಕಂಬಳಿ ಇರಬೇಕು, ರಾತ್ರಿ 11 ಗಂಟೆಗೆ ಮ್ಯಾಚೆಲ್ಲ ನೋಡಿಬಿಟ್ಟ ಮೇಲೆ ಮಲಗಬೇಕು, ಬೆಳಗ್ಗೆ 8:45 ಆದರೂ ನಾನು ಏಳಬಾರದು. ಆವಾಗ ಬೀಳುತ್ತಲ್ಲ ಸರ್ ಕನಸು, ಅದು ಕನಸು ಅಲ್ಲ. Dream is not that what you see in sleep, it is the thing which doesn't allow you to sleep. ನಿದ್ದೆ ಮಾಡಬೇಕೆಂದು ಹೊರಟಾಗಲು ಯಾವ ನಿಮ್ಮ ಗುರಿ, ಯಾವ ನಿಮ್ಮ ಗೋಲ್, ಏಳು ಅಂತ ನಿಮ್ಮನ್ನು ಎಚ್ಚರಿಸುತ್ತದೆಯೋ ಅದನ್ನು ಕನಸು ಅಂತ ಕರೆಯುತ್ತಾರೆ. ಅದನ್ನೇ ಶ್ರೇಷ್ಠವಾಗಿರುವ ಗುರಿಯ ಸಾಧನೆಯ ಮೂಲ ಸ್ತಂಭ ಅಂತ ಕರೀತಾರೆ. ಆ ಕಾರ್ಯವನ್ನು ನಾಳೆಯ ದಿವಸದಿಂದ ಈ ವಿದ್ಯಾಮಂದಿರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿರಂತರವಾಗಿ ಮಾಡುವ ಕಡೆಗೆ ನಿಮ್ಮ ಯೋಚನೆಯನ್ನು, ನಿಮ್ಮ ಯೋಜನೆಯನ್ನು ಸತತವಾಗಿ ಇಟ್ಕೊಳ್ಳಿ. ಒಂದು ಗುರಿಯನ್ನು ನಿಶ್ಚಯ ಮಾಡಿ, ಆ ಗುರಿಯನ್ನು ಭದ್ರಪಡಿಸಿ, ಆ ಗುರಿಯ ಕಡೆಗೆ ಹೆಜ್ಜೆಯನ್ನು ಇಟ್ಟುಬಿಡಿ. ಸಾಧನೆಯನ್ನು ತಡೆಯುವ ಸಾಮರ್ಥ್ಯ ಯಾರಿಗೂ ಇಲ್ಲ. ವಿವೇಕಾನಂದರ ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಳಿ. ಇವತ್ತೇ ಸಾಧ್ಯ ಆದರೆ ನಿಮ್ಮ ಸ್ಟಡಿ ರೂಮಲ್ಲಿ A4 ಸೈಜ್ ಶೀಟಲ್ಲಿ ಬರೆದು ಬಿಟ್ಟು ಅದನ್ನು ಅಂಟಿಸಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಲ್ವೇಸ್ ಸೇ. ಮಕ್ಕಳೆಲ್ಲ ನನ್ನ ಜೊತೆಗೆ ಹೇಳ್ಬೋದಾ? ಮಕ್ಕಳು ಮಾತ್ರ ಸ್ವಲ್ಪ ಜೋರಾಗಿ. ಆಲ್ವೇಸ್ ಸೇ. ಸ್ವಲ್ಪ ಗಟ್ಟಿಯಾಗಿ ಹೇಳಿ. ನಾನು ಉತ್ತರ ಕನ್ನಡದ ಮಕ್ಕಳಿಗೆಲ್ಲ ಪಾಠ ಮಾಡಿದ್ದೇನೆ. ಉತ್ತರ ಕನ್ನಡದ ಮಕ್ಕಳು ಅಂತಂದರೆ ಶಿಸ್ತಿನ ಸಿಪಾಯಿಗಳು. ಉತ್ತರ ಕನ್ನಡದ ಮಕ್ಕಳು ಅಂದರೆ ಅವರಿಗೆ ಸಪರೇಟಾಗಿ ಒಬ್ಬ ಪೊಲೀಸ್ ಎಲ್ಲ ಇಟ್ಕೊಳ್ಬೇಕಾದ ಅಗತ್ಯವೇ ಇಲ್ಲ. ಉತ್ತರ ಕನ್ನಡ ಅಂತಂದರೆ ನೀವು ಯಾವೆಲ್ಲ ಪತ್ರಿಕೆ ಸಂಪಾದಕರನ್ನು ನೋಡಿ, ಅವರೆಲ್ಲ ಉತ್ತರ ಕನ್ನಡದವರು. ಎಲ್ಲ TV ಚಾನಲ್ಗಳ ಧಾರಾವಾಹಿಯಲ್ಲಿ ಕಥೆ, ಚಿತ್ರಕಥೆ, ಸಂಭಾಷಣೆ ಅವರ ಮೂಲ ಉತ್ತರ ಕನ್ನಡ. ಉತ್ತರ ಕನ್ನಡ ಅಂದರೆಯೇ ಅದು ಬುದ್ಧಿವಂತರ ತೊಟ್ಟಿಲು. ಅಂತಹ ಬುದ್ಧಿವಂತರ ತೊಟ್ಟಿಲಿನ ಮಕ್ಕಳ ಧ್ವನಿ ಗುಬ್ಬಚ್ಚಿಯ ಧ್ವನಿ ಅಲ್ಲ, ಗಿಡುಗನ ಧ್ವನಿ. ಆ ಧ್ವನಿಯಲ್ಲಿ ಹೇಳಿ, ಆಲ್ವೇಸ್ ಸೇ ಐ ಹ್ಯಾವ್ ನೋ ಫಿಯರ್. ಆಲ್ವೇಸ್ ಸೇ ಐ ಹ್ಯಾವ್ ನೋ ಫಿಯರ್. ನನಗೆ ಹೆದರಿಕೆ ಅನ್ನೋಂಥದ್ದೇ ಇಲ್ಲ. ನಾನೇನು ಮಾಡಬೇಕು ಅಂತಿದ್ದೀನೋ ಅದನ್ನು 100% ನಾನು ಸಾಧಿಸುತ್ತೇನೆ ಅನ್ನೋವಂತಹ ವಿಶ್ವಾಸದೊಂದಿಗೆ ಹೆಜ್ಜೆಯನ್ನು ಹಾಕಿ ಭರವಸೆಯ ನಾಳೆಗಳು ನಮ್ಮದಾಗುತ್ತವೆ, ಭರವಸೆಯ ಯೋಚನೆಗಳು ನಮಗಾಗುತ್ತವೆ. ಮಕ್ಕಳೇ, ಕೊನೆಯದಾಗಿ ನೀವು ನಿಮ್ಮ ತಂದೆ ತಾಯಿಯಿಂದ ಪ್ರತಿ ಬರ್ಡೇಗೆ ಗಿಫ್ಟನ್ನು ಪಡ್ಕೊಂಡಿದ್ದೀರಿ. 2027 ಬರ್ಡೇಗೆ ನಿಮ್ಮ ತಂದೆ ತಾಯಿಗೆ ನೀವು ಗಿಫ್ಟ್ ಕೊಡಿ. 18 ವರ್ಷ ತುಂಬಿರ್ತದೆ. ಪ್ರೈಮ್ ಮಿನಿಸ್ಟರ್ನ, ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡುವಂತಹ ವೋಟರ್ ಕಾರ್ಡ್ ನಿಮಗೆ ಬಂದುಬಿಡ್ತದೆ. ಆ 18 ವರ್ಷಕ್ಕೆ ನಿಮ್ಮ ತಂದೆ ತಾಯಿಗೆ 2027ಕ್ಕೆ ನೀವು ಗಿಫ್ಟ್ ಕೊಡಿ. ಇವತ್ತು ಯಾರೆಲ್ಲ ಅಪ್ಪ ಅಮ್ಮ ಬಂದಿದ್ದಾರೋ ಆ ಅಪ್ಪ ಅಮ್ಮ ಪೇರೆಂಟ್ಸ್ ಮೀಟಿಂಗ್ ಬರಬೇಕಾಗಿದ್ರೆ ತಲೆ ತಗ್ಗಿಸಿ ಬರಬಾರದು. ಪಾಯಿಂಟ್ ನಂಬರ್ 1. ಸರ್ ಜ್ವರ ಬಂದಿದ್ರೆ, ನಿಮ್ಮ ತಂದೆ ತಾಯಿ
ಪೇರೆಂಟ್ಸ್ ಮೀಟಿಂಗ್ ಬರಬೇಕಾಗಿದ್ರೆ ತಲೆ ತಗ್ಗಿಸಿ ಬರಬಾರದು, ತಲೆ ಎತ್ತಿ ಬರಬೇಕು. ಸರ್, ತಲೆ ಎತ್ತಿ ಬಂದರೆ ಎಲ್ಲಾದರೂ ಎದುರುಗಡೆ ಕಲ್ಲು ಮುಳ್ಳು ಇದ್ದರೆ ಅಂತೆಲ್ಲ ಪ್ರಶ್ನೆ ಕೇಳಬೇಡಿ. ತಲೆ ಎತ್ತಿ ಬರುವುದೆಂದರೆ ಹೇಗೆ? ನನ್ನ ಮಗ ಎದೆ ಉಬ್ಬಿಸ್ಕೊಂಡು ಬರಬೇಕು. ನನ್ನ ಮಗ ಫಸ್ಟ್ ಯೂನಿಟ್ ಟೆಸ್ಟು ಟಾಪ್ ಸಾರ್, ಎದುರುಗಡೆ ಬಂದು ನಿಂತ್ಕೊಳ್ಬೇಕು. ಎಲ್ಲ ಟೀಚರ್ ಹತ್ರ ಪೇರೆಂಟು ಮಾತಾಡಬೇಕು, ಎಲ್ಲ ಟೀಚರ್ ಜೊತೆಗೆ ಪೇರೆಂಟ್ಸ್ ಮಾತಾಡಬೇಕು. ಹಾಗೆ ಮಕ್ಕಳು ಮಾಡಬೇಕು. ಜುಲೈ ತಿಂಗಳ ಫಸ್ಟ್ ಟೆಸ್ಟಿಂದ 2027 ಆ್ಯನ್ಯುವಲ್ ಎಕ್ಸಾಮಿನೇಷನ್ ಮತ್ತು CET ರಿಸಲ್ಟ್ ಬರಬೇಕಾಗಿದ್ರೆ ನಿಮ್ಮ ಪೇರೆಂಟ್ಸು ಕಾಲೇಜಿಗೆ ಬಂದರು, ಗುರುರಾಜ್ ಶೆಟ್ರು ಮತ್ತು ಕಿರಣ್ ಭಟ್ ಸರ್ ಎದುರುಗಡೆ ನಿಂತ್ಕೊಂಡು ಅಂತ ಹೇಳಬೇಕು. ಮಾಡ್ತೀರಾ? ಇಲ್ಲ ಸರ್, ನನ್ನ ಅಪ್ಪ ಅಮ್ಮನಿಗೆ ಮಾತು ಚೆನ್ನಾಗಿ ಬರುತ್ತೆ, ಸಾ ಬಾ ಸಾ ಬಾ 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 ಸಾ. ಯಾಕೆ ಹೇಳಬೇಕು? ಯಾಕೆ ಅಂದರೆ ಅವ್ರಿಗೆ ಮಾತಾಡ್ಲಿಕ್ಕೆ ಆಗಬಾರ್ದು. ಗುರುರಾಜ್ ಶೆಟ್ರನ್ನು ನೋಡಬೇಕಾಗಿದ್ರೆ ಸಾರ್ ಕಣ್ಣೀರ ಧಾರೆ ಬಂದು ಬಿಡಬೇಕು. ಯಾಕೆ ಸಾರ್, ನಿನ್ನೆ ತನಕ ಕುಮಟಾದಲ್ಲಿ ಪಕ್ಕದ ಮನೆಯವನಿಗೆ ನಾನು ಯಾರು, ನನ್ನ ಮಗ ಯಾರು, ನನ್ನ ಮಗಳು ಯಾರು ಅಂತ ಗೊತ್ತಿರಲಿಲ್ಲ ಸಾರ್. ಏನು ಆಶ್ಚರ್ಯ ಸಾರ್, ಪಬ್ಲಿಕ್ TV ರಂಗಣ್ಣ, ಏಷ್ಯಾನೆಟ್ TV ಅಜಿತ್ ಹನುಮಕ್ಕನವರ್, ಎಲ್ಲ ಕಡೆಯಲ್ಲೂ ನನ್ನ ಮಗಂದೇ ಫೋಟೋ ಸಾರ್. ಸಾರ್, ಚೀಫ್ ಮಿನಿಸ್ಟ್ರು ಸಿದ್ದರಾಮಣ್ಣ, DK ಶಿವಕುಮಾರ್ ಸಾಹೇಬರು ಫೋನ್ ಮಾಡಿದರು, ಅಂದರೆ ನನಗೆ ಗೊತ್ತಿಲ್ಲ ಯಾರು ಇರ್ತಾರ ಆವಾಗ ಅಂತ, ಫೋನ್ ಮಾಡಿದರು ಸಾರ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದರು. ನಾವು ಕುಮಟಾದ ನಿಮ್ಮ ಮನೆಗೆ ಬರ್ತಾ ಇದ್ದೇವೆ ನಾಳೆ ಬೆಳಗ್ಗೆ, ಹಾರ ಬೊಕ್ಕೆ ಚಿಕ್ಕು ಕುಕ್ಕು ಎಲ್ಲ ತಗೊಂಡು ನಿಮ್ಮ ಮನೆಗೆ ನಾವು ಬರ್ತಾ ಇದ್ದೇವೆ, ಸನ್ಮಾನ ಮಾಡಬೇಕು, ನಿಮ್ಮ ಅಡ್ರೆಸ್ ಕಳಿಸಿ ಅಂತ ಮುಖ್ಯಮಂತ್ರಿಗಳ ಸಹಾಯಕ ಅಧಿಕಾರಿಗಳು ಫೋನ್ ಮಾಡಿದರು ಸಾರ್ ಅಂತ ಬರಬೇಕು. ಅಮ್ಮಂದಿರಿಗಂತೂ ಫೋನ್ ಮೇಲೆ ಫೋನು, ಅಕ್ಕಪಕ್ಕದ ಮನೆ, ಕಮಲಕ್ಕ, ಜಯಕ್ಕ, ಸುಷ್ಮಕ್ಕ, ಆ ಅಕ್ಕ ಈ ಅಕ್ಕ ಎಲ್ರಿಗೂ ಹೇಳ್ತಾ ಇರಬೇಕು, ನೋಡ್ರಿ ನನ್ನ ಮಗ ನನ್ನ ಮಗಳು TV ಬರ್ತಾ ಇದ್ದಾಳೆ, ರಂಗಣ್ಣ ನನ್ನ ಮಗನ ಜೊತೆ ಆನ್ಲೈನ್ ಫೋನಲ್ಲಿದ್ದಾರೆ ಅಂತ ನಿಮ್ಮ ತಂದೆ ತಾಯಿ ಹೇಳಬೇಕು. ಮಕ್ಕಳೇ, ನಾನು ಹೇಳೋದು ನಿಮಗೆ ಸ್ವಲ್ಪ ಜೋಕ್ ಅಂತ ಅನ್ನಿಸ್ಬೋದು, ಸುಮ್ಮನೆ ನೆನಪು ಮಾಡ್ಕೊಳ್ಳಿ. 18 ವರ್ಷ ನಿಮಗೋಸ್ಕರ ಕನಸು, ಇನ್ನೊಂದು ಮತ್ತೊಂದು ಎಲ್ಲ ಕಟ್ಟಿ ಬಿಟ್ಟು ತಮ್ಮ ವೈಯಕ್ತಿಕ ಬದುಕನ್ನು ಪಕ್ಕಕ್ಕಿಟ್ಟು ನೀವು ಯಶ್ ರಾಧಿಕಾ ದಂಪತಿಗಳನ್ನು ನೋಡೋ ಮೊದಲು, ವಿರಾಟ್ ಅಣ್ಣ ಅನುಷ್ಕಾ ಅತ್ತಿಗೆಯನ್ನು ನೋಡೋ ಬದಲು, ಅವ್ರು ಯಾವ ಕ್ರೀಮ್ ಹಚ್ಕೊಳ್ತಾರೆ, ಯಾವ ಸೋಪಲ್ಲಿ ಸ್ನಾನ ಮಾಡ್ತಾರೆ ಅಂತೆಲ್ಲ ನೋಡೋ ಬದಲು, ಇವತ್ತು ಮನೆಗೆ ಹೋದ ಬಳಿಕ ದಯವಿಟ್ಟು ನಿಮ್ಮ ತಂದೆ ಮತ್ತು ತಾಯಿಯನ್ನು ಕುಳ್ಳಿರಿಸಿಬಿಟ್ಟು ಅವರ ಪಾದವನ್ನು ಒಂದು ಸರ್ತಿ ಎತ್ತಿ ನೋಡಿ. ಅವರ ಪಾದದ ಹಿಂದುಗಡೆ ಕ್ರ್ಯಾಕ್ಸ್ ಇದೆ. ಯಾರಿಗೋಸ್ಕರ? ನಿಮಗೋಸ್ಕರ. ನಿಮ್ಮ ಅಮ್ಮನ ಕೈಗಳನ್ನು ನೋಡಿ, ಅಮ್ಮನ ಕೈಗಳೆಲ್ಲ ಒಂದೇ ಒಂದು ಗೀಟು ಕಾಣೋದಿಲ್ಲ. ಭಾಗ್ಯರೇಖೆ ಯಾವುದು, ದಾಂಪತ್ಯ ರೇಖೆ ಯಾವುದು, ವಿದ್ಯಾರೇಖೆ ಯಾವುದು, ಸಂಪತ್ತಿನ ರೇಖೆ ಯಾವುದು, ಎಲ್ಲವನ್ನು ಅಮ್ಮ ಕಳೆದುಕೊಂಡಾಗಿದೆ. ಯಾಕೆ? ನನ್ನ ಮಗು ಅನ್ನುವ ಸಂಪತ್ತನ್ನು ಬೆಳೆಸೋದಕ್ಕೋಸ್ಕರ ಅಮ್ಮ ಎಲ್ಲ ರೇಖೆಯನ್ನು ಕಳೆದುಕೊಂಡಿದ್ದಾಳೆ. ಅಪ್ಪ ಮತ್ತು ಅಮ್ಮನ ಹತ್ತಿರ ಹೋಗಿ ನೋಡಿ, ಅವರ ಕಣ್ಣನ್ನು ಈ ಥರ ಮಾಡಿ, ಡೆಂಗ್ಯೂ ಟೆಸ್ಟ್ ಮಾಡೋದಲ್ಲ, ಹೀಗಿಟ್ಟು ಅಪ್ಪ ಅಮ್ಮನ ಕಣ್ಣನ್ನು ಒಂದು ಸರ್ತಿ ನೋಡಿಬಿಡಿ, ಇಲ್ಲೆಲ್ಲ ಕಪ್ಪಾಗಿದೆಯಲ್ಲ. ಯಾರಿಗೋಸ್ಕರ ಅಂತಂದರೆ ನಿಮಗೋಸ್ಕರ ತ್ಯಾಗ ಮಾಡಿದರು, ನಿಮಗೋಸ್ಕರ ಕೆಲಸ ಮಾಡಿದರು. ಆ ಅಪ್ಪ ಅಮ್ಮನನ್ನು ಜೀವನದಲ್ಲಿ ಒಂದು ಬಾರಿ ಅಳಿಸಿಬಿಡಿ. ಯಾವಾಗಲೂ ಹೇಳಬಾರ್ದಂತೆ ಅಪ್ಪ ಅಮ್ಮನನ್ನು ಅಳಿಸಿ ಅಂತ, ಯಾವಾಗಲೂ ಹೇಳಬಾರ್ದು. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್ ಹೇಳಿದ್ರಲ್ಲ, ಇದು ಇಲ್ಲಿ ವಿಧಾತ್ರಿ ಅಕಾಡೆಮಿಯಲ್ಲಿ ಟೀಚರ್ಸ್ ಅಲ್ಲ, ಅವ್ರು ಅಂದ್ರಲ್ಲ, I am your brother. Sometimes I will be your parent. I will be your mentor ಅಂತಂದ್ರಲ್ಲ, ಆ ಭಾವನೆಯೊಂದಿಗೆ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ತಂದೆ ತಾಯಿಯನ್ನು ಒಂದು ಬಾರಿ 2027 ರಿಸಲ್ಟ್ ಬಂದಾಗ ಅಳಿಸಿಬಿಡಿ. ನೀವು ಡಾಕ್ಟ್ರ್ ಆದಾಗ ಆ ಯೂನಿಫಾರ್ಮಲ್ಲಿ ಎದುರುಗಡೆ ಬಂದಾಗ ಅಪ್ಪ ಅಮ್ಮನಿಗೆ CET ಗೊತ್ತಿಲ್ಲ, ಅಪ್ಪ ಅಮ್ಮನಿಗೆ ನೀಟ್ ಗೊತ್ತಿಲ್ಲ, ಅಪ್ಪ ಅಮ್ಮನಿಗೆ JEE ಫುಲ್ ಫಾರ್ಮ್ ಗೊತ್ತಿಲ್ಲ. ಅಂಥ ಅಪ್ಪ ಅಮ್ಮನ ಕಣ್ಣಲ್ಲಿ ನೀವು ಹೀರೋಗಳಾಗಿ, ನೀವು ಅಪ್ಪ ಅಮ್ಮನ ಕಣ್ಣಲ್ಲಿ ಹೀರೋಗಳಾಗಬೇಕು. ನೀವು ಅಪ್ಪ ಅಮ್ಮನ ಕಣ್ಣಲ್ಲಿ ಹೀರೋಯಿನ್ಗಳಾಗಬೇಕು. ಎರಡನೇದ್ದು, ನಿಮ್ಮ ಟೀಚರ್ಸು ಯಾರೆಲ್ಲ ಪಾಠ ಮಾಡ್ತಾರೆ, ಇವತ್ತು ನಿಮ್ಮ ಟೀಚರ್ಸನ್ನು ಸರ್ ಹೇಳಿದ್ರಲ್ಲ, ನಮ್ಮ ಟೀಚರ್ಸು 24/7 ಅವೈಲೇಬಲ್ ಇರ್ತಾರೆ. ಯಾವಾಗ ಬೇಕೋ ಆವಾಗೆಲ್ಲ ನಮ್ಮ ಟೀಚರ್ಸ್ ಜೊತೆ ಮಾತಾಡಿ ಅಂತಂದ್ರಲ್ಲ, ನಿಮ್ಮ ಟೀಚರ್ಸು 24/7 ನಿಮಗೆ ಅವೈಲೇಬಲ್ ಇರ್ತಾರೆ. ಇನ್ನು 10 ವರ್ಷ ಬಿಟ್ಟು ನಿಮ್ಮನ್ನು ನೋಡಬೇಕು ಅಂದರೆ ಗುರುರಾಜ್ ಸರು, ಕಿರಣ್ ಭಟ್ ಸರು, ಉಳಿದ ಎಲ್ಲ ಸ್ಟಾಫ್ ಮೆಂಬರ್ಸು ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ಇವಾಗ ಅವರು 24/7 ಅವೈಲೇಬಲ್ ಇದ್ದಾರೆ. 10 ವರ್ಷ 20 ವರ್ಷ ಬಿಟ್ಟ ಮೇಲೆ ನನ್ನ ವಿದ್ಯಾರ್ಥಿ ಇಲ್ಲಿದ್ದಾನೆ ಅಂತ ಗೊತ್ತಾದಾಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಟೀಚರ್ಸು ಅಪಾಯಿಂಟ್ಮೆಂಟನ್ನು ತಗೊಂಡು ಬರಬೇಕು.
ಅದು ದೌಲತ್ ಅಲ್ಲ, ಅದು ಅಹಂಕಾರ ಅಲ್ಲ. ನೀವು ಉತ್ತರ ಕನ್ನಡ DC ಆಗಿ ಬರಬೇಕು, ನೀವು ಉತ್ತರ ಕನ್ನಡದ SP ಆಗಿ ಬರಬೇಕು. ನೀವು ಅತ್ಯಂತ ಉನ್ನತವಾಗಿರುವ ಸಾಧನೆಯನ್ನು ಮಾಡಿದಾಗ ಟೀಚರ್ಸಿಗೆ ಅನ್ನಿಸ್ತದೆ ಮೈ ಲೈಫ್ ಈಸ್ ಮೇಡ್, ನನ್ನ ಬದುಕಿವತ್ತು ಸಾರ್ಥಕ ಆಯಿತು ಅಂತ ಒಬ್ಬ ಟೀಚರ್ಗೆ ಅನ್ನಿಸೋದೆ ಶಿಷ್ಯಾತ್ ಇಚ್ಛೇತ್ ಪರಾಜಯಂ. ತನ್ನ ವಿದ್ಯಾರ್ಥಿಯಿಂದ ಯಾವಾಗ ಒಬ್ಬ ಟೀಚರ್ ಸೋತ್ ಹೋಗ್ತಾನೋ ಆವಾಗ ಟೀಚರ್ ಬದುಕು ಸಾರ್ಥಕ ಅಂತ ಅರ್ಥ. ಹಾಗಾಗಿ 2027ಕ್ಕೆ ನಿಮ್ಮ ಅಧ್ಯಾಪಕರನ್ನು ಸಾರ್ಥಕ ಬದುಕನ್ನು ಕಂಡುದಕ್ಕಾಗಿ ಖುಷಿಪಡಿಸಿ, ನಿಮ್ಮ ತಂದೆ ತಾಯಿಯ ಕಣ್ಣಲ್ಲಿ 4ನೇ ಆನಂದ ಬಾಷ್ಪ ಉದುರುವ ಹಾಗೆ ಮಾಡಿ. ಹಾಗೆ ಮಾಡಿದಾಗ ನಿಮ್ಮ ಇಡೀ ಬದುಕು ಚೆನ್ನಾಗಿರುತ್ತೆ, ಬದುಕು ಬಂಗಾರವಾಗಿರುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಮಕ್ಕಳಿಗೋಸ್ಕರ 2 ಅಂಶಗಳು. ಒಂದು ಸಣ್ಣ ಕಥೆ. ಮಳೆ ಬಂದಿದೆಯಲ್ಲ, ಈ ಮಳೆ ಬಂದಾಗ ಹೊಟ್ಟೆ ಕೂಡ ನಿಮ್ಮದು ಚುರ್ರಾಗ್ತಾ ಇದೆ. ಅಜ್ಜಿ ಕಥೆಗಳು ಅಂತ ಇದೆ. ಇಲ್ಲೇ ವಿಧಾತ್ರಿ ಅಕಾಡೆಮಿ ಶುರು ಮಾಡಬೇಕಾಗಿದ್ರೆ ನೀವು ಸರನ್ನು ಕೇಳಿ, ಇಲ್ಲೇ ಪಕ್ಕದಲ್ಲೇ ಒಬ್ಬ ಅಜ್ಜಿ ವಾಸ ಮಾಡ್ತಾ ಇದ್ರಂತೆ. ಅವ್ರು ಫಸ್ಟ್ ಇಲ್ಲಿಗೆ ಬರಬೇಕಾಗಿದ್ರೆ ಅಜ್ಜಿ ಹತ್ರ ಹೋಗಿಯೇ ಬಂದಿದ್ದು. ಆ ಅಜ್ಜಿ ಕುಮಟಾದಲ್ಲೇ ತುಂಬ ಫೇಮಸ್. ನಿಮ್ಮ ತಂದೆ ತಾಯಿಗೆಲ್ಲ ಗೊತ್ತಿದೆ ಮಕ್ಕಳೇ, ಕುಮಟಾದಲ್ಲೇ ಫೇಮಸ್. ಆ ಅಜ್ಜಿ ಎಂಥ ಭವಿಷ್ಯ ಹೇಳ್ತಾಳೆ ಅಂತಂದರೆ, ಅಜ್ಜಿ ಹೇಳುವ ಎಲ್ಲ ಭವಿಷ್ಯವೂ ನಿಜ ಆಗ್ತಾ ಇತ್ತು, ಎಲ್ಲ ಭವಿಷ್ಯ ನಿಜ ಆಗ್ತಾ ಇತ್ತು. ರಾಮಕೃಷ್ಣ ಹೆಗಡೆ ಅವರು ತುಂಬ ಸರ್ತಿ ಅಜ್ಜಿ ಹತ್ರವೇ ಬಂದು ಭವಿಷ್ಯ ಎಲ್ಲ ಕೇಳ್ತಾ ಇದ್ರಂತೆ. ಅಂಥ ಅಜ್ಜಿ ಸೂಪರ್ಬ್ ಅಜ್ಜಿ. ಭವಿಷ್ಯ ಆಕೆ ಹೇಳೋದು ಅಂದರೆ ಎಲ್ಲ ಸಂದರ್ಭಗಳಲ್ಲೂ ನಿಜ, ಯಾವತ್ತೂ ಫೇಲ್ ಆಗಿದ್ದೇ ಇಲ್ಲ. ವಿಧಾತ್ರಿಯ ಫಸ್ಟ್ ಬ್ಯಾಚ್, ಕೊರೋನಾ ಬ್ಯಾಚು, ಆನ್ಲೈನ್ ಬ್ಯಾಚು, ಆ ಬ್ಯಾಚ್ನ ಒಬ್ಬ ವಿದ್ಯಾರ್ಥಿಗೆ ಇದೆಲ್ಲ ಸಿಕ್ತಂತೆ. ಸರ್ ಹೋಗಿದ್ದಾಗ ಹೇಳಿದ್ರಂತೆ, ನಾವು ಈ ಥರ ಒಂದು ಕೊಂಕಣ್ ಎಜುಕೇಷನ್ ಜೊತೆಗೆ ಟೈಅಪ್ ಮಾಡಿ ಮಾಡಬೇಕು ಅಂತಿದ್ದೇವೆ, ಉತ್ತರ ಕನ್ನಡದ ಜನ ನಮ್ಮನ್ನು ಎತ್ತರಕ್ಕೆ ಏರಿಸಿ ಹತ್ತಿರವಾಗುತ್ತಾರೆಯೇ ಅಂತ ಪ್ರಶ್ನೆ ಕೇಳಿದ್ರಂತೆ. ಆ ಅಜ್ಜಿ ಹೇಳಿದ್ರಂತೆ 100%. ಮೊದಲನೇ ವರ್ಷಕ್ಕೆ ನಿಮಗೊಂದು 60-70 ಬರ್ಬೋದು, ಅದರ ಅಂದಾಜಲ್ಲೇ ಬಂದಿದ್ದಾರೆ. ನೋಡ್ತಾ ಇರಿ, ನೀವು 5-6ನೇ ವರ್ಷಕ್ಕೆ ಹೋಗಬೇಕಾಗಿದ್ರೆ 3 ಶತಕವನ್ನು ದಾಟುತ್ತೀರಿ ಅಂತ 5 ವರ್ಷದ ಹಿಂದೆ ಅವ್ರಿಗೆ ಹೇಳಿದ್ದು ಇವತ್ತು ನಿಜ ಆಗಿದೆ. ಅಂಥ ಅಜ್ಜಿ. ಆದರೆ ಮಕ್ಕಳು ಹಾಗಲ್ಲ ಅಲ್ಲ, ಅವ್ರಿಗೆ ಪ್ರತಿ ಸರ್ತಿ ಕ್ವಶನ್ ಮಾಡುವಂಥ ಕುತೂಹಲ. ಸರ್ ಕೂಡ ಬಂದು ಹೇಳಿದ್ರಂತೆ, ಈ ಥರ ಫಸ್ಟ್ ಬ್ಯಾಚ್ ಮಕ್ಕಳಿಗೆ ಒಬ್ಬ ಅಜ್ಜಿ ಹತ್ರ ಹೋಗಿದ್ದೆ, ತುಂಬ ಚೆನ್ನಾಗಿ ಭವಿಷ್ಯ ಎಲ್ಲ ಹೇಳಿದರು ಅಂತ. ಹುಡುಗನಿಗೊಂದು ಪ್ರಶ್ನೆ, ನಿಜಕ್ಕೂ ಅಜ್ಜಿ ಭವಿಷ್ಯ ನಿಜ ಆಗ್ತದಾ ಅಂತ ಹುಡುಗನಿಗೆ ಪ್ರಶ್ನೆ ಬಂದ ಕೂಡಲೇ ಅವನು ನೇರ ಇಲ್ಲಿಂದ ಹೊರಗಡೆ ಹೋಗಿ ಅಜ್ಜಿ ಮನೆ ಬಾಗಿಲನ್ನು ಬಡಿತಾನೆ. ಹೋಗಬೇಕಾಗಿದ್ರೆ ಒಂದು ಗಿಡದಲ್ಲಿ ಕೂತಿದ್ದಂಥ ಒಂದು ಪುಟ್ಟ ಚಿಟ್ಟೆ ಮರಿಯನ್ನು ತನ್ನ ಕೈಯ ಒಳಗಡೆ ಇಟ್ಕೊಂಡು ಅಜ್ಜಿಯ ಮನೆಗೆ ಹೋಗ್ತಾನೆ. ಅಜ್ಜಿ ಬಾಗಿಲು ತೆಗೆದ್ಲು. ಹುಡುಗ ಪ್ರಶ್ನೆ ಕೇಳ್ದ, ಅಜ್ಜಿ ನನಗೊಂದು ಡೌಟ್ ಇದೆ. ಅಜ್ಜಿ ಹತ್ರ ಕೇಳಿದ, ಏನಪ್ಪ ಡೌಟು ಅಂತ ಅಜ್ಜಿ ಕೇಳಿದ್ಲು. ಹುಡುಗ ಹೇಳಿದ, ನನ್ನ ಕೈಯ ಒಳಗಡೆ ಏನೋ ಒಂದಿದೆ, ಏನಿದೆ? ಅಜ್ಜಿ ಕಣ್ಣು ಮುಚ್ಚಿ 2 ಸೆಕೆಂಡ್ ಬಿಟ್ಟು ಹೇಳ್ತಾಳೆ, ನಿನ್ನ ಕೈಯ ಒಳಗಡೆ ಒಂದು ಚಿಟ್ಟೆಯ ಮರಿ ಇದೆ. ಹುಡುಗನಿಗೆ ಆಶ್ಚರ್ಯ, ವಾಹ್, ಹೇಗೆ ಗೊತ್ತಾಯಿತು? ಅಜ್ಜಿ ಏನಾದರೂ ಕಾಲೇಜಿಗೆ ಫೋಕಸ್ ಮಾಡಿ CCTV ಇಟ್ಟಿದ್ದಾಳ? ಹೇಗೆ ಗೊತ್ತಾಯ್ತು ಅಜ್ಜಿಗೆ? 2ನೆಯ ಪ್ರಶ್ನೆಯನ್ನು ಕೇಳಿದ, ಸರಿ, ನನ್ನ ಕೈಯ ಒಳಗಡೆ ಚಿಟ್ಟೆ ಇದೆ, ಈ ಚಿಟ್ಟೆಯ ಬಣ್ಣ ಯಾವುದಜ್ಜಿ? ಅಜ್ಜಿ ಹೇಳಿದ್ಲು, ಕಪ್ಪು ಬಣ್ಣದ ಚಿಟ್ಟೆ, ಆಚೆ ಈಚೆ 2 ಬಿಳಿ ಚುಕ್ಕೆ ಇದೆ ನೋಡು. ಇವನು ಅರ್ಜೆಂಟಿಗೆ ನೋಡಿರಲಿಲ್ಲ, ಬಣ್ಣ ಅದು ಇದು ನೋಡಿರಲಿಲ್ಲ, ಆಧಾರ್ ಕಾರ್ಡ್ ಎಲ್ಲ ವೆರಿಫೈ ಮಾಡಿರಲಿಲ್ಲ ಚಿಟ್ಟೆದ್ದು. ಹೀಗೆ ನೋಡ್ತಾನೆ, ಅಜ್ಜಿ ಹೇಳಿದ್ದು ಕರೆಕ್ಟು, ಕಲರು ಹಾಗೆ ಇದೆ, ಚಿಟ್ಟೆಯ ಚುಕ್ಕಿಯೂ ಹಾಗೆ ಇದೆ. 3ನೇ ಪ್ರಶ್ನೆ ಕೇಳಿದ. ಮಕ್ಕಳೇ, 3ನೇ ಪ್ರಶ್ನೆ ಕೇಳಿದ, ಅಜ್ಜಿ ನನ್ನ ಕೈಯಲ್ಲಿರುವ ಚಿಟ್ಟೆ ಬದುಕಿದೆಯೇ, ಸತ್ತು ಹೋಗಿದೆಯೇ? ಅಜ್ಜಿ ಸಿಕ್ಕಾಕೊಂಡ್ಲು. ಅಜ್ಜಿ ತಕ್ಷಣ ಹೀಗೆ ಮಾಡಿದ್ಲು, ಧೋನಿ ರಿವ್ಯೂ ಸಿಸ್ಟಮ್ DRS ತಗೊಂಡ್ಲು ಅಜ್ಜಿ. ಚಿಟ್ಟೆ ಬದುಕಿದೆಯೇ, ಸತ್ತು ಹೋಗಿದೆಯೇ? ಹುಡುಗ ತುಂಬ ಬುದ್ಧಿವಂತ ಅಲ್ಲ, ಉತ್ತರ ಕನ್ನಡದ ಹುಡುಗ ತುಂಬ ಬುದ್ಧಿವಂತ, ಸಿಕ್ಕಾಪಟ್ಟೆ ಶಾರ್ಪು. ಹುಡುಗ ಯೋಚನೆ ಮಾಡಿದ್ದ, ಅಜ್ಜಿ ಏನಾದರೂ ಒಂದು ವೇಳೆ ಪುಟ್ಟ ನಿನ್ನ ಕೈಯಲ್ಲಿರುವಂತಹ ಚಿಟ್ಟೆ ಬದುಕಿದೆ ಅಂದರೆ 2 ಕೈಗಳನ್ನು ಒತ್ತಿ ಬಿಡುವುದು, ಚಿಟ್ಟೆ ಸತ್ತು ಹೋಗುತ್ತದೆ. ಅಜ್ಜಿ ಬೂಮ್ರಾ ಯಾರ್ಕರ್ಗೆ ಔಟ್. ಕೈ ಕಾಲು ತೆಗೆದು ಬ್ಯಾಟು ಬೀಸುವಷ್ಟರಲ್ಲಿ ವಿಕೆಟ್ ಹಾರಿ ಹೋಗಿತ್ತು. ಒಂದು ವೇಳೆ ಏನಾದರೂ ಅಜ್ಜಿ ನಿನ್ನ ಕೈಯಲ್ಲಿರುವಂತಹ ಚಿಟ್ಟೆ ಸತ್ತು ಹೋಗಿದೆ ಅಂದರೆ ನಿಧಾನಕ್ಕೆ ಕೈಯನ್ನು ತೆರೆಯುವುದು, ಚಿಟ್ಟೆ ಹಾರುತ್ತಾ ಹೋಗುತ್ತದೆ, ಚಿಟ್ಟೆ ಬದುಕುತ್ತದೆ.
ಅಜ್ಜಿ ಭವಿಷ್ಯ ಮತ್ತೆ ಸುಳ್ಳು. ಹಾಗೆ ಹೇಳಿದ್ರು ಸುಳ್ಳು. ಬದುಕಿದೆ ಎಂದರೆ ಸಾಯಿಸುತ್ತಾನೆ, ಸತ್ತಿದೆ ಎಂದರೆ ಬದುಕಿಸುತ್ತಾನೆ. ಅಜ್ಜಿಗೆ ಸಂದಿಗ್ಧ. ಅಜ್ಜಿ 2 ಸ್ಟೆಪ್ ಮುಂದೆ ಬಂದು ಹುಡುಗನ ಬೆನ್ನು ತಟ್ಟಿ ಹೇಳ್ತಾರೆ, ಪುಟ್ಟ, ನಿನ್ನ ಕೈಯಲ್ಲಿರುವಂತಹ ಚಿಟ್ಟೆಯ ಸಾವು ಮತ್ತು ಬದುಕು ನನ್ನ ನಾಲಗೆಯ ಮೇಲಿಲ್ಲ. ಆ ಚಿಟ್ಟೆಯ ಸಾವು ಮತ್ತು ಬದುಕು ನಿನ್ನ ಕೈಯಲ್ಲೇ ಇದೆ. ನಿನಗೆ ಕಷ್ಟವಾಗುತ್ತದೆಯೇ ಚಿಟ್ಟೆಯನ್ನು ಸಾಯಿಸು, ಇಷ್ಟವಾಗುತ್ತದೆಯೇ ಚಿಟ್ಟೆಯನ್ನು ಬದುಕಿಸು. ಮಕ್ಕಳೇ, ಇಲ್ಲಿ ಸೇರಿರುವಂತಹ 300+ ಮಕ್ಕಳು ಯಾರಿದ್ದೀರಿ? ನಿಮ್ಮೆಲ್ಲರ ಭವಿಷ್ಯ ಟೀಚರ್ಸ್ ಕೈಯಲ್ಲಿದೆ ನಿಜ. ನಿಮ್ಮೆಲ್ಲರ ಭವಿಷ್ಯ ಕ್ವಶನ್ ಪೇಪರ್ ಕೈಯಲ್ಲಿದೆ ನಿಜ. ನಿಮ್ಮೆಲ್ಲರ ಭವಿಷ್ಯ NCERT ಟೆಕ್ಸ್ಟ್ ಬುಕ್ ಮೇಲಿದೆ ನಿಜ. ಅದೆಲ್ಲವನ್ನೂ ಮೀರಿ ನಿಮ್ಮೆಲ್ಲರ ಭವಿಷ್ಯವಿರುವುದು ನಿಮ್ಮ ಕೈಯಲ್ಲೇ. ನಿಮ್ಮ ಟೀಚರ್ಸು, ನಿಮ್ಮ ಪೇರೆಂಟ್ಸು ನಿಮ್ಮನ್ನು ಪ್ರೀತಿಯಿಂದ ಚಿಪ್ಪಿನಂತೆ ರಕ್ಷಣೆ ಮಾಡುತ್ತಿದ್ದಾರೆ. ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುವಿರೋ ಅಥವಾ ಮಾತಾಜಿ, ಪಿತಾಜಿ, ಗುರೂಜಿ ಅನ್ನುವ 3Gಗಳ ಮೂಲಕ ನಿಮ್ಮ ಸುಂದರವಾದ ಭವಿಷ್ಯ ಅರಳಿ ನಿಲ್ಲುವಂತೆ ಯೋಚಿಸುವಿರೋ? ಪ್ರಶ್ನೆ ನನ್ನದು. ಉತ್ತರವನ್ನು ಹುಡುಕುವುದಕ್ಕೆ ನಿಮ್ಮ ಬಳಿ ಒಂದು 6 ರಿಂದ 7 ಗಂಟೆಗಳಷ್ಟೇ ಸಮಯವಿದೆ. ನಾಳೆ ಬೆಳಗ್ಗೆ ಬರಬೇಕಾಗಿದ್ದರೆ ಉತ್ತರವನ್ನು ಹುಡುಕಿಕೊಂಡು ಬನ್ನಿ ಅಂತ ಹೇಳ್ತಾ, ಮಕ್ಕಳಿಗೆ ಮಾತ್ರ ಒಂದು ಕೆಲಸ, 2 ಕೈಗಳನ್ನು ಮೇಲಕ್ಕೆತ್ತಿ ನನ್ನ ಜೊತೆಗೆ ಜೋರಾಗಿ ಒಂದು ಘೋಷಣೆಯಲ್ಲಿ ಭಾಗವಹಿಸಬೇಕು. ಮಕ್ಕಳು ಮಾತ್ರ. ಯಾಕೆ ಈ ಘೋಷಣೆ ಅಂತಂದರೆ, ಈ ಘೋಷಣೆಯನ್ನು ಅಮೇರಿಕಾದ ಯೂನಿವರ್ಸಿಟಿಗಳಿಗೆ ಮಕ್ಕಳನ್ನು ಮಾತನಾಡುವುದಕ್ಕೆ ಹೋದಾಗ ಬರಾಕ್ ಒಬಾಮಾ ಹೇಳಿದಂತಹ ಘೋಷಣೆ, ಭಾರತದಲ್ಲಿ ಅಬ್ದುಲ್ ಕಲಾಂ ಅವರು ಹೇಳಿದಂತಹ ಘೋಷಣೆ, ಪೂಜ್ಯ ರವಿಶಂಕರ್ ಗುರೂಜಿಯವರ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾ ಇದ್ದಂತಹ ಘೋಷಣೆ, ಸರಸ್ವತಿ ವಿದ್ಯಾಮಂದಿರದ ಎಲ್ಲ ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆಯಲ್ಲಿ 2 ಕೈಗಳನ್ನು ಮೇಲಕ್ಕೆತ್ತಿ ಘೋಷಣೆಯನ್ನು ಹಾಕಬೇಕು. ಕೈಗಳನ್ನು ಮೇಲಕ್ಕೆತ್ತಬಹುದು, 2 ಕೈಗಳು. ಜೋಶ್ ಇರಲಿ. ಹೌಸ್ ದ ಜೋಶ್? ನೀವು ಆ ಫಿಲಮ್ ನೋಡಲಿಲ್ಲ? ಉರಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದು ಫಿಲಮ್ ನೋಡಿದ್ದೀರಾ? ಇಲ್ಲ, ಪರವಾಗಿಲ್ಲ, ಅವಕಾಶ ಸಿಕ್ಕದವಾಗ ನೋಡಿ. 2 ಕೈಗಳನ್ನು ಮೇಲಕ್ಕೆತ್ತಿ ಹೇಳಿ, ಜೋರಾಗಿ ಹೇಳಿ, ಎಸ್ ಐ ಕ್ಯಾನ್. ಜೋರಾಗಿ ಹೇಳಿ. 1 ಗಂಟೆ ಮಾತಾಡಿದ್ದು ನಾನು. ಎಸ್ ಐ ಕ್ಯಾನ್, ಎಸ್ ಐ ವಿಲ್, ಎಸ್ ಐ ಕ್ಯಾನ್, ಎಸ್ ಐ ವಿಲ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ಚಾಂಪಿಯನ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ಚಾಂಪಿಯನ್, ಐ ಕ್ಯಾನ್ ಡೂ ಎನಿಥಿಂಗ್, ಐ ಕ್ಯಾನ್ ಡೂ ಎವ್ರಿಥಿಂಗ್, I can do anything. I can do everything. Yes, I can. Yes, I will. ಧನ್ಯವಾದಗಳು. ಜ್ಞಾನದ ದೀಪ ಹಚ್ಚಿ ಬೆಳಗಿದಂತೆಲ್ಲ ಅಜ್ಞಾನದ ಕತ್ತಲೆಯು ದೂರ ಸರಿಯುತ್ತದೆ. ಶಿಕ್ಷಣದ ಜೀವನದ ಒಂದು ಹಂತವನ್ನು ಮುಗಿಸಿ ಕಾಲೇಜು ಜೀವನವನ್ನು ಪ್ರಾರಂಭಿಸಲು ಅಣಿಯಾಗುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಮಾರ್ಗದರ್ಶನ ಮತ್ತು ಶುಭ ಹಾರೈಸಲು ಸೇರಿರುವ ಈ ಆರಂಭಂ 2025 ಕಾರ್ಯಕ್ರಮದ ಕೊನೆಯ ಹಂತವನ್ನು ನಾವು ತಲುಪಿದ್ದು, ಉಪಸ್ಥಿತ ಮತ್ತು ಸಹಕರಿಸಿದ ಸರ್ವರನ್ನು ವಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿ ತಮ್ಮ ಪರಿಣಾಮಕಾರಿ ಮಾತುಗಳಿಂದ ವಿದ್ಯಾರ್ಥಿಗಳಲ್ಲದೆ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಲ್ಲೂ ಜಾಗೃತಿಯನ್ನು ಮೂಡಿಸಿ ಹುರಿದುಂಬಿಸಿದ ಶ್ರೀಯುತ ಆದರ್ಶ್ ಗೋಖಲೆ ಅಂಕಣಕಾರರು ಇವರಿಗೆ ಕೊಂಕಣ ಎಜುಕೇಷನ್ ಟ್ರಸ್ಟ್, ವಿಧಾತ್ರಿ ಅಕಾಡೆಮಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಂತೆಯೇ ತಮ್ಮ ನಡೆ, ನುಡಿ ಮತ್ತು ವ್ಯಕ್ತಿತ್ವದಿಂದ ವಿದ್ಯಾರ್ಥಿಗಳನ್ನು ಮತ್ತು ನಮ್ಮನ್ನೆಲ್ಲ ಹುರಿದುಂಬಿಸುವ ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದ ಶ್ರೀಯುತ ಗುರುರಾಜ್ ಶೆಟ್ಟಿ ಸರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಕಿರಣ್ ಭಟ್ ಸರ್ ಅವರಿಗೂ, ಅಂತೆಯೇ ಉಪಪ್ರಾಚಾರ್ಯರಾದ ಶ್ರೀಮತಿ ಸುಜಾತಾ ಹೆಗಡೆರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ
ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಕರೆಗೆ ಓಗೊಟ್ಟು ಇಲ್ಲಿ ಉಪಸ್ಥಿತ ಎಲ್ಲ ಪಾಲಕ ಪೋಷಕರಿಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ ವಿಧಾತ್ರಿ ಅಕಾಡೆಮಿ ಹಾಗೂ ಕಾಲೇಜಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅಂತೆ ಇಲ್ಲಿ ಉಪಸ್ಥಿತ ಎಲ್ಲ ಮಾಧ್ಯಮ ಮಿತ್ರರಿಗೂ ಛಾಯಾಗ್ರಾಹಕರಿಗೂ ಧ್ವನಿವರ್ಧಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಮಗದೊಮ್ಮೆ ಪ್ರೀತಿಯ ವಿದ್ಯಾರ್ಥಿಗಳೇ, ಜೀವನಕ್ಕೆ ಒಂದು ಗುರಿ ಇರಲಿ, ಅದನ್ನು ಸಾಧಿಸುವ ಛಲವಿರಲಿ, ಸತತ ಪ್ರಯತ್ನವೇ ಸಾಧನೆಯ ಅಡಿಗಲ್ಲು. ಸಾಧನೆಗೆ ಪರಿಶ್ರಮ ಮತ್ತು ಒಳ್ಳೆಯ ವ್ಯಕ್ತಿತ್ವದ ಹೊರತು ಯಾವುದೇ ಕಿರುದಾರಿ ಇಲ್ಲ ಎಂಬ ಕಿವಿ ಮಾತಿನೊಡನೆ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನಿಡುತ್ತೇನೆ. ಧನ್ಯವಾದಗಳು.